ಜೈಲಲ್ಲಿರೋ 99% ಖೈದಿಗಳು ಅಮಾಯಕರೇ ಇರ್ತಾರೆ. ನೀವು ಕೂಡ ಒಂದಷ್ಟು ಸಮಯ ಜೈಲಲ್ಲಿ ಇದ್ದು ಬಂದವರು ಅಂತ ಕೇಳ್ಪಟ್ಟಿದ್ದೀವಿ. ನೀವು ಅದಾನಿ, ವಿಜಯ ಮಲ್ಯ, ಸಾವಿರಾರು ಕೋಟಿ ಯಾರು ಗೌರ್ಮೆಂಟ್ಗೆ ದೋಖಾ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ಅವ್ರು ಯಾರು ಜೈಲಲ್ಲಿ ಇಲ್ಲ. ಸುಮಾರು 5-6 ಕೊಲೆ ಮಾಡಿದವರು ಯಾರು ಜೈಲಲ್ಲಿ ಇಲ್ಲ. ಫಾರ್ಚುನರ್, ರೇಂಜ್ ರೋವರ್ ಕಾರ್ ತಗೊಂಡು ಸ್ಪಾನ್ಸರ್ಗಳು ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಎಬ್ಬಿಚಲ್ ಅಫೆಂಡರ್ಸ್ ಅಂತಾರೆ, ವೃತ್ತಿಪರ ಅಪರಾಧಿಗಳು ಏನು ಇರ್ತಾರಲ್ವಾ, ಅವ್ರಿಗೆ ಶಿಕ್ಷೆ ಆಗಲ್ಲ. ಅವ್ರಿಗೆ ಶಿಕ್ಷೆ ಆದ್ರೆ ಮಾತ್ರ ಸಮಾಜದಲ್ಲಿ ಬದಲಾವಣೆ ಆಗೋದು. ದರ್ಶನ್ ಕೇಸೇ ತಗೊಳ್ಳಿ, ಕಾನೂನು ಭಾಷೆಯಲ್ಲಿ ಅದು 302 ಬರುತ್ತೆ. 302 ಅಂದ್ರೆ ಮರ್ಡರ್ ಕೇಸು ಬರುತ್ತೆ. ಮಾನವೀಯತೆ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಆ 302 ಅಪ್ಲಿಕೇಬಲ್ಲೇ ಆಗಲ್ಲ. ಅದು 304 ಅಂತ ಬರುತ್ತೆ. ನರಹತ್ಯೆ ಅಂದರೆ ಉದ್ದೇಶ ಪೂರ್ವಕವಲ್ಲದ ಕೊಲೆ. ದರ್ಶನ್ ಸರ್ ಅವರು ಈಗ ಒಳಗಡೆ ಇರೋದು ಎಲ್ಲರೂ ಸೇರಿ ಮಾಡಿರ್ತಕ್ಕಂತಹ ಒಂದು ಷಡ್ಯಂತ್ರ. ಅಲ್ಲಿ ಮೇಲ್ನೋಟಕ್ಕೆ ಅದು ಷಡ್ಯಂತ್ರ ಅಂತಾನೆ ಕಾಣಿಸುತ್ತೆ. ಒಂದು ಕೊಲೆ ಆಗಿರೋದಂತೂ ಸತ್ಯ. ನಾನು ಬರೆದಿದ್ದೀನಿ, ಸುಟ್ಟರು ಗಟ್ಟಿಯಾಗು ಇಟ್ಟಿಗೆಯಂತೆ ಕಾಣದ ಕೈಗಳ ಕೈವಾಡ ಅಡಿಗಿದೆ ಅಂತ. ಯಾವುದೋ ಒಂದು ಕಾಣದ ಕೈಗಳು ತುಂಬ ಆಟ ಆಡ್ತಾ ಇದೆ ಅನಿಸ್ತಾ ಇದೆ, ನನಗೆ ಅನಿಸುತ್ತೆ. ಯಾರು ವೃತ್ತಿಪರ ಕೊಲೆ ಸುಪಾರಿ ಕಿಲ್ಲರ್ಸ್ ಅಂತಾರೆ, ದುಡ್ಡು ತಗೊಂಡು ಕೊಲೆ ಮಾಡಿ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಸ್ಕೆಚ್ ಹಾಕ್ಬಿಟ್ಟು ಕೊಲೆ ಮಾಡ್ತಾರೆ, ಅವ್ರಿಗೆ ಶಿಕ್ಷೆ ಆಗ್ಬೇಕು. ಸೊ ನೀವು ದರ್ಶನ್ ಸರ್ ಪರ ತುಂಬ ಧ್ವನಿ ಎತ್ತಿದ್ರಿ ಆ ಸಮಯದಲ್ಲಿ. ಆ್ಯಕ್ಚುಲಿ ಒಂದು ಮಾನವೀಯತೆ ದೃಷ್ಟಿಯಿಂದ ನಾನು ಮಾತಾಡಿದ್ದೆ. ಕೆಲವು ಲಾಯರ್ಗಳ ವಿರುದ್ಧ ಕೂಡ ಧ್ವನಿ ಎತ್ತಿದ್ರಿ. ಅಭಿಮಾನಿಗಳ ಬಗ್ಗೆ ಅರೆಸ್ಟ್ ಮಾಡಿಸೋದು ಅದೆಲ್ಲ ಮಾಡಿದಾಗ ನಾನು ಒಬ್ಬ ಲಾಯರ್ಗೆ ನಾನು ನಿನಗೆ ತಾಕತ್ತಿದ್ರೆ ನನ್ನನ್ನು ಅರೆಸ್ಟ್ ಮಾಡಿಸು ಅಂತ ಒಂದು ಲಾಯರ್ಗೆ ನಾನು ಎಚ್ಚರಿಕೆ ಕೊಟ್ಟಿದ್ದೀನಿ. ಕೊಲೆ ಮಾಡ್ತೀನಿ ಅಂತ ಕೂಡ ಹೇಳಿದ್ರಿ. ನೀನು ಮರ್ಡರ್ ಮಾಡ್ತೀನಿ ಅಂತ ಹೇಳ್ತೀನಿ, ಅದನ್ನು ತೊಗೊಂಡೋಗಿ ಪೊಲೀಸರಿಗೆ ತೋರಿಸು, ಅವಾಗಲಾದರೂ ಅರೆಸ್ಟ್ ಮಾಡ್ಬೋದು ಅಂತ. ಅದಾದಮೇಲೆ ನೀವು ಅದರ ಪರಿಣಾಮ ಏನಾದರೂ ಎದುರಿಸಿದ್ರೆ? ಕ್ಷಮೆ ಕೇಳ್ಬೇಕು ನೀನು ಅಂತ ಹೇಳಿದ್ರು. ನಾನೇ ಕ್ಷಮೆ ಕೇಳಲಿ ಅಂತ ಹೇಳಿದೆ. ಹಾಗೆ ನಂತರ ಅವರೇ ವಿಜಯಲಕ್ಷ್ಮಿ ಅವರಿಗೆ ಕ್ಷಮೆ ಕೇಳಿದ್ರು. ನೀವು ಜೈಲಲ್ಲಿ ಇದ್ದಷ್ಟು ಸಮಯ ಅಲ್ಲಾದ ಅನುಭವಗಳೇನು? ಜೈಲಿಗೂ ಒಂದ್ಸಲ ಸ್ಟೂಡೆಂಟ್ಗಳನ್ನ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ತಿಳಿಸ್ಬೇಕು. ಡ್ರಿಂಕ್ಸ್ ಮಾಡಿದಾಗ ಆಗಿರೋಂಥ ಅಪರಾಧಗಳೇ ಜಾಸ್ತಿ. ಒಂದು ಕ್ಷಣದ ಕೋಪವು ಮದ್ಯಪಾನ ಭೂತವು, ನೋಡಾಯಿತು ನರಕವು ಬದುಕಾಯಿತು ನಾಶವು ಅಂತ. ಅವ್ರ ಒಳಗಡೆ ಎಲ್ಲ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಂಡಿರ್ತಾರೆ. ಕೆಲವು ಸ್ಯಾಡಿಸ್ಟ್ಗಳು ಬಂದ್ಬಿಡ್ತಾರೆ. 3 ವರ್ಷದಿಂದ ಅವನು ಒಳಗಡೆ ತುಂಬ ಡೀಸೆಂಟ್ ಆಗಿದ್ದಾನೆ, ಎಕ್ಸಸೈಸ್ ಮಾಡ್ಕೊಂಡು ಆರೋಗ್ಯವಾಗಿದ್ದಾನೆ. ಓ ನೀನು ಕೊಲೆ ಮಾಡಿದ್ಯಲ್ಲ ಅದಾ, ಈ ಬೇಡ ಬೋರ್ಡ್ ಈ ಸಲ ಬೇಡ, ಇನ್ನೊಂದು ವರ್ಷ ಹೊಡಿ ನೀನು ಅಂತಾರೆ. ಯಾಕಂದ್ರೆ ಇನ್ನೂ ಹೆಂಗಾಗಿದೆಯಲ್ಲ, ಇನ್ನೂ ವಯಸ್ಸಾಗಿಲ್ಲ ನಿನ್ಗೆ ಹೋಗು ಅಂತಾರೆ. ಇಲ್ಲ ಆ ಥರ ಎಲ್ಲ ಪಾಪ ಆ 1 ವರ್ಷ ಕಾಯ್ಬೇಕಾದ್ರೆ 100 ವರ್ಷ ಕಾದಂಗೆ ಆಗುತ್ತೆ. ಜೈಲು ಸ್ವರ್ಗವೋ ನರಕವೋ? ಎಬ್ಬಿಚಲ್ ಅಫೆಂಡರ್ಸ್ಗೆ ಸ್ವರ್ಗ ಅದು, ಆದರೆ ಅವ್ರಿಗೆ ಶಿಕ್ಷೆ ಆಗಲ್ಲ. ಅವ್ರಿಗೆ ಶಿಕ್ಷೆ ಆದಾಗಲೇ ನಿಮಗೆ ಸಮಾಜ ಸುಧಾರಣೆ ಆಗೋದು. ಕೋರ್ಟಿಗೆ ನೀವು ತಿರುಗೋದು ಅಂದರೆ ಧರ್ಮರಾಯನಷ್ಟು ತಾಳ್ಮೆ ಇರಬೇಕು, ಕುಬೇರನಷ್ಟು ದುಡ್ಡು ಇರಬೇಕು. 30-40 ವರ್ಷದಿಂದ ನಾನು ಸ್ಟಡಿ ಮಾಡಿದ್ದೀನಿ. ಆ ಒಂದು 3-4 ಜನ ರೌಡಿಗಳಿಗೆ ಜೀವಾವಧಿ ಶಿಕ್ಷೆ ಆಗಿರ್ಬೋದು. ಸಾವಿರಾರು ಜನ ರೌಡಿಗಳು ರೋಡಲ್ಲಿ ಕೊಲೆ ಮಾಡಿ ನಾನೇ ಕೊಲೆ ಮಾಡಿದೆ ಅಂತ ಟಿವಿಯಲ್ಲಿ ಹೇಳಿದ್ದಾರೆ. ಅವರೆಲ್ಲ ಆರಾಮಾಗಿ ಫ್ರೀಡಮ್ ಪಾರ್ಕಿಂದ ಜೈಲಿತ್ತಲ್ಲ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಂಡು ಬನ್ನಿ ಎಷ್ಟು ಜನ ಪ್ರೊಫೆಷನಲ್ ಕಿಲ್ಲರ್ಸ್ಗೆ, ರೌಡಿಗಳಿಗೆ ಶಿಕ್ಷೆ ಆಗಿದೆ. ನನ್ನ ಪ್ರಕಾರ 4 ಜನಕ್ಕೆ ಆಗಿರ್ಬೋದು. ಈ ದರ್ಶನ್ ಅವರು VIP ಸೆಲ್ಲಲ್ಲಿದ್ದಾರೆ, ವಿನಯ್ ಕುಲಕರ್ಣಿ ಅವರು VIP ಸೆಲ್ಲಲ್ಲಿದ್ದಾರೆ. ಅಲ್ಲಿರೋರು ಮನುಷ್ಯರು, ಜೈಲಲ್ಲಿರೋರು ಮನುಷ್ಯರು, ಅವರು ಮೃಗಗಳಲ್ಲ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲ್ಲ, ಫಸ್ಟ್ ಪಾಯಿಂಟ್ ತಿಳ್ಕೊಳ್ಳಿ. ಅಮಾಯಕರಿಗೆ ಶಿಕ್ಷೆ ಆಗೋದು. ದೊಡ್ಡ ಫ್ರಾಡ್ಗಳು, ದೊಡ್ಡ ಕ್ರಿಮಿನಲ್ಗಳು, ದೊಡ್ಡ ಕೊಲೆಗಡಕರು ಆಚೆಗಡೆ ಇದ್ದಾರೆ. ಫಸ್ಟ್ ಪಾಯಿಂಟ್ ಅದು ಜೈಲು ಅನ್ನೋದೊಂದು ಇದೆ ಅಂತ ಗೊತ್ತಿದೆಯಾ ಗೊತ್ತಿಲ್ಲ ಹೋಮ್ ಮಿನಿಸ್ಟರ್ಗಳಿಗೆ, ಅವ್ರಿಗೆಲ್ಲ ಜೈಲು ಮಿನಿಸ್ಟರ್ಗಳಿಗೆಲ್ಲ ಹೋಗಿ ಅಲ್ಲಿ ಪ್ರತಿಯೊಬ್ಬ ಪೊಲೀಸ್ ಜೈಲು ಅಧಿಕಾರಿಗಳಿಗೆ ಹಾಕಿ ಪ್ರತಿಯೊಬ್ಬರಿಗೂ ಒಂದೊಂದು ಗನ್ ಕೊಟ್ರು ಅಲ್ಲಿ ಮೊಬೈಲ್ ಬರುತ್ತೆ, ಗಾಂಜಾ ಬರುತ್ತೆ. ಅದು ಅದನ್ನೆಲ್ಲ ಯಾರೂ ತಡೆಯೋಕ್ಕಾಗಲ್ಲ. ಅದು ಬ್ರಿಟಿಷ್ ಕಾಲದಿಂದ ಬರ್ತಾ ಇದೆ. ಅಲ್ಲಿ ನಿಮಗೆ ಜೈಲೊಳಗಡೆ ಹೋದಾಗ ಇವರು ಒಳಿತು ಮಾಡು ಸಾಂಗ್ ಬರ್ದಿರೋರಪ್ಪ ಅಂತ ಇಂಥದ್ದೇನು ಇತ್ತ? ನಾನು ದಂಡುಪಾಳ್ಯದವ್ರ ಜೊತೆ ಇದ್ದೆ. ಅಲ್ಲಿ ರೌಡಿಗಳು ಈ ದಾಸರಳ್ಳಿ ಅವರು, ವಿಜಯನಗರದವರು ಅವರೆಲ್ಲ ಬರೋರು. ಬಂದ ತಕ್ಷಣ ನಾನು ಹೇಳ್ತಾ ಇದ್ದೆ, ನಾನು ಈ ಥರ ಒಳಿತು ಮಾಡೋ ಮನುಷ್ಯ ನಾನೇ ಬರ್ದಿದ್ದೀನಪ್ಪ ಅಂತ. ಕೆಲವರು ನಂಬೋದು, ಕೆಲವರು ನಂಬ್ತಾ ಇರಲಿಲ್ಲ. ರೌಡಿಗಳು 2 ಕೊಲೆ 3 ಕೊಲೆ ಮಾಡಿರೋರು. ಅವನು ನನ್ನ ಹತ್ರ ಹಾಡು ಕೇಳ್ತಾ ಇರೋನು, ಕರೆಯೋಣ ಅವನ್ನ, ಒಳಿತು ಮಾಡೋ ಮನುಷ್ಯ ಗೊತ್ತೇನೋ, ಕೇಳಿದ್ಯಾ? ಕೇಳಿದ್ದೀನಿ, ಅದು ಇವರೇ ಬರ್ದಿದ್ದು. ಸುಮ್ಮನೆ ಇರ್ರಿ, ಯಾಕೆ ಸುಳ್ಳು ಹೇಳ್ತೀರ? ಅದು ಬರೆದಿದ್ದು ಯಾರು ಗೊತ್ತೇನ್ರಿ? ಸಂತ ಶಿಶುನಾಳ ಶರೀಫ ಬರೆದಿರೋದು.
ಅಂತನವ್ರು ನನ್ನ ಕೈಯೇ ಒಂದು ಕಡೆ ಅಂತ ಒಬ್ಬ ಮಹಾನ್ ವ್ಯಕ್ತಿಗೆ ಹೋಲಿಸ್ತಾರಲ್ಲ ನನ್ನ ಸಾಂಗು ಅಂತ ಒಂದು ಕಡೆ ಖುಷಿ ಆಗೋದು. ನೀವು ಜೈಲಲ್ಲಿ ಇದ್ದಾಗಲೇ ದಂಡುಪಾಳ್ಯ ಗ್ಯಾಂಗ್ ಕೂಡ ಭೇಟಿ ಆಗ್ತೀರಿ. ಸೊ ಅವ್ರ ಮನಸ್ಥಿತಿ ಇವಾಗ ಹೇಗಿದೆ? ನೀವು ಸಿಂಪಲ್ ಬೇರೆ ಏನು ಹೇಳಲ್ಲ ನಾನು. ಇಲ್ಲಿ ಕಮೆಂಟ್ಗಳು ನೀವು ದಂಡುಪಾಳ್ಯದ ಬಗ್ಗೆ ಒಳ್ಳೇದು ಮಾತಾಡಿದ್ರೆ ವಿಚಿತ್ರ ಕಮೆಂಟ್ಸ್ ಬರ್ತವೆ. ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. 20 ವರ್ಷದಿಂದ ಯಾರಾದರೂ ಒಬ್ಬ ದಂಡುಪಾಳ್ಯ ಮಗಂದು ಯಾವನಾದ್ರೂ ಎಲ್ಲಾದ್ರೂ ಅಪರಾಧ ಮಾಡಿದ ಕೇಸ್ ಇದೆಯಾ? ಕೇಸ್ ಇಲ್ಲ. ಇಲ್ಲ. ಅಪರಾಧ ವಲಯದಿಂದ ನಾನು ಇಲ್ಲಿ ಓಪನ್ ಚಾಲೆಂಜ್ ಮಾಡ್ತೀನಿ. ಯಾರು ದಂಡುಪಾಳ್ಯದ ಕೇಸ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ದಂಡುಪಾಳ್ಯದಲ್ಲಿ ಯಾರು ಅವ್ರಿಗೆ ಶಿಕ್ಷೆ ಕೊಡ್ತಿದ್ದಾರೆ, ಅವರು ಬಂದು ನನ್ನ ಮುಂದೆ ಇದರಲ್ಲಿ ಕುಂತ್ಕೊಂಡು ಮಾತಾಡ್ತಾರೆ. ಅವ್ರು ಆನ್ಸರ್ ಮಾಡಿಬಿಡಿ. ಕೋರ್ಟೇ ಅವ್ರು ನಿರಪರಾಧಿ ಅಂತ ಬಿಟ್ಬಿಡ್ತಲ್ಲ ಸರ್. ಈಗ ಅವರೆಲ್ಲ ಮರಣದಂಡನೆ ಆಗಿತ್ತು, ಆಚೆ ಇದ್ದಾರೆ. ಮರಣದಂಡನೆ ಆಗಿತ್ತು ಅವ್ರಿಗೆ. ಅವ್ರು ಆ ಥರ ಅಂದ್ರೆ ಮರಣದಂಡನೆ ಇದಾಗಬೇಕಾಗಿತ್ತಲ್ಲ, ಯಾಕೆ ಕೋರ್ಟ್ ಅವ್ರು ನಿರಪರಾಧಿಗಳಂತ ಬಿಟ್ಬಿಟ್ಟು. ಯಾವುದೋ ಒಂದು ಸಂದರ್ಶನದಲ್ಲಿ ನೀವೇ ಹೇಳ್ತೀರಿ ಮೈಕ್ ಮುಂದೆ, ಜೈಲಲ್ಲಿರೋ 99% ಖೈದಿಗಳು ಅಮಾಯಕರೇ ಇರ್ತಾರೆ ಅಂತ. ಸೊ ನೀವು ಕೂಡ ಒಂದಷ್ಟು ಸಮಯ ಜೈಲಲ್ಲಿದ್ದು ಬಂದವರು ಅಂತ ಕೇಳ್ಪಟ್ಟಿದ್ದೀವಿ. ಸೊ ಯಾಕೆ ಆ ಪರಿಸ್ಥಿತಿ ಬಂತು ಅಥವಾ ಏನಾಯಿತು ನಿಮ್ಮ ಜೀವನದಲ್ಲಿ? ಆ್ಯಕ್ಚುಲಿ ನನ್ನ ಜೈಲಲ್ಲಿ 90% ಅಮಾಯಕರು ಯಾಕೆ ಇರ್ತಾರೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಗೆ ಜಸ್ಟ್ ಇವಾಗ ಪ್ರೆಸೆಂಟ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ನೀವು ಅದಾನಿ, ಆಮೇಲೆ ಅವರು ವಿಜಯ ಮಲ್ಯ, ದೊಡ್ಡ ಸಾವಿರಾರು ಕೋಟಿ ಯಾರು ಗೌರ್ಮೆಂಟಿಗೆ ದೋಖ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ಅವ್ರು ಯಾರು ಜೈಲಲ್ಲಿಲ್ಲ, ಎಲ್ಲ ಅರಮನೆಯಲ್ಲಿದ್ದಾರೆ ಅಲ್ವಾ? ಆ ಥರ ಇವಾಗ ಎಷ್ಟು ಜನ ನಾನು ನಿಮಗೆ ಎಲ್ಲ ಹೇಳ್ಬಲ್ಲೆ. ಸುಮಾರು 5-6 ಕೊಲೆ ಮಾಡಿದವರು ಯಾರು ಜೈಲಲ್ಲಿಲ್ಲ. ದೊಡ್ಡ ರೌಡಿಗಳು ಆರಾಮಾಗಿ ಅವರು ಫಾರ್ಚುನರ್ ಕಾರ್ ತೊಗೊಂಡು, ರೇಂಜ್ ರೋವರ್ ಕಾರ್ ತೊಗೊಂಡು, ಹಿಂದೆಗಡೆ 4 ಜನಗಳನ್ನ ಕಾರ್ಗಳು ಹಾಕೊಂಡು, ಮುಂದೆಗಡೆ ಕಾರ್ಗಳನ್ನ ಹಾಕೊಂಡು ಬೌನ್ಸರ್ಗಳನ್ನ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ನಿಮಗೆ ಯಾಕೆ ಜಾಸ್ತಿ ಕನ್ವಿಕ್ಷನ್ ಆಗುತ್ತೆ? ಯಾರಿಗೆ ಕನ್ವಿಕ್ಷನ್ ಆಗುತ್ತೆ? ಅಲ್ಲಿರೋರೆಲ್ಲ ಯಾಕೆ ಅಮಾಯಕರು ಅಂತ? ಅಲ್ಲಿರೋರಲ್ಲ, ಆ್ಯಕ್ಚುಲಿ ಒಂದು 90% ಅಮಾಯಕರೇ. ಅಲ್ಲಿ ನಿಮಗೆ ಎಬ್ಬಿಚುವಲ್ ಅಫೆಂಡರ್ಸ್ ಅಂತಾರೆ, ವೃತ್ತಿಪರ ಅಪರಾಧಿಗಳು ಏನು ಇರ್ತಾರಲ್ವ, ಅವ್ರಿಗೆ ಶಿಕ್ಷೆ ಆಗಲ್ಲ. ಅವ್ರಿಗೆ ಶಿಕ್ಷೆ ಆದರೆ ಮಾತ್ರ ಆ ಸಮಾಜದಲ್ಲಿ ಬದಲಾವಣೆ ಆಗೋದು. ಇವಾಗ ಮಾಮೂಲಾಗಿ ಒಬ್ಬನು ಇವಾಗ ಆ್ಯಕ್ಚುಲಿ ದರ್ಶನ್ ಕೇಸೇ ತಗೊಳ್ಳಿ. ದರ್ಶನ್ ಕೇಸು ಅಲ್ಲೇ ನೀವು ಹೇಳ್ಬೇಕಂತಂದಾಗ ಎಂಥ ಒಬ್ಬ ಚಿಕ್ಕ ಹುಡುಗನಿಗೂ ಗೊತ್ತಾಗತ್ತೆ. ಕಾನೂನು ಭಾಷೆಯಲ್ಲೇ ಅದು 302 ಬರುತ್ತೆ. 302 ಅಂದರೆ ಮರ್ಡರ್ ಕೇಸು, ಆ ಥರ ಆ ಸೆಕ್ಷನ್ ಬರುತ್ತೆ. ಜನರಲ್ ಆಗಿ ಯೋಚನೆ ಮಾಡೋದು, ಮಾನವೀಯತೆ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಆ 302 ಅಪ್ಲಿಕೇಬಲ್ಲೇ ಆಗಲ್ಲ. ಅದಕ್ಕೆ ಹೇಗೆ ಅಂತಂದರೆ, ಅದು ಇವಾಗ BNS ಚೇಂಜ್ ಆಗಿದೆ ಅನಿಸುತ್ತೆ. ಅದು IPS ಇಂಡಿಯನ್ ಪೀನಲ್ ಕೋಡ್ ಪ್ರಕಾರ 302 ಅಂದರೆ ಇದಕ್ಕೆ ಸೆಕ್ಷನ್ ಬರುತ್ತೆ. 304 ಅಂತ ಬರುತ್ತೆ. ನರಹತ್ಯೆ ಅಂದರೆ ಉದ್ದೇಶಪೂರ್ವಕವಲ್ಲದ ಕೊಲೆ, ಅಕಸ್ಮಾತ್ ಆಗಿರೋದು. ಅದಕ್ಕೆ ಅಂದರೆ ಅದು ಕೊಲೆನೇ. ಅದಕ್ಕೆ ಒಂದು ಕಾನೂನು, ಒಂದು ಇದರಲ್ಲಿ ಒಂದು ಸ್ವಲ್ಪ ಮಾಹಿತಿ ಇದಿದೆ, ಕನ್ಸೆಷನ್ ಇದೆ, ಅದಕ್ಕೆ ವಿನಾಯಿತಿ ಇದೆ. ಅದು ಈಗ ಆ್ಯಕ್ಚುಲಿ ಯಾರು ಜಡ್ಜ್ ನೋಡೋದು ಕೂಡ ಅಷ್ಟೇ, ಅದನ್ನ ಕೊಲೆನ ಏನಕ್ಕೋಸ್ಕರ ಮಾಡ್ದ ಅಂತಲೇ ಯೋಚನೆ ಮಾಡೋದು. ಸೊ ಹಾಗಾದರೆ ದರ್ಶನ್ ಸರ್ ಅವರು ಈಗ ಒಳಗಡೆ ಇರೋದು ಒಂದು ಎಲ್ಲರೂ ಸೇರಿ ಮಾಡಿರ್ತಕ್ಕಂತಹ ಒಂದು ಷಡ್ಯಂತ್ರ ಅಂತ ನಿಮ್ಗೆ ಅನಿಸುತ್ತಾ? ಷಡ್ಯಂತ್ರ ಅಂತ ಇವಾಗ ಅದು ಕೋರ್ಟಲ್ಲಿ ಇರೋದ್ರಿಂದ ಅದು ಷಡ್ಯಂತ್ರ, ಅಲ್ಲಿ ಮೇಲ್ನೋಟಕ್ಕೆ ಅದು ಷಡ್ಯಂತ್ರ ಅಂತಲೇ ಕಾಣಿಸುತ್ತೆ. ನಾನು ಬರೆದಿದ್ದೀನಿ, ಸುಟ್ಟರು ಗಟ್ಟಿಯಾಗು ಇಟ್ಟಿಗೆಯಂತೆ ನೊಂದರು. ಅದು ದರ್ಶನ್ದು ಸಿರಿ ಮ್ಯೂಸಿಕಲ್ಲಿ ಇದೆ, ಹಾಡು ಕೇಳಿ. ಕಾಣದ ಕೈಗಳ ಕೈವಾಡ ಅಡಿಗಿದೆ ಅಂತ. ಜನರಲ್ಲಾಗಿ ಯೋಚನೆ ಮಾಡಿದಾಗ ಅಲ್ಲಿ ಸುಪ್ರೀಂ ಅವ್ರಿಗೆ ಸೆಷನ್ ಕೋರ್ಟಲ್ಲೆಲ್ಲ ಬೇಲ್ ಸಿಗುತ್ತೆ, ಸೊ ಹೈಕೋರ್ಟಲ್ಲಿ ಬೇಲ್ ಸಿಗುತ್ತೆ. ಮತ್ತು ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಅದನ್ನ ಕ್ಯಾನ್ಸಲ್ ಮಾಡಿ, ಅವ್ರಿಗೇನು ಅಷ್ಟು ಅವಶ್ಯಕತೆ ಇರಲಿಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ನಾನೊಬ್ಬ ಸಿಟಿಜನ್ ಆಗಿ ನಾನು ಇದು ಮಾಡಬೇಕಂದ್ರೆ ಅದನ್ನೆಲ್ಲ ಮೇಲ್ನೋಟಕ್ಕೆ ಯೋಚನೆ ಮಾಡಿದಾಗ ಯಾವುದೋ ಒಂದು ಕಾಣದ ಕೈಗಳು ತುಂಬ ಆಟ ಆಡ್ತಾ ಇದೆ ಅನಿಸ್ತಾ ಇದೆ, ನನಗೆ ಅನಿಸುತ್ತೆ. ಸೊ ಒಂದು ಕೊಲೆ ಆಗಿರೋದಂತೂ ಸತ್ಯ. ಬಟ್ ಹಾಗೆ ಆ ಕೊಲೆಯಾದಂಥ ವೈಯಕ್ತಿಕವಾಗಿ ಏನೋ ತಪ್ಪುಗಳಿರಬಹುದು. ಬಟ್ ಹೀಗೆ ಒಂದೇ ಸಾರಿ ಕೊಲೆಗೆ ಇಳಿಯೋದು ತಪ್ಪಾಗುತ್ತೆ. ಕೊಲೆ ನೀವು ನೋಡಿ, ಯಾವುದಕ್ಕೆ ಕೊಲೆ ಪರಿಹಾರ ಅಲ್ಲ. ಕೊಲೆ ಮಾಡೋಂಥ ಕೆಲಸಕ್ಕೆ ಯಾರೂ ಹೋಗಬಾರ್ದು. ನಾನು ಜನರಲ್ಲಾಗಿ ಯಾಕೆ ಜೈಲಲ್ಲಿ ಅದು ಆಗ್ತದೆ ನಿಮಗೆ, ಆ್ಯಕ್ಚುಲಿ ಇವಾಗ ತುಂಬ ಭಯ ಬರೋದು ಎಬ್ಬಿಚುವಲ್ ಅಫೆಂಡರ್ಸ್ಗೆ
ಯಾರು ವೃತ್ತಿಪರ ಕೊಲೆ ಸುಪಾರಿ ಕಿಲ್ಲರ್ಸ್ ಅಂತಾರೆ, ದುಡ್ಡು ತೊಗೊಂಡು ಕೊಲೆ ಮಾಡಿ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಹೌದು. ಅರ್ಥ ಆಯ್ತಾ? ಯಾರು ಸ್ಕೆಚ್ ಹಾಕ್ಬಿಟ್ಟು ಕೊಲೆ ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಮ್ಯಾಕ್ಸಿಮಮ್ ಜಾಸ್ತಿ ಅವ್ರಿಗೆ ಆಗ್ತಾ ಇಲ್ಲ. ಇಲ್ಲಿ ಯಾರೋ ಒಬ್ಬರು ಅವನಿಗೆ ಲಾಯರ್ಗೆ ದುಡ್ಡು ಕೊಡೋಕೆ ದುಡ್ಡಿರಲ್ಲ, ಫೀಸ್ ಕೊಡೋಕೆ ದುಡ್ಡಿರಲ್ಲ, ಅವನು ಕಾನೂನು ಬಗ್ಗೆ ಮಾಹಿತಿ ಇರಲ್ಲ, ಅವ್ನು ಇದು ಮಾಡ್ತಾನೆ. ಅವನು ಪಾಪ ಒಂದು ಊರಲ್ಲಿ ಅವನು ತುಂಬ ಬಡವಾಗಿರ್ತಾನೆ. ಅಂಥವ್ರನ್ನೆಲ್ಲ ಕೆಲವು ಪೊಲೀಸರು ಅವ್ರನ್ನೆಲ್ಲ ಇನ್ವಾಲ್ವ್ ಮಾಡಿಸಿ ಅವ್ರಿಗೆಲ್ಲ ಶಿಕ್ಷೆ ಕೊಡಿಸಿರೋದು ನಾನು ಒಳಗಡೆ ಎಲ್ಲ ನೋಡಿದ್ದೀನಿ. ಸೊ ನೀವು ದರ್ಶನ್ ಸರ್ ಪರ ತುಂಬ ಧ್ವನಿ ಎತ್ತಿದ್ರಿ ಆ ಸಮಯದಲ್ಲಿ. ಸೊ ಅಲ್ಲೇನು ನಡೀತು, ಅಥವಾ ನೀವು ಕೆಲವು ಲಾಯರ್ಗಳ ವಿರುದ್ಧ ಕೂಡ ಧ್ವನಿ ಎತ್ತಿದ್ರಿ, ಆ ಸಮಯದಲ್ಲಿ ಏನು ನಡೀತು ಅಲ್ಲಿ? ದರ್ಶನ್ ಪರ ವಿರೋಧ ಅನ್ನೋದಕ್ಕಿಂತ ಹೆಚ್ಚಾಗಿ ಆ್ಯಕ್ಚುಲಿ ಒಂದು ಮಾನವೀಯತೆ ದೃಷ್ಟಿಯಿಂದ ನಾನು ಮಾತಾಡಿದ್ದು ಅಷ್ಟೇ. ಒಬ್ಬ ಲಾಯರು ತುಂಬಾ ಅವ್ರ ಅಭಿಮಾನಿಗಳು ಅಂತಂದ್ರೆ ನೋಡಿ, ಅಭಿಮಾನಿಗಳನ್ನ ದೇವರು ಅಂತಾರೆ ಅಣ್ಣವರು. ಅವರು ಆ ಸಂದರ್ಭದಲ್ಲಿ ಅವ್ರಿಗೆ ಯಾರೋ ಒಬ್ಬವರು ಅವ್ರ ನಾಯಕ ನಟ ತುಂಬ ಕಷ್ಟದಲ್ಲಿದ್ದಾಗ, ಅವ್ರ ನಾಯಕ ನಟನಿಗೆ ನೋವಾದಾಗ ಅವರು ಸ್ಪಂದಿಸ್ತಾರೆ, ಅವ್ರು ಇದು ಮಾಡ್ತಾರೆ. ಆದರೆ ಅದನ್ನು ಒಂದು ಅಡ್ವಾಂಟೇಜ್ ತೊಗೊಂಡು ಅದನ್ನು ಒಂದು ವೀಕ್ನೆಸ್ ಥರ ತೊಗೊಂಡು ಕೆಲವರೆಲ್ಲ ಅಭಿಮಾನಿಗಳ ಬಗ್ಗೆ ಅರೆಸ್ಟ್ ಮಾಡಿಸೋದು ಅದೆಲ್ಲ ಮಾಡಿದಾಗ, ನಾನು ಒಬ್ಬ ಲಾಯರ್ಗೆ ನಾನು ನಿನಗೆ ತಾಕತ್ತಿದ್ರೆ ನನ್ನನ್ನು ಅರೆಸ್ಟ್ ಮಾಡಿಸು ಅಂತ ಒಂದು ಲಾಯರ್ಗೆ ನಾನು ಎಚ್ಚರಿಕೆ ಕೊಟ್ಟಿದ್ದು ನಿಜ. ಕೊಲೆ ಮಾಡ್ತೀನಿ ಅಂತ ಕೂಡ ಹೇಳಿದ್ರಿ. ಅದು ಆ್ಯಕ್ಚುಲಿ ಅವ್ನಿಗೆ ಏನು ಹೇಳಿದ್ದೆ ಅಂತಂದರೆ, ಸುಮ್ಮನೆ ನಿನಗೆ ಬೈದರೆ ಸುಮ್ಮನೆ ಬೈದ ತಕ್ಷಣವೇ ಅರೆಸ್ಟ್ ಮಾಡಬೇಕು ಅಂತ ಯಾವ ಸೆಕ್ಷನಲ್ಲೂ ಇಲ್ಲ. ನನಗೆ ಗೊತ್ತಿರೋ ಪ್ರಕಾರ ನೀನು ಹಿಂಗಂದ್ರೆ ನನಗೆ ಅರೆಸ್ಟ್ ಮಾಡಲ್ಲ, ನೀನು ಮರ್ಡರ್ ಮಾಡ್ತೀನಿ ಅಂತ ಹೇಳ್ತೀನಿ, ಅದನ್ನು ತೊಗೊಂಡೋಗಿ ಪೊಲೀಸರಿಗೆ ತೋರಿಸು, ಅವಾಗಲಾದರೂ ಅರೆಸ್ಟ್ ಮಾಡ್ಬೋದು ಅಂತ ಆ ಒಂದು ಕ್ಷಣದಲ್ಲಿ ಆ ಕೋಪದಲ್ಲಿ ಹೇಳಿದ್ದೆ ನಾನು. ಸೊ ಅದಾದಮೇಲೆ ನೀವು ಅದರ ಪರಿಣಾಮ ಏನಾದರೂ ಎದುರಿಸಿದ್ರೆ? ಇಲ್ಲ, ಅದ್ರ ಪರಿಣಾಮ ಏನಿಲ್ಲ. ಅವರು ಲಾಯರ್ ಫೋನ್ ಮಾಡಿದರು, ಅವ್ರ ಕಡೆ ಲಾಯರ್ ಫೋನ್ ಮಾಡಿಬಿಟ್ಟು ಕ್ಷಮೆ ಕೇಳ್ಬೇಕು ನೀನು ಅಂತ ಹೇಳಿದ್ರು. ನಾನೇ ಕ್ಷಮೆ ಕೇಳಲಿ ಅಂತ ಹೇಳಿದೆ. ಹಂಗೆ ನಂತರ ಅವರೇ ಆ ಲಾಯರೇ ಇಲ್ಲ, ನನ್ನ ಋಷಿಗೂ ನನಗೇನು ಇಲ್ಲ ನಾವು ಅಂತಂದ್ಬಿಟ್ಟು ಅವರು ವಿಜಯಲಕ್ಷ್ಮಿ ಅವ್ರಿಗೆ ಕ್ಷಮೆ ಕೇಳಿದ್ರು. ಈ ಥರ ನಾನು ಮಾತಾಡಿದ್ದು ಇದು ಅಂತಂದ್ಬಿಟ್ಟು ಆ ಕೆಲವು ಕೋಪದಲ್ಲಿ ಕೆಲವು ಇದರಲ್ಲಿ ಆಗುತ್ತೆ. ಅದು ರಿಯಾಕ್ಟ್ ಮಾಡಬೇಕಾ ಅಂತ ಅನಿವಾರ್ಯತೆ ಪರಿಸ್ಥಿತಿ ಬಂದಾಗ ರಿಯಾಕ್ಟ್ ಮಾಡಬೇಕಾಗುತ್ತೆ ಅಷ್ಟೆ. ಸೊ ನೀವು ಜೈಲಲ್ಲಿ ಇದ್ದಷ್ಟು ಸಮಯ ಅಲ್ಲಿ ಇರ್ತಕ್ಕಂಥ ಕೈದಿಗಳನ್ನು ಅಥವಾ ಅವ್ರ ಮನಸ್ಥಿತಿಗಳನ್ನು ಎಲ್ಲ ನೀವು ಕೆಲವೊಂದು ರೀಡ್ ಮಾಡಿರ್ತೀರಿ. ಸೊ ಅಲ್ಲಿ ನಿಮಗೆ ಎಂತೆಂಥವ್ರ ಪರಿಚಯ ಆಯಿತು, ಅಲ್ಲಾದ ಅನುಭವಗಳೇನು? ನನಗೆ ಆ್ಯಕ್ಚುಲಿ ಜೈಲಲ್ಲಿ ನಾನು ತುಂಬಾ ಜೈಲು ಒಂದು ಏನಂತಂದರೆ, ಅಲ್ಲಿ ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ, ಬೇರೆ ಇಂಟರ್ವ್ಯೂ ಕೂಡ ಹೇಳಿದ್ದೆ, ನೀವು ಜೈಲಲ್ಲಿ ಈ ಸ್ಟೂಡೆಂಟ್ಗಳ್ನ ಕರ್ಕೊಂಡೋಗಿ ತೋರಿಸ್ಬೇಕು. ಸ್ಟೂಡೆಂಟ್ಗಳಿಗೆ ನೀವು ಹೆಂಗೆ ಒಂದು ಟ್ರಿಪ್ ಥರ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟು ಝೂ ಕರ್ಕೊಂಡು ಹೋಗ್ತೀರಾ, ಅರಮನೆಗೆ ಕರ್ಕೊಂಡು ಹೋಗ್ತೀರಾ, ಅರಮನೆಗೆ ಪ್ರವಾಸಿ ತಾಣಗಳಿಗೆ ಕರ್ಕೊಂಡು ಹೋಗ್ತಾರಲ್ಲ, ಆ ಥರ ಜೈಲಿಗೂ ಒಂದು ಸಲ ಸ್ಟೂಡೆಂಟ್ಗಳ್ನ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ತಿಳಿಸ್ಬೇಕು. ಯಾಕೆ ಅಂತಂದಾಗ ಅಲ್ಲಿ ತಪ್ಪು ಮಾಡಿದವರು ಇದ್ದಾರೆ, ತಪ್ಪು ಮಾಡದೇ ಇರೋರು ಇದ್ದಾರೆ. ಅಷ್ಟು ಆ ಮಕ್ಕಳಿಗೆ ಗೊತ್ತಾಗತ್ತೆ. ಯಾವ ಥರ ಅಂತಂದರೆ, ಅವ್ರದ್ದು ಒಂದು ಇವನು ನೋಡಪ್ಪ ಇವನು ಹಿಂಗೆ ಈ ಕಾರಣಕ್ಕೋಸ್ಕರ ಇವ್ನಿಗೆ ಶಿಕ್ಷೆ ಆಯಿತು, ಇವನು 14 ವರ್ಷ ಇಲ್ಲಿರ್ಬೇಕು, 11 ವರ್ಷದ 6 ತಿಂಗಳು ರೆಮಿಷನ್ ಎಲ್ಲ ಸೇರಿದ್ರೆ 14 ವರ್ಷ ಇವನು ಮಾಡಿದ್ರೆ ಸನ್ನಡಿತ ಆಧಾರ ಮೇಲೆ ಬಿಡುಗಡೆ ಮಾಡ್ಬೋದು ಅಂತ ಒಂದು ಕಾನೂನಲ್ಲಿದೆ. ಕೆಲವರು 20 ವರ್ಷ ಆಗಿದೆ, 22 ವರ್ಷ ಆಗಿದೆ. ಅವರು ಒಂದು ಚೂರು ನಾನು ಆ ಮಕ್ಕಳನ್ನ ಕರ್ಕೊಂಡೋಗಿ ಅವ್ರಿಗೆಲ್ಲ ಗೊತ್ತಾಗುತ್ತೆ, ಈ ಥರನ ಈ ಕಿಡ್ನಾಪ್ ಮಾಡಿದ್ರೆ ಇಷ್ಟು ವರ್ಷ ಶಿಕ್ಷೆ ಆಗುತ್ತಾ, ಆಮೇಲೆ ಕೊಲೆ ಮಾಡಿದ್ರೆ ಇಷ್ಟು ವರ್ಷ ಶಿಕ್ಷೆ ಆಗುತ್ತಾ, ಯಾರಿಗಾದ್ರೂ ನಾವು ಈ ಥರ ಎಲ್ಲ ಅವ್ರಿಗೆ ಗೊತ್ತಾದಾಗ ತಪ್ಪು ಮಾಡೋಕ್ಕೆ ಹೋಗಲ್ಲ. ಚಿಕ್ಕ ವಯಸ್ಸಿಂದನೇ ಅದೊಂದು ಸಬ್ಜೆಕ್ಟ್ ಕೂಡ ಇರಬೇಕು. ಅಪರಾಧ ಮಾಡಿದ್ರೆ ನಿಮಗೆ ಏನೆಲ್ಲ ಆಗುತ್ತೆ, ಏನು ಅಪರಾಧ, ಏನು ಸೆಕ್ಷನ್ಗಳು, ಏನಕ್ಕೆ ಈ ಥರ ಎಲ್ಲ ಮಾಡಿದ್ರೆ ಎಷ್ಟು ವರ್ಷ ಶಿಕ್ಷೆ ಇದೆ ಅಂತೆ ಸ್ಟೂಡೆಂಟ್ಸ್ಗಳಿಗೆ ಖಂಡಿತವಾಗ್ಲೂ ತುಂಬ ಅನಿವಾರ್ಯತೆ ಇದೆ. ಆಮೇಲೆ ಯಾರಿಗೂ ಗೊತ್ತಿರಲ್ಲ. ಇವಾಗ ಒಳಗಡೆ ಹೋದಾಗ ಒಂದು ಆ್ಯಕ್ಚುಲಿ ಅಲ್ಲಿ ಒಂದು ಡ್ರಿಂಕ್ಸ್ ಮಾಡಿದಾಗ ಆಗಿರೋಂಥ ಅಪರಾಧಗಳೇ ಜಾಸ್ತಿ. ಅಂದರೆ ಒಂದು ಕ್ಷಣದ ಕೋಪವು ಮದ್ಯಪಾನಭೂತವು, ಅದು ನಾನು ಬರೆದಿದ್ದೆ ಹಾಡು. ಒಂದು ಕ್ಷಣದ ಕೋಪವು ಮದ್ಯಪಾನಭೂತವು, ನೋಡಾಯಿತು ನರಕವು ಬದುಕಾಯಿತು ನಾಶವು ಅಂತ. ಒಂದು ಕ್ಷಣದಲ್ಲಿ ಆ ಕುಡಿದಾಗ ಕೋಪ ಅನ್ನೋದು ಮನುಷ್ಯನಿಗೆ ಅಲ್ಲಿ ಸುಮಾರು ಕಥೆಗಳಿದ್ದಾವೆ. ನಿಮ್ಗೆ ಎಷ್ಟು ಅವರ ಸಣ್ಣ ಪುಟ್ಟ ಕಥೆಗಳು ಹೇಳಿದ್ರೆ ಗೊತ್ತಾಗ, ಯಾವ್ದಾರು ಒಂದು ನೀವು ಇಲ್ಲಿ ದಯವಿಟ್ಟು ಹೇಳಿ ನೋಡ್ತಾ ಇರೋರಿಗೆ, ಈ ಥರ ಒಂದು ಚಿಕ್ಕ ಎಡವಟ್ಟಿನಿಂದ ಇಷ್ಟು ವರ್ಷ ಜೈಲು ಅಥವಾ ಇಂಥ ನರಕ ನೋಡಬೇಕಾಯಿತು, ಅದರ ಒಂದು ಕತೆ. ಅದೇ ಒಂದು ಕತೆ. ಒಬ್ಬರು ಚಿಕ್ಕಬಳ್ಳಾಪುರದಲ್ಲಿ ಅವರು ಶಿವು ಅಂತಂದ್ಬಿಟ್ಟು ಅವರು ಅಣ್ಣ ಒಬ್ಬರು ಇದ್ದಾರೆ. ನಾನು
ಅವ್ರು ಶಿವನವ್ರನ್ನ ಒಳಗಡೆ ಕರ್ಕೊಂಡು ಹೋಗಿದ್ದೆ. ನಾನು ಚೀಫ್ ಗೆಸ್ಟ್ ಆಗಿ ಆವಾಗ ಕರಿತಾ ಇರ್ತಾರೆ ಒಳಗಡೆ. ನಾನು ಒಳಗಡೆ ಹೋಗ್ತೀನಿ. ಅಲ್ಲಿ ಅವ್ನು ಕೇಳಿದೆ ಏನು ಅಂತಂದಾಗ ಅವರು ಗೌಡ್ರು, ಆ ಹುಡುಗ ಬಂದ್ಬಿಟ್ಟು ಗೌಡ್ರು. ಅವರು ಹುಡುಗನ ಮನೆ ಅವರು ಜಮೀನು ಪಕ್ಕದಲ್ಲಿ ಒಬ್ಬರು ದಲಿತರದ್ದು ಜಮೀನಿದೆ. ಆ ದಲಿತರು ಲೇಡಿ ಬಂದ್ಬಿಟ್ಟು ಈ ಹುಡುಗನವ್ರ ಅಮ್ಮನಿಗೆ ಕೆಟ್ಟದಾಗಿ ಬೈತಾ ಇದ್ರಂತೆ. ದಲಿತ ಜಮೀನೇನಿದೆ ಅವರ ತಾಯಿ ಈ ಹುಡುಗನಿಗೆ ಈ ಹುಡುಗನಿಗಲ್ಲ, ಈ ಹುಡುಗನವ್ರ ಅಮ್ಮನಿಗೆ, ಅಂದರೆ ಅಮ್ಮನೆ. ಅವರು ಆ್ಯಕ್ಚುಲಿ ದಲಿತ ಅವ್ರು ಯಾರಿದ್ದಾರೆ, ದಲಿತರು ಜಮೀನು ಯಾವ್ದಿದೆ ಅವರು ಓನರು, ಪ್ಲಸ್ ಗೌಡ್ರದ್ದು ಒಂದು ಯಾರು ಲೇಡಿ, ಅವರಿಬ್ಬರು ಲೇಡಿ ಯಾವಾಗಲೂ ಜಗಳ ಆಡ್ತಾ ಇದ್ರಂತೆ. ದಲಿತರವರು ಆ ಗೌಡ್ರಿಗೆ ಯಾವಾಗಲೂ ಬೈತಾ ಇದ್ರಂತೆ, ಕೆಟ್ಟದಾಗಿ ಹಿಂಗೆ ಬೈತಾ ಇದ್ರಂತೆ. ಈ ಹುಡುಗ ಸಹಿಸ್ಕೊಂಡಿದ್ದಾನೆ. ಒಂದು ಸಲ ತುಂಬ ಕೆಟ್ಟದಾಗಿ ಬೈದರು. ಅವನು ಏನೋ ಹುಡುಗ ಸಲ್ಕೆಯಲ್ಲಿ ಜಮೀನಲ್ಲಿ ಕೆಲಸ ಮಾಡ್ತಾ ಇರ್ಬೇಕಂದ್ರೆ ಅವ್ರ ತಾಯಿನೂ ಅವ್ರೇನೋ ಕೆಲಸ ಮಾಡ್ತಾಯಿದ್ರೆ ಅಂತೆ, ಗೌಡ್ರ ಹುಡುಗನ ತಾಯಿ. ಆ ಪಕ್ಕದ ದಲಿತರು ಮಹಿಳೆ ಬಂದ್ಬಿಟ್ಟು ಕೆಟ್ಟದಾಗಿ ಬೈದಿದ್ದಾಳೆ. ಬೈದಾಗ ಇವನು ಕೋಪ ಬಂದಿದೆ. ಕೋಪ ಬಂದ ತಕ್ಷಣವೇ ಅವನ ಅಮ್ಮ ಅಂದರೆ ಅಷ್ಟು ಪ್ರೀತಿ ಅವನಿಗೆ, ತುಂಬ ಸಹನೆ ಮಾಡಿದ್ದಾನೆ. ಆದರೆ ಅವನಿಗೆ ಅವಳು ಜಾಸ್ತಿ ಬೈದಾಗ ಏನಾಗ್ಬಿಟ್ಟಿದೆ ಅಂದರೆ ಆ ಸಲ್ಗೆ ತೊಗೊಂಡು ತಲೆಗೆ ಹೊಡೆದ್ಬಿಟ್ಟಿದೆ ಈ ಹುಡುಗ ಗೌಡ್ರ ಹುಡುಗ ಬಂದು ದಲಿತರ ಹುಡುಗಿನವ್ರ ಅಮ್ಮನಿಗೆ, ಆ ಹೆಂಗಸಿಗೆ ಹೊಡೆದ್ಬಿಟ್ಟಿದ್ದಾನೆ. ಹೊಡೆದ್ಬಿಟ್ಟು ಅವ್ರ ಕೋಪ ಇಷ್ಟಿದೆ ಅಂತಂದರೆ ಆ ಕ್ಷಣದಲ್ಲಿ ಅವ್ನು ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ. ಆ ಒಂದೇಟು ಹೊಡೆದು ಬಿಟ್ಬಿಟ್ಟಿದ್ರು ಆಗಿರೋದು, ಮತ್ತೆ ಇನ್ನೊಂದು ಏಟು ಹೊಡೆದಿದ್ದಾನೆ. ಆ ಎಮ್ಮ ಸತ್ತು ಹೋಗ್ಬಿಟ್ಟಿದ್ದಾನೆ. ಅದು ಅವ್ರು ದಲಿತರಾಗಿರೋದ್ರಿಂದ, ಇವರು ಜನರಲ್ ಆಗಿರೋದ್ರಿಂದ ಅದು ಅಟ್ರಾಸಿಟಿ ಪ್ಲಸ್ 302 ಆಗಿ ಇಮಿಡಿಯೇಟ್ ಅವನಿಗೆ ಕನ್ವಿಕ್ಷನ್ ಆಯಿತು, ಜೀವಾವಧಿ ಶಿಕ್ಷೆ ಆಯಿತು. ಅವನು ಒಳಗಡೆ ಸಫರ್ ಪಡ್ತಾನೆ ಅಂತಂದರೆ ತುಂಬಾ ಅವ್ನು ನೋಡಿದಾಗ ನಮಗೆ ತುಂಬ ಒಳ್ಳೆ ಹುಡುಗ, ಅವನು ತುಂಬ ಅಮಾಯಕ. ಅವ್ರ ತಾಯಿಗೆ ಬೈದ ಅನ್ನೋ ಕಾರಣಕ್ಕೋಸ್ಕರ ಅವನಿಗೆ ಅಲ್ಲಿ ಹೊಡೆದು ಜೀವಾವಧಿ. ಬಟ್ ಇಲ್ಲಿ ಅವ್ರು ಟ್ರಿಗರ್ ಮಾಡಿದಕ್ಕೆ ಏನು ಶಿಕ್ಷೆ ಇಲ್ಲ. ಟ್ರಿಗರ್ ಮಾಡಿದಕ್ಕೆ ಅದಕ್ಕೆ ಶಿಕ್ಷೆ ಇಲ್ಲ. ಅವ್ರು ಟ್ರಿಗರ್ ಮಾಡಿದಾಗ ನಾವು ಕಂಪ್ಲೇಂಟ್ ಕೊಡಬೇಕು, ಈ ಥರ ಟ್ರಿಗರ್ ಮಾಡ್ತಾ ಇದ್ದಾರೆ, ಆ್ಯಕ್ಷನ್ ತಗೊಳ್ಳಿದ್ದು ಜೀವ ಬೆದರಿಕೆ ಬಟ್ ಅದಕ್ಕೆ ಕಂಪ್ಲೇಂಟ್ ಕೊಟ್ಟು ತಗೊತಾರೆ. ಅವ್ರಿಗೆ ಬಂದು ವಾರ್ನ್ ಮಾಡ್ತಾರೆ. ಪೊಲೀಸರು ಸ್ವಲ್ಪ ಕಾನೂನು ಗೊತ್ತಿರೋರು ಹೋಗ್ಬಿಟ್ಟು ಈ ಥರ ಸರ್ ಜೀವ ಬೆದರಿಕೆ ಇದೆ ಹಂಗೆ. ಆಮೇಲೆ ಅಕಸ್ಮಾತ್ ಆ ಥರ ತಗೊಂಡಾಗ್ಲೂ ಪೊಲೀಸರು ಆ್ಯಕ್ಷನ್ ತೊಗೊಂಡಿಲ್ಲ ಅಂದರೆ ಈ ಥರ ಘಟನೆ ಆದಾಗ ಪೊಲೀಸರು ಆನ್ಸರಬಲ್ ಆಗ್ತಾರೆ. ಕಂಪ್ಲೇಂಟ್ ಕೊಟ್ಟಿದ್ರು ನೀವು ಯಾಕಪ್ಪ ಇದು ಮಾಡಲಿಲ್ಲ, ನಿಮ್ಮ ನಿರ್ಲಕ್ಷ್ಯದಿಂದ ಒಂದು ಜೀವ ಹೋಗಿದೆ ಅಂದಂಗೆ ಆಗುತ್ತೆ. ಆ ಥರ ಎಷ್ಟೋ ತುಂಬ ಇದುಗಳಿದ್ದಾವೆ ಸರ್, ತುಂಬ ಕೇಸ್ಗಳಿದ್ದಾವೆ. ಆ್ಯಕ್ಚುಲಿ ಅವ್ರು ಏನು ಹೇಳ್ತಾರೆ ಅಂದರೆ, ಸರ್ ನಾನು ಕುಡ್ದಿಲ್ಲ ಅಂದಿದ್ರೆ ನಾನು ಇವತ್ತು ಈ ಪರಿಸ್ಥಿತಿ ಇರ್ತಾ ಇರಲಿಲ್ಲ, ಕುಡ್ದಾಗಲೇ ಜಾಸ್ತಿ. ಅವರಲ್ಲಿ ಹೊಡೆದಾಗ ಕುಡ್ದಿದ್ರ ಅವ್ರು ಕುಡ್ದಿರಲಿಲ್ಲ, ಅವರೆಲ್ಲ ಬೇರೆಯವ್ರು ಹೇಳ್ತಾರೆ, ಅವ್ನು ಕುಡಿಯೋದಿಲ್ಲ. ಜೀವಾವಧಿ ಅಂದರೆ 14 ವರ್ಷ ಅಂತ ಬರುತ್ತಾ ಅಥವಾ ಜೀವಾವಧಿ, ಜೀವಿತಾವಧಿ, ಆ ಥರ ಮರಣದಂಡನೆ, ಗಲ್ಲು ಶಿಕ್ಷೆ ಆ ಥರ ಎಲ್ಲ ಇದ್ದಾವೆ ಸರ್. ಆ್ಯಕ್ಚುಲಿ ನನಗೆ ಗೊತ್ತಿರೋ ಪ್ರಕಾರ ಲೈಫ್ ಸೆಂಟೆನ್ಸ್ ಅಂತಂದರೆ ಆ ಜೀವಾವಧಿ ಅಂತಂದರೆ 11 ವರ್ಷದ 6 ತಿಂಗಳು. 11 ವರ್ಷದ 6 ತಿಂಗಳು ಆದಮೇಲೆ ಅವನು ಬದಲಾಗಿದ್ದಾನೆ, ಸನ್ನಡತೆ ಬದಲಾಗಿದ್ದಾನೆ. ಆಮೇಲೆ ಒಳಗಡೆ ಏನು ಕೇಸ್ಗಳಿಲ್ಲ ಅವನಿಗೆ, ತುಂಬ ಚೆನ್ನಾಗಿ ಅವನು ಆಚೆಗಡೆ ಹೋಗಿ ಒಬ್ಬ ಮನುಷ್ಯನಾಗಿ ಬದುಕ್ಬೋದು ಅಂತ ಕೆಲವು ಬೋರ್ಡ್ ಅಂತ ಮಾಡ್ತಾರೆ. ಅಲ್ಲಿ ಬೋರ್ಡಲ್ಲಿ ಜಡ್ಜು, ಡಾಕ್ಟ್ರು, ಆಮೇಲೆ ಸೋಷಲ್ ಸಮಾಜ ಸೇವಕರು ಎಲ್ಲ ಇರ್ತಾರೆ. ಎಲ್ಲ ಇದ್ದಾಗ ಅವ್ರದ್ದೊಂದು ಚಾರ್ಜ್ ಶೀಟ್ ತೊಗೊಂಡು ಓದಿದಾಗ ಇವಂದು ಎಷ್ಟಾಗಿದೆ ಬೋರ್ಡ್ಗೆ ಸೆಲೆಕ್ಟ್ ಮಾಡ್ತಾರೆ. ಇವಾಗ ಒಂದು 1000 ಜನ ಇದ್ದರೆ ಇಲ್ಲೊಂದು 50 ಜನ ಇವು ಬಿಡುಗಡೆ ಆಗ್ಬೋದು ಅಂತ ಅವರೇ ಜೈಲ್ ಸೂಪರ್ಡೆಂಟ್ಗಳು, IG-ಗಳೆಲ್ಲ ಅವರಿಗೆ ಬೋರ್ಡ್ಗೆ ಇಷ್ಟು ಫಾರಮ್ ಅಪ್ಲಿಕೇಶನ್ ಅಂತ ಕೊಡ್ತಾರೆ, ಇಷ್ಟು ಜನ ಬದಲಾಗಿದ್ದಾರೆ. ಈ ಪ್ರಕ್ರಿಯೆ ವರ್ಷಕ್ಕೊಮ್ಮೆ ನಡೆಯೋದು? ವರ್ಷಕ್ಕೊಮ್ಮೆ ನಡೆಯುತ್ತೆ. ಗಾಂಧಿ ಜಯಂತಿ ದಿನ, ಸ್ವಾತಂತ್ರ್ಯ ಅಲ್ಲ, ವರ್ಷಕ್ಕೊಮ್ಮೆ ನಡೆದಿರುತ್ತೆ. ಅಂದರೆ ಗಾಂಧಿ ಜಯಂತಿ ದಿವಸನಲ್ಲ, ಆ ದಿವಸ ಬಿಡ್ತಾರೆ. ಆ ದಿವಸ ಬಿಡ್ತಾರೆ. ಗಾಂಧೀಜಿದು ಗಣರಾಜ್ಯೋತ್ಸವ ದಿನ ಆಗಸ್ಟ್ 15 ಅದೆಲ್ಲ ಆ ಬೋರ್ಡಲ್ಲಿ ಅವರು ಸೆಲೆಕ್ಟ್ ಆಗಬೇಕು. ಬೋರ್ಡಲ್ಲಿ ಒಂದೊಂದು ಸಲ ಏನಾಗ್ಬಿಡುತ್ತೆ ಅಂದರೆ ಪಾಪ ಅವ್ರ ಒಳಗಡೆ ಎಲ್ಲ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಂಡಿರ್ತಾರೆ. ಕೆಲವು ಸ್ಯಾಡಿಸ್ಟ್ಗಳು ಬಂದುಬಿಡ್ತಾರೆ ಆ ಬೋರ್ಡಲ್ಲಿ, ಕೆಲವರು ನನಗೆ ಗೊತ್ತಿರೋ ಪ್ರಕಾರ. ಯಾಕೆಂತಂದರೆ ಅವನದು 3 ವರ್ಷ, ಒಬ್ಬಂದು 3 ವರ್ಷದಿಂದ ಅವನು ಒಳಗಡೆ ತುಂಬ ಡೀಸೆಂಟ್ ಆಗಿದ್ದಾನೆ, ಎಕ್ಸಸೈಸ್ ಮಾಡಿಕೊಂಡು ಆರೋಗ್ಯವಾಗಿದ್ದಾನೆ. ಕೆಲವು ಸ್ಯಾಡಿಸ್ಟ್ಗಳು, ನೀನು ಕೊಲೆ ಮಾಡಿದ್ಯಲ್ಲ ಅದಾ, ಈ ಬೇಡ ಬೋರ್ಡ್ ಈ ಸಲ ಬೇಡ, ಇನ್ನೊಂದು ವರ್ಷ ಹೊಡಿ ನೀನು ಅಂತಾರೆ. ಯಾಕಂದರೆ ಇನ್ನೂ ಹೆಂಗಾಗಿದೆಯಲ್ಲ, ಇನ್ನೂ ವಯಸ್ಸಾಗಿಲ್ಲ, ನಿನಗೆ ಹೋಗು ಅಂತಾರೆ. ಇಲ್ಲ ಆ ಥರ ಎಲ್ಲ ಪಾಪ ಆ 1 ವರ್ಷ ಕಾಯ್ಬೇಕಂದ್ರೆ 100 ವರ್ಷ ಕಾದಂಗೆ ಆಗುತ್ತೆ ಅವ್ರಿಗೆ ಒಳಗಡೆ. ಆ ಥರ ತುಂಬ ಇದೆ ಸರ್. ಆಮೇಲೆ ಇವಾಗ ಆ್ಯಕ್ಚುಲಿ ನೋಡಿ, ನಿಮಗೆ ಯಾಕೆ ಅಮಾಯಕರು ಅಂತ ಹೇಳ್ತೀನಿ ಅಂತಂದಾಗ, ಒಬ್ಬನು ಒಂದು 3 ಜನ ಕೊಲೆ ಮಾಡಬೇಕು ಅಂತ ಒಬ್ಬನ ಕೊಲೆ ಮಾಡಬೇಕು ಅಂತ ಸ್ಕೆಚ್ ಹಾಕ್ತಾರೆ. ಸ್ಕೆಚ್ ಹಾಕ್ಬಿಟ್ಟು ಒಂದು ಕಾರ್ನ ಬುಕ್ ಮಾಡ್ತಾರೆ. ಒಬ್ಬ ಅಲ್ಲ 3 ಜನ
ಕಾರ್ನ ಬುಕ್ ಮಾಡ್ತಾರೆ. ಬಾಪ ಇಲ್ಲೊಂದು ಸ್ವಲ್ಪ ಕೆಲಸ ಒಬ್ಬನ ಕೊಲೆ ಮಾಡಬೇಕು ಅಂತ 3 ಜನ ಪ್ಲಾನ್ ಮಾಡಿ ಒಂದು ಕಾರ್ ಬುಕ್ ಮಾಡಿ ಕಾರ್ನ ಬುಕ್ ಮಾಡ್ತಾರೆ. ಕಾರ್ ಡ್ರೈವರ್ ಯಾರು ರಮೇಶ್ ಅಂತವ್ನ ಮೇಲೆ ಬುಕ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಆ ಕಾರ್ ಡ್ರೈವರ್ ಇವರಲ್ಲ, ಬೇರೆ ಯಾರು. ಅಂದರೆ ಇವಾಗ ಜನರಲ್ ಆಗಿ ನಾನು ಇಲ್ಲಿಂದ ಆಟೋದಲ್ಲಿ ಬಂದೆ, ಅರ್ಥ ಆಯ್ತಾ? ಆಟೋದಲ್ಲಿ ಬಂದೆ, ನಾನೊಂದು ಕೊಲೆ ಮಾಡಿಬಿಟ್ಟೆ. ಆಟೋದವನು ಅಲ್ಲಿ ಆರೋಪಿ ಆಗ್ತಾನೆ. ಅವನೇನು ತಪ್ಪೇ ಮಾಡಿರಲ್ಲ, ಸಾಕ್ಷಿ. ಸಾಕ್ಷಿ ಅಲ್ಲ, ತಪ್ಪೇ ಮಾಡಿರಲ್ಲ ಅವನು. ನೀವು ಆಟೋ ಯಾರು ಬುಕ್ ಮಾಡಿದ್ರು, ಯಾಕೆ ಹೋದ್ರು, ನೀವು ಹೋದ್ರು, ಅವೆಲ್ಲ ಕೇಳೋದೇ ಇಲ್ಲ. ಆ ಥರ ಎಷ್ಟೋ ಕೇಸ್ಗಳು ಒಳಗಡೆ ಇದ್ದಾವೆ. ಅವನು ಅವ್ನು ಯಾನೋ ಕರೆದಿರ್ತಾನೆ, ಕರೆದ ತಕ್ಷಣ ಬಾಡಿಗೆಗೆ ಅಂತ ಹೋಗಿರ್ತಾನೆ. ಬಾಡಿಗೆಗೆ ಅಂತ ಅಲ್ಲಿ ಬಾಡಿಗೆಗೆ ಬಂದವರು ಕೊಲೆ ಮಾಡಿರ್ತಾರೆ. ಅಲ್ಲಿ ಕೊಲೆ ಮಾಡಿದಾಗ ಅವನು A4 A3 ಅಂತ ಹಾಕ್ಬಿಟ್ಟು ಅವನಿಗೂ ಶಿಕ್ಷೆ. ಆಟೋ ಚಾಲಕ ಕಾರ್ ಚಾಲಕನಿಗೆ ಒಳಗಡೆ ಶಿಕ್ಷೆ ಆಗಿರೋದು ನೋಡಿದ್ದೀನಿ. ಬಟ್ ಅವ್ರಿಗೆ ನಾವು ಮಾಡಿಲ್ಲ ಅಂತ ನಿರೂಪಿಸ್ಕೊಳ್ಳೋಕೆ ಅಲ್ಲಿ ಸರ್ ಆ್ಯಕ್ಚುಲಿ ಕೆಲವರು ನಾವು ಹೇಳ್ತೀವಲ್ಲ, ಶಿಕ್ಷೆ ಕೊಡೋದಕ್ಕೆ ತುಂಬ ಪ್ರಯತ್ನ ಪಡ್ತಾರೆ. ಶಿಕ್ಷೆ ಕೊಡಿಸ್ಬೇಕು ಅನ್ನೋದಕ್ಕೆ ತುಂಬ ಪ್ರಯತ್ನ ಪಡ್ತಾರೆ. ದುಡ್ಡಿದ್ದವರು, ಆಮೇಲೆ ಸ್ಟ್ರಾಂಗ್ ಆಗಿರೋರು, ಕಾನೂನು ಗೊತ್ತಿದ್ದವರು, ಸ್ವಲ್ಪ ಇನ್ಫ್ಲುಯೆನ್ಸ್ ಇದ್ದವರು ಅವರು ಎಸ್ಕೇಪ್ ಆಗ್ತಾರೆ. ಪಾಪ ಅಮಾಯಕರು. ಅವ್ನು ಡ್ರೈವರ್ ಎಲ್ಲಿ ಪಾಪ ಅವ್ನು ಡೈಲಿ ಒಂದು 500,000 ರೂಪಾಯಿ ದುಡ್ಡು ಜೀವನ ನಡೆಸೋದೇ ಕಷ್ಟ ಇರ್ತಾರೆ. ಆ ಥರ ಕೇಸ್ಗಳು. ನಮ್ಮಲ್ಲಿ ಒಂದು ಮಾತಿದೆ, ಕೋರ್ಟಿಗೆ ನೀವು ತಿರುಗೋದು ಅಂದರೆ ಧರ್ಮರಾಯನಷ್ಟು ತಾಳ್ಮೆ ಇರಬೇಕು, ಕುಬೇರನಷ್ಟು ದುಡ್ಡು ಇರಬೇಕು ಅಂತ. ಪಕ್ಕ. ಸೊ ನೀವು ಹೇಳಿ, ನಮ್ಮಲ್ಲಿ ಸಾಮಾನ್ಯವಾಗಿ ಒಂದು ಅಭಿಪ್ರಾಯ ಇದೆ, ದುಡ್ಡಿರೋರಿಗೆಲ್ಲ ದುಡ್ಡು ಕೊಟ್ಟು ಜಡ್ಜ್ನೇ ಬೇಕಾದ್ರೆ ಬುಕ್ ಮಾಡ್ಕೊಂಬಿಡ್ತಾರೆ, ಸಾಯೋದು ಬರೀ ಕಾಮನ್ ಮ್ಯಾನ್ಗಳು ಅಂತ. ಸೊ ಜೈಲು ಸ್ವರ್ಗವೋ ನರಕವೋ? ಸರ್, ಸ್ವರ್ಗ ಆಗಕ್ಕೆ ಸಾಧ್ಯ ಇಲ್ಲ, ನರಕನೇ ಅದು. ಜೈಲು ನರಕನೇ. ಆ್ಯಕ್ಚುಲಿ ಇದು ಎಬ್ಬಿಚುವಲ್ ಅಫೆಂಡರ್ಸ್ಗೆ ಸ್ವರ್ಗ ಅದು. ಈ ಅತ್ತೆ ಮನೆ ಥರ ಹೋಗ್ತಾ ಅವ್ರಿಗೆಲ್ಲ ಕಾಮನ್ ಥರ ಜೈಲ್ ಬಗ್ಗೆ ಅವ್ರ ಬಗ್ಗೆ ಇದೆ. ಆದರೆ ಅವ್ರಿಗೆ ಶಿಕ್ಷೆ ಆಗಲ್ಲ. ಅವ್ರಿಗೆ ಶಿಕ್ಷೆ ಆದಾಗಲೇ ನಿಮಗೆ ಸಮಾಜ ಸುಧಾರಣೆ ಆಗೋದು. ಯಾಕೆ ಶಿಕ್ಷೆ ಆಗಲ್ಲ ಅಂತಂದರೆ ಅವ್ರಿಗೆಲ್ಲ ಗೊತ್ತಿರುತ್ತೆ, ಕಾನೂನು ಗೊತ್ತಿರುತ್ತೆ, ಅಲ್ಲಿ ಸಾಕ್ಷಿಗಳಿರಲ್ಲ, ಏನಿರಲ್ಲ. ಅವ್ರಿಗೆ ವೃತ್ತಿಪರರು ಅವ್ರಿಗೆಲ್ಲ ಪ್ರೊಫೆಷ್ನಲ್ ಕಿಲ್ಲರ್ಸ್ ಆಗಿರ್ಬೋದು, ಪ್ರೊಫೆಷ್ನಲ್ ಈ ಕಳ್ತನ ಮಾಡ್ತಾರೆ, ರಾಬರಿ ಮಾಡೋರು, ಅವ್ರು ಮಾಡೋರು. ನಾನು ನೋಡಿದಂಗೆ ಒಳಗಡೆ ಯಾರು ಯಾವುದೋ ಒಂದು 1000 ಶಿಕ್ಷೆ ಆಗಿರ್ಬೋದು ಅಷ್ಟೇ. ಅಂಥವ್ರಿಗೆ ಶಿಕ್ಷೆ ಆದಾಗ ಅವ್ರಿಗೆ ಭಯ ಬರುತ್ತೆ. ಈ ಮಗ, ಇವ್ನು ರಾಬರಿ ಮಗ, ಇವ್ನು 7 ವರ್ಷ ಆಯಿತು, ಇವ್ನ ಮಗ, ಇವನು ಇಂಥದ್ದು ಮಗ, ಇವನಿಗೆ 14 ವರ್ಷ ಆಯಿತು, ಇವ್ನು ರೌಡಿ ಮಗ, ಜೀವಾವಧಿ ಆಯಿತು. ನಾನು 30-40 ವರ್ಷದಿಂದ ನಾನು ಜೈಲಲ್ಲಿ ನೋಡಿದ್ದೀನಿ ಅಂದರೆ ಸ್ಟಡಿ ಮಾಡಿದ್ದೀನಿ. ಆ ಒಂದು 4 ಜನ ರೌಡಿಗೆ 3-4 ಜನ ರೌಡಿಗಳಿಗೆ ಕನ್ವಿಕ್ಷನ್ ಆಗಿರ್ಬೋದು. ಕನ್ವಿಕ್ಷನ್ ಅಂದರೆ ಜೀವಾವಧಿ ಶಿಕ್ಷೆ ಆಗಿರ್ಬೋದು. ಅದು ಬಿಟ್ಟು ನಿಮಗೆ ಎಷ್ಟು ಸಾವಿರಾರು ಜನ ರೌಡಿಗಳು ರೋಡಲ್ಲಿ ಕೊಲೆ ಮಾಡಿ, ನಾನೇ ಕೊಲೆ ಮಾಡಿದೆ ಅಂತ ಟಿ ವಿಯಲ್ಲಿ ಹೇಳಿದ್ದಾರೆ. ಅವರೆಲ್ಲ ಆರಾಮಾಗಿ ಆ ಥರ ಆದಾಗ ನಿಮಗೆ ಯಾರನ್ನು ದೂಷಿಸ್ತೀರಾ? ಕಾನೂನು ಮೇಲೆ ಭಯ ಹೇಳಿದ್ರೆ ತಪ್ಪಾಗುತ್ತೆ. ನೋಡಿ, ಎಷ್ಟೋ ಸಾರಿ ಕಾನೂನಲ್ಲಿ ಕೆಲವು ದೋಷಗಳು ಕಂಡುಬರಲು ನೀವು ಹೇಳೋಕ್ಕಾಗಲ್ಲ. ಹೇಳೋಕ್ಕಾಗಲ್ಲ. ಅದೇನು ಕಾನೂನು ಈಸ್ ಅಲ್ಟಿಮೇಟ್. ಇವಾಗ ಜಡ್ಜ್ ಅವರು ಏನು ಡಿಸಿಷನ್, ನ್ಯಾಯಾಲಯ ಏನು ಡಿಸಿಷನ್ ತಗೊಳ್ತಾರೆ, ಅಂತಿಮ. ನೆಲದ ಕಾನೂನು ಗೌರವಿಸಬೇಕು. ಬಟ್ ಕೆಲವು ಜನರಲ್ ಆಗಿ ಹಿಂಗೆ ಆಗ್ತಾವಲ್ಲ. ನಾವು ಹೇಳ್ತಾ ಇರೋದು ಇದೇನು ಇದಲ್ಲ, ನಾನು ಓಪನಿಂಗ್ ಹೇಳ್ತಾ ಇರೋದು. ಇವತ್ತೆಲ್ಲ ನೀವು ಇಲ್ಲಿ ಫ್ರೀಡಮ್ ಪಾರ್ಕಿಂದ ಜೈಲಿತ್ತಲ್ಲ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಂಡು ಬನ್ನಿ, ಎಷ್ಟು ಜನ ಪ್ರೊಫೆಷ್ನಲ್ ಕಿಲ್ಲರ್ಸ್ಗೆ, ರೌಡಿಗಳಿಗೆ ಶಿಕ್ಷೆ ಆಗಿದೆ. ನನ್ನ ಪ್ರಕಾರ 4 ಜನಕ್ಕೆ ಆಗಿರ್ಬೋದು. ಸೊ ಜೈಲು ಒಳಗಡೆಲ್ಲೂ ಕೂಡ ಮೇಂಟೈನ್ ಮಾಡ್ತಾರೆ ಹವಾ? ಇಲ್ಲ ಆ ಥರ ಹವಾ ಆ ಥರ ಮೇಂಟೈನ್ ಏನಿಲ್ಲ. ಇಲ್ಲ ಆ ಥರ ಮೇಂಟೈನ್ ಅಂತಂದರೆ ದುಡ್ಡಿರೋರಿಗೆ ಅಲ್ಲಿ ದುಡ್ಡಿದ್ರೆ ಸರ್ ಒಂದು ಗೌರವ ಇರುತ್ತೆ. ಆಮೇಲೆ ಅಲ್ಲಿ ಜೈಲ್ ಅಂದರೆ ಯಾವ ಥರ ಅಂತಂದರೆ, ಅಲ್ಲಿ ಅಂಡರ್ ಟ್ರಯಲು ಪ್ಲಸ್ CTP UTP ಅಂತ ಇರುತ್ತೆ. ಸಜಾಬಂದಿಗಳದ್ದು ಒಂದು ಬ್ಯಾರಕ್ ಇರುತ್ತೆ. ಆಮೇಲೆ ಇದು ಶಿಕ್ಷೆ ಆಗಿರೋರು, ಆಮೇಲೆ ಆ ವಿಚಾರಣೆ ದಿನ ಕೈದಿಗಳು ಅಂತ ಅವ್ರದ್ದು ಒಂದಿರುತ್ತೆ. ಮೊದಲು ತುಂಬಾ ಎಲ್ಲ ಜೊತೆಲಿದ್ರು. ಮೊದಲು ತುಂಬ ಈಸಿ ಇತ್ತು ನನ್ನ ಪ್ರಕಾರ. ಅವಾಗ ರೌಡಿಗಳೇಶೆ ಮಗ ಮೊದಲು ತುಂಬ ಆರಾಮಾಗಿ ಹೊಡಿಬೋದಾಗಿತ್ತು ಜೈಲು. ಇವಾಗ ಕಷ್ಟ. ಇವಾಗೆಲ್ಲ ಸಪ್ರೇಟ್ ಮಾಡಿದ್ದಾರೆ. ಇವಾಗೆಲ್ಲ ನೋಡಿ, ಆ್ಯಕ್ಚುಲಿ ಜೈಲಲ್ಲಿ ನಾನು ಹೇಳ್ತಾ ಇರೋದು ಏನಂತಂದರೆ, ಈ ಮೀಡಿಯಾದವರು ಜೈಲಲ್ಲಿ ನಿಮಗೆ ಸೋಪ್ ಸಿಕ್ತು, ಜೈಲಲ್ಲಿ ಪೇಸ್ಟ್ ಸಿಕ್ತು, ನಿಮಗೆ ಅದು ಎಣ್ಣೆ ಸಿಕ್ತು. ಎಣ್ಣೆ ಬಿಡಿ, ಎಣ್ಣೆ ಸಿಕ್ಕಲ್ಲ. ಅಲ್ಲ, ನಾನು ಜನರಲ್ ಆಗಿ ಹೇಳ್ತಾ ಇರೋದು, ಇಲ್ಲಿ ಎಣ್ಣೆ ಸಿಕ್ಕಲ್ಲ ಅದು ಆ ಥರ ಹೇಳ್ತಾರೆ. ಅಂದರೆ ಅವರಿಗೆ ಫಸ್ಟ್ ಪಾಯಿಂಟು, ಈ ಮೀಡಿಯಾದವರಿಗೆ ಜೈಲು ಮ್ಯಾನ್ಯುಯಲ್ಲೇ ಗೊತ್ತಿರಲ್ಲ. VIP ದರ್ಶನ್ ಅವರು VIP ಸೆಲ್ಲಲ್ಲಿದ್ದಾರೆ, ವಿನಯ್ ಕುಲಕರ್ಣಿ ಅವರು VIP ಸೆಲ್ಲಲ್ಲಿದ್ದಾರೆ. VIP ಸೆಲ್ಲಲ್ಲಿ ಇರಲ್ಲ ಅವರು. VIP ಸೆಲ್ ಅನ್ನೋದೇ ಇಲ್ಲ ಅಲ್ಲಿ. ಆ್ಯಕ್ಚುಲಿ
ಸಿಂಪಲ್ ಆಗಿ ಅವರು ನಿಜವಾಗ್ಲೂ ಅವರು ಅಲ್ಲಿರೋರು ಮನುಷ್ಯರು, ಜೈಲಲ್ಲಿರೋರು ಮನುಷ್ಯರು, ಅವರು ಮೃಗಗಳಲ್ಲ. ನಾನು ನಿಜವಾಗ್ಲೂ ಹೇಳ್ತೀನಿ, ದೊಡ್ಡ ದೊಡ್ಡ ಫ್ರಾಡ್ಗಳು, ದೊಡ್ಡ ದೊಡ್ಡ ಕ್ರಿಮಿನಲ್ಗಳು, ದೊಡ್ಡ ದೊಡ್ಡ ಕೊಲೆಗಡಕರು ಆಚೆಗಡೆ ಇದ್ದಾರೆ. ಅರ್ಥ ಆಯ್ತಾ? ಯಾರೋ ಒಂದು 5% 10% ಕ್ರಿಮಿನಲ್ಗಳು ಒಳಗಡೆ ಇರ್ಬೋದು, 90% ಅಮಾಯಕರಿದ್ದಾರೆ. ಅಲ್ಲಿ ಏನೋ ಒಂದು ಸಲ ನೀವು ಯಾರೋ ಅವನಿಗೆ ಜೈಲಲ್ಲಿ ಅವನಿಗೆ ಇದು ಸಿಕ್ತು, ಊಟ ಸಿಕ್ತು, ಸ್ಟವ್ ಅಡುಗೆ ಮಾಡ್ಕೋಬೋದು, ಏನು ಅವ್ರೇನು ಊಟನೇ ಮಾಡಬಾರ್ದಾ? ನಿಮ್ಮ ಪ್ರಕಾರ ಏನು ಶಿಕ್ಷೆ? ಓಕೆ, ಕೈದು ನಾನು ಹೇಳ್ತಾ ಇರೋದು ಯಾರಿಗೂ ನೀವು ಕರೆಕ್ಟಾಗಿ ಅಲ್ಲಿ ಯಾರು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲ್ಲ. ಫಸ್ಟ್ ಪಾಯಿಂಟ್ ತಿಳ್ಕೊಳ್ಳಿ. ಯಾರು ತಪ್ಪು ಮಾಡಿದರೆ 90% ಶಿಕ್ಷೆನೇ ಆಗಲ್ಲ. ಅಲ್ಲಿ ಅಮಾಯಕರಿಗೆ ಶಿಕ್ಷೆ ಆಗೋದು. ದೊಡ್ಡ ದೊಡ್ಡ ಕಳ್ಳರು, ದೊಡ್ಡ ದೊಡ್ಡ ತಲೆ ಹಿಡಕರು, ಇದು ತಲೆ ಒಡೆಯೋರು, ಮೋಸಗಾರರು, ಫ್ರಾಡ್ಗಳು ಎಲ್ಲ ಆಚೆ ಇರೋದು 90%. ಆ ಥರ ಮೀಡಿಯಾದವ್ರನ್ನ ನೋಡಿದಾಗ ನನಗೊಂಥರ ನಗು ಬರುತ್ತೆ. ಅಲ್ಲಿ ಜೈಲ್ ಮ್ಯಾನ್ಯುಯಲಲ್ಲೇ ಇದೆ ಏನಂತಂದರೆ, ಬ್ರಿಟಿಷರು ಬರೆದಿರೋದು. ಬ್ರಿಟಿಷರು ಇನ್ನೂ ಅದನ್ನ ಚೇಂಜ್ ಮಾಡಬೇಕು ಲೆಕ್ಕಾಚಾರ ಪ್ರಕಾರ. ಅವರು ಮನುಷ್ಯರು ಇಲ್ಲ. ಇವಾಗ ಆರೋಪಿಗಳಂತಂದರೆ, ಆರೋಪಿಗಳು 5 ವರ್ಷ, ಮೊನ್ನೆ ಒಬ್ಬನು ನಾನು ಬಂದ ತಕ್ಷಣ 5 ವರ್ಷ ಒಳಗಡೆ ಇದ್ದಾನೆ. ಅವ್ನು ಬೇಲಾಗಿಲ್ಲ, ಏನಾಗಿಲ್ಲ. ಅವನು ಶ್ರೀಗಂಧದ ಚಂದನ ಕಡದ ಅಂತ ಒಳಗಡೆ ಹಾಕಿದ್ದಾರೆ. ಆಮೇಲೆ ನೋಡಿದಾಗ ಕೋರ್ಟಲ್ಲಿ ಇವ್ನು ನಿರಪರಾಧಿ ಅಂತ ಬಿಟ್ಟಿದ್ದಾರೆ. 5 ವರ್ಷ ಯಾರು ಕೊಡ್ತಾರೆ ಅವನಿಗೆ? ಅವನು ವಿಚಾರಣೆ ಮಾಡಿ ತೀರ್ಪು ಬರೋದಕ್ಕೆ 5 ವರ್ಷ ಆಗಿ 5 ವರ್ಷ ಆಗಿದೆ. ಅವನು 5 ವರ್ಷ ಜೈಲಲ್ಲಿ 5 ವರ್ಷ ಜೈಲಲ್ಲೇ ಇದ್ದ. ಸೊ ಈ ಮಧ್ಯೆ ನಿಮಗೆ ಬೇಲ್ ತಗೊಳ್ಳಿಕ್ಕೆ ಅವಕಾಶ ಇರುತ್ತಾ? ಬೇಲ್ ತಗೊಳಕ್ಕೆ ಅವಕಾಶ ಇರುತ್ತೆ, ಪ್ರತಿಯೊಬ್ಬರಿಗೂ ಬೇಲ್ ತಗೊಳ್ಳಿ. ಕೆಲವೊಬ್ರಿಗೆ ಸಿಗಲ್ವ ಏನೋ ಕಾರಣಕ್ಕೆ? ಏನೋ ತಗೊಳಕಂದ್ರೆ ಅದು ಏನಂದ್ರೆ ಒಂದು ಕೇಸ್ನ ತೀವ್ರತೆ ನೋಡ್ತಾರೆ. ಉದ್ದೇಶಪೂರ್ವಕವಾಗಿ ಮಾಡಿದ್ದಾನ, ಇವನು ಪ್ರೊಫೆಷನಲ್, ಇವನ ಹೊರಗಡೆ ಹೋದ್ರೆ ಸಾಕ್ಷಿ ನಾಶ ಮಾಡ್ತಾನೆ, ಇರಪ್ಪ ಒಳಗಡೆ ಅಂತ ಹೇಳ್ತಾರೆ. ಅಂದ್ರೆ ಹಂಗಲ್ಲ, ಸಾಕ್ಷಿ ನಾಶ ಮಾಡ್ತಾನೆ ಆ ಥರ ಎಲ್ಲ ಪ್ರಶ್ನೆ ಬರಲ್ಲ. ಅದು ಒಂದು ಪಾಯಿಂಟ್ ಆಗುತ್ತೆ. ಆದರೆ ತುಂಬಾ ಅಂದರೆ ಅವ್ರ ಜಡ್ಜಿಗಳಿಗೆ ಗೊತ್ತಾಗತ್ತೆ ಇದು ಯಾವ ಥರ. ಆಮೇಲೆ ಪ್ಲಸ್ ನಾವು ಯಾರು ನಮ್ಮ ಪರ ವಾದ ಮಾಡೋ ಲಾಯರ್ಗಳು ಕೂಡ ಯಾವ ಥರ ವಾದ ಮಾಡ್ತಾರೆ ಅನ್ನೋದು ಕೂಡ ಡಿಪೆಂಡ್ ಆಗುತ್ತೆ, ಅವ್ರ ಮೇಲೂ ಡಿಪೆಂಡ್ ಆಗುತ್ತೆ. ಆಮೇಲೆ ಆ್ಯಕ್ಚುಲಿ ಬೇಲು ಪ್ರತಿಯೊಬ್ಬರಿಗೂ ಕೊಡಬೇಕು. ಅದೇನೋ ಒಂದು ಇಂಗ್ಲೀಷಲ್ಲಿ ಗಾದೆ ಇದೆ, ಬೇಲು ಪ್ರತಿಯೊಬ್ಬನ ಹಕ್ಕು. ಬೇಲ್ ತೊಗೊಂಡು ನಾವು ವಾದ ಮಾಡಿ ನಾವು ಏನಾಗಿದೆ, ಆಮೇಲೆ ಕೋರ್ಟು ಡಿಸೈಡ್ ಮಾಡಿದ ಮೇಲೆ, ಕೋರ್ಟು ನೀನು ಅಪರಾಧಿ ಅಂತಂದ ಮೇಲೆ ನಾವು ಒಳಗಡೆ ಹೋಗ್ಬೋದು. ಆದರೆ ನಾವು ವಿಚಾರಣೆ ದಿನ ಇರಬೇಕಂದ್ರೆ ಏನಾದರೂ ಅಂಡರ್ ಟ್ರಯಲ್ ಇರಬೇಕಂದಾಗ ಬೇಲ್ ತೊಗೋಬೋದು. ಬೇಲ್ ಪ್ರತಿಯೊಬ್ಬರಿಗೂ ಕೊಡ್ತಾರೆ. ಅಲ್ಲ, ನನಗೆ ಯೋಚನೆ ಒಮ್ಮೊಮ್ಮೆ ಅನಿಸುತ್ತೆ ನನಗೆ, ಏನೋ ಒಂದು ಕೆಟ್ಟ ಗಳಿಗೆ ಆಗಿದೆ, ತಪ್ಪಾಗಿರ್ಬೋದು ಅಥವಾ ತಪ್ಪಾಗಿಲ್ಲದೆ ಇರ್ಬೋದು. ಸಡನ್ನಾಗಿ ನಿಮ್ಗೆ 14-15 ವರ್ಷ ಜೈಲಲ್ಲಿ ಇರಬೇಕು ಅಂತ ತೀರ್ಪು ಬಂದಾಗ ಅವನ ಮನಸ್ಸಲ್ಲಿ ಏನು ಮನಸ್ಸಲ್ಲಿ ಏನಿರುತ್ತೆ ಅಂತಂದರೆ, ಅವ್ನು ಫಸ್ಟ್ ನಿಮಗೆ ಕೊಲೆ ಮಾಡಿದ ತಕ್ಷಣ ಹೋಗಿ 14 ವರ್ಷ ಶಿಕ್ಷೆ ಅಂತ ಹೇಳಲ್ಲ ಅವನಿಗೆ. ಫಸ್ಟು ಅವನಿಗೆ ಜೈಲಿಗೆ ಕಳಿಸ್ತಾರೆ. ಜೈಲಿಗೆ ಕಳಿಸಿದಾಗ ಅಲ್ಲೆಲ್ಲ ನೋಡ್ತಾನೆ ಸಿಚುವೇಶನ್. ಅವ್ನಿಗೆ ಎಲ್ಲಿ ಫಸ್ಟು ಹಾಕೋದು ಅಂಡರ್ ಟ್ರಯಲ್ ಬ್ಯಾರಕಲ್ಲಿ ಹಾಕ್ತಾರೆ. ಅಂಡರ್ ಟ್ರಯಲ್ ಬ್ಯಾರಕ್ ಆದಾಗ ಅಲ್ಲಿ ಸಜಾಬಂದಿಗಳು ಕೂಡ ಬರ್ತಾ ಇರ್ತಾರೆ ಅಂಡರ್ ಟ್ರಯಲ್ ಬ್ಯಾರಕ್ಗೆ. ಅಲ್ಲಿ ಸಜಾಬಂದಿಗಳೇ ಕೆಲಸ ಮಾಡೋದು. ಈ ಕೋರ್ಟಲ್ಲಿ ಇದು VC ಕೋರ್ಟ್ ಅಂತೆ, ವಿಡಿಯೋ ಕಾನ್ಫರೆನ್ಸ್ ಕೋರ್ಟು, ಆಮೇಲೆ ಸೂಪರ್ಡೆಂಟು ಆಫೀಸಲ್ಲಿ, ಆಮೇಲೆ ಫೈಲ್ ಬರೆಯೋದು, ಗೀಲ್ ಬರೆಯೋದು. 50% ಜೈಲು ಅಧಿಕಾರಿಗಳು ಕೆಲಸ ಮಾಡ್ತಾಯಿದ್ರೆ ಜೈಲು ಒಳಗಡೆ 50% ಸಜಾಬಂದಿಗಳು ಕೆಲಸ ಮಾಡ್ತಾರೆ. ಅಲ್ಲಿ ಬಂದಾಗ ಅವ್ನು ಅಡ್ಜಸ್ಟ್ ಆಗಿಬಿಡ್ತಾನೆ. ಯಾವ ಥರ ಅಡ್ಜಸ್ಟ್ ಆಗಿಬಿಡ್ತಾನೆ ಅಂದರೆ, ಫಸ್ಟ್ ಹೋದ ತಕ್ಷಣ ಅವನಿಗೆ ಧೈರ್ಯ ಕೊಡ್ತಾನೆ. ಧೈರ್ಯ ಅಂತಲ್ಲ, ಹೋಗ್ಬಿಡ್ತು, ಇವಾಗ ಆಗೋಯ್ತು, ಕೊಲೆ ಆಗೋಯ್ತು, ಕೊಲೆ ಆದ ತಕ್ಷಣ ಅನುಭವಿಸ್ಬೇಕು ಅನ್ನೋದಕ್ಕಿಂತ ನಾನು ಹೇಳ್ತಿರೋದು, ಈ ಎಲ್ಲ ವಿಚಾರಣೆಗಳು ಮುಗಿದು ಅಂತಿಮ ಒಂದು ಕನ್ವಿಕ್ಷನ್ ಬರುತ್ತಲ್ಲ, ಅದೇ ಹೇಳ್ತಾ ಇರೋದು ನಾನು ನಿಮ್ಗೆ ಫುಲ್ಲು. ನಾನು ಅದನ್ನ ಏನು ಕೇಳ್ತಾ ಇದ್ದೀನಿ ಅಂತಂದರೆ, ಸಡನ್ನಾಗಿ ಅವನಿಗೆ ಕನ್ವಿಕ್ಷನ್ ಆಗಲ್ಲ. ಫಸ್ಟು ಕೊಲೆ ಮಾಡಿದ ತಕ್ಷಣ ಅವನು ಜೈಲಿಗೆ ಹಾಕ್ತಾರೆ, ಅಂಡರ್ ಟ್ರಯಲ್ ಬ್ಯಾರಕಲ್ಲಿ ಹಾಕ್ತಾರೆ. ಅಂಡರ್ ಟ್ರಯಲ್ ಬ್ಯಾರಕ್ ಹಾಕ್ತಾರೆ. ಇವತ್ತು ನಾಳೆ ಅವನಿಗೆ ಎಲ್ಲರೂ ಏನು ಹೇಳ್ತಾರೆ ಅಂತಂದರೆ, ಅವನ ಲಾಯರು ಎಲ್ಲ ಧೈರ್ಯ ಕೊಡ್ತಾರೆ, ನಿನಗೆ 3 ತಿಂಗಳಲ್ಲಿ ಬೇಲ್ ಆಗುತ್ತೆ. ಕೊಲೆ ಕೇಸಿಗೆ 3 ತಿಂಗಳು ಆಗಲ್ಲ, 6 ತಿಂಗಳು ನೀವು ಆರಾಮಾಗಿ 6 ತಿಂಗಳು ಸೈಲೆಂಟ್ ಆಗಿದ್ಬಿಡಿ, ನಾನು ಬೇಲ್ ಕೊಡಿಸ್ತೀನಿ ಅಂತ ಹೇಳ್ತಾರೆ ಲಾಯರ್ಗಳು. ಪ್ಲಸ್ ಅಲ್ಲಿ ಜೊತೆಲಿರೋರು ಹೇಳ್ತಾರೆ. 6 ತಿಂಗಳು ಅವನು ಈ 6 ತಿಂಗಳು ಕಳೆಯೋದು ಹೆಂಗೆ ಅಂತ ಯೋಚನೆ ಮಾಡ್ತಾರೆ. ಅಲ್ಲಿ ಜೈಲಲ್ಲಿ 6 ತಿಂಗಳು ಕಳೆದು ಬಿಡ್ತಾನೆ. 6 ತಿಂಗಳು ಕಳೆದ ತಕ್ಷಣ ಇವನು ಅಪ್ಲಿಕೇಶನ್ ಹಾಕಿರ್ತಾನೆ, ಬೇಲಿಗೆ ಲಾಯರ್ ಹಾಕಿರ್ತಾನೆ. ಅವನು ಕೇಳ್ತಾ ಇರ್ತಾನೆ, ಯಾವಾಗ ಆಗುತ್ತೆ? ಇಲ್ಲ, ಇವಾಗ ಆಗುತ್ತೆ, ಇವಾಗ ಜಡ್ಜು ಸ್ವಲ್ಪ ಇದಿದ್ದಾರೆ, ಇವಾಗ ಅವರು ಇದಿದ್ದಾರೆ, ಅವರು ಇದಿದ್ದಾರೆ. ಹಂಗೆ ಆಗ್ತಾ 8 ತಿಂಗಳಾಗುತ್ತೆ. ಹಂಗೆ ಅವನಿಗೆ ಇವತ್ತಾಗುತ್ತೆ, ನಾಳೆ ಆಗುತ್ತೆ, ದಿನಗಳನ್ನ ಎಣಿಸ್ತಾ ಇದ್ದರೆ ಒಂದು 12ನೇ ತಿಂಗಳಿಗೂ 14ನೇ ತಿಂಗಳಿಗೂ ಬೇಲ್ ಸಿಗುತ್ತೆ ಅವನಿಗೆ. ಬೇಲ್ ಸಿಕ್ಕಿದಾಗ ಆಚೆಗಡೆ ಬರ್ತಾನೆ. ಆಚೆಗಡೆ ಬಂದಾಗ
ಕನ್ವಿಕ್ಷನ್ ರೇಟ್ ಬಂದ್ಬಿಟ್ಟು ಜೀವಾವಧಿ ಅವ್ನಿಗೇನು ಕೊಲೆ ಮಾಡಿದ ತಕ್ಷಣ ಜೀವಾವಧಿ ಶಿಕ್ಷೆ ಆಗೋದು ಯಾರೋ ಕೆಲವ್ರಿಗೆ ಮಾತ್ರ, ಎಲ್ಲರಿಗೂ ಆಗಲ್ಲ. ಅವ್ನು ಸಾಕ್ಷ್ಯ ಇರಲ್ಲ. ಆಮೇಲೆ ಅವ್ನು ಏನೋ ಲೂಪ್ ಹೋಲ್ಸ್ ಇರ್ತಾವೆ, ಕಾನೂನಲ್ಲಿ ಲೂಪ್ ಹೋಲ್ಸ್ ಯಾವ್ಯಾವ ಇರ್ತಾರೆ ಲಾಯರ್ಗಳು ಸ್ಟಡಿ ಮಾಡ್ತಾರೆ. ಇವನು ಚಾರ್ಜ್ ಶೀಟು ಪೊಲೀಸರು ಹಾಕಿದ್ದಾರೆ, ಈ ಚಾರ್ಜ್ ಶೀಟಲ್ಲಿ ನ್ಯಾಯಾಲಯ ಕೇಳೋದು ಸಾಕ್ಷಿಗಳನ್ನ ಆ ಸಂದರ್ಭಕ್ಕೆ ಆ ಸಂದರ್ಭಕ್ಕೆ ಸೂಕ್ತವಾದಂಥ ಸಾಕ್ಷಿಗಳು, ಆ ಸಂದರ್ಭಕ್ಕೆ ಏನು ನಡೆದಿರುತ್ತೆ ಅದು ಏನಂತಾರೆ ಪ್ರಾಪರ್ಟಿಗಳು, ಅವೆಲ್ಲ ಅದು ತುಂಬ ಅದಕ್ಕೆಲ್ಲ ಕೂಡಿ ಬರಬೇಕು. ಅದೆಲ್ಲ ಸೂಕ್ತವಾಗಿದ್ದರೆ ಮಾತ್ರ ಶಿಕ್ಷೆ ಆಗೋದು. ಸೊ ನಿಮಗೆ ಜೈಲೊಳಗಡೆ ಹೋದಾಗ ಇವರು ಒಳಿತು ಮಾಡು ಸಾಂಗ್ ಬರ್ದಿರೋರಪ್ಪ ಅಂತ ಇಂಥದ್ದೇನು ಇತ್ತ ಅಥವಾ ಅಲ್ಲಿ ಗೊತ್ತಿತ್ತ ಅವ್ರಿಗೆ ಯಾರ್ಯಾರ? ಅದು ನನಗೆ ಗೊತ್ತಿರಲಿಲ್ಲ. ಅದ್ರ ಬಗ್ಗೆ ಹೇಳ್ತೀನಿ ಕೇಳಿ. ಅದು ನಾನು ಹೇಳ್ತಾ ಇದ್ದ ತಕ್ಷಣವೇ ಅಲ್ಲೆಲ್ಲ ನಾನು ದಂಡುಪಾಳ್ಯದವ್ರ ಜೊತೆ ಇದ್ದೆ ಅಲ್ಲಿ. ಆಮೇಲೆ ಮಾತಾಡೋಣ. ಅಲ್ಲಿ ರೌಡಿಗಳು ಈ ದಾಸರಳ್ಳಿ ಅವರು ಇವರು ವಿಜಯನಗರದವರು ಅವರೆಲ್ಲ ಬರೋರು. ಬಂದ ತಕ್ಷಣ ನಾನು ಹೇಳ್ತಾ ಇದ್ದೆ, ನಾನು ಈ ಥರ ಒಳಿತು ಮಾಡೋ ಮನುಷ್ಯ ನಾನೇ ಬರೆದಿದ್ದೀನಪ್ಪ ಅಂತ. ಕೆಲವರು ನಂಬೋರು, ಓಕೆ, ಕೆಲವರು ನಂಬರು. ನಾನು ಹೇಳೋದು ನಾನು ಈ ಥರ ಒಳಿತು ಮಾಡೋ ಮನುಷ್ಯನೂ ಬರೆದಿದ್ದೀನಿ, ಭೂಮಿ ಮೇಲೆ ಬಾಡಿಗೆದಾರನೂ ಬರೆದಿದ್ದೀನಿ, ಕಾಯಕವೇ ಕೈಲಾಸನೂ ಬರೆದಿರಲಿಲ್ಲ, ಆ ಥರ ಎಲ್ಲ ಮೂಳೆ ಮಾಂಸದ ದೇಹಕ್ಕೆ ಬರೆದಿದ್ದೀನಿ, ಅವೆಲ್ಲ ಹೇಳ್ತಾ ಇದೆ. ಕೆಲವರು ನಂಬೋರು, ಕೆಲವರು ನಂಬ್ತಾ ಇರಲಿಲ್ಲ. ರೂಢಿಗಳು 2 ಕೊಲೆ 3 ಕೊಲೆ ಮಾಡಿರೋರು. ಅವನು ನನ್ನ ಹತ್ರ ಹಾಡು ಕೇಳ್ತಾ ಇರೋನು ಕರೆಯೋಣ ಅವನ್ನ, ಬಾರೋ ಮಗ ಇವ್ನು ಯಾರು ಗೊತ್ತಾ ಇವರು ಅಂದ. ಯಾರೋ ಅವನು ಈ ಥರ ಋಷಿ ಅಂತ ಒಳಿತು ಮಾಡೋ ಮನುಷ್ಯ ಗೊತ್ತೇನೋ, ಕೇಳಿದ್ಯಾ? ಕೇಳಿದ್ದೀನಿ, ಅದು ಇವರೇ ಬರೆದಿದ್ದು. ರೈ ಸುಮ್ಮನೆ ಇರ್ರಿ, ಸುಳ್ಳು ಹೇಳ್ಬೇಕಂದ್ರೂ ಆ ಥರ ಹೇಳ್ಬೇಕು. ಯಾಕೆ ಸುಳ್ಳು ಹೇಳ್ತೀರ? ಅದು ಬರೆದಿದ್ದು ಯಾರು ಗೊತ್ತೇನ್ರಿ? ಸಂತ ಶಿಶುನಾಳ ಶರೀಫ ಬರೆದಿರೋದು ಅಂತ. ನಾವು ನನ್ನ ಕೈ ಒಂದು ಕಡೆ ಅಂಥ ಒಬ್ಬ ಮಹಾನ್ ವ್ಯಕ್ತಿಗೆ ಹೋಲಿಸ್ತಾರಲ್ಲ ನನ್ನ ಸಾಂಗು ಅಂತ ಒಂದು ಕಡೆ ಖುಷಿ ಆಗೋದು, ಒಂದು ಕಡೆ ಏನಪ್ಪ ನಾನು ಬರ್ದಿದ್ದೇನಂದ್ರೆ ನಂಬ್ತಾ ಇಲ್ವಲ್ಲ. ನಂಬಿದ್ರೆ ಏನಂತ ಅಂದ್ಬಿಟ್ರೆ ಏನಂತಂದರೆ ಏನಾಗ್ಬಿಡುತ್ತೆ ಅಂತಂದರೆ ನನಗೆ ಅಲ್ಲಿ ಒಳ್ಳೆ ಮೈಲೇಜು, ಒಂದು ಒಳ್ಳೆ ರೆಸ್ಪೆಕ್ಟ್ಸ್ ನಂಬಕ್ಕೆ. ಅಲ್ಲಿ ಮೊಬೈಲು ಇವಾಗಿನ ಥರ ಅಲ್ಲ, ಅವಾಗೆಲ್ಲ ಇರಲಿಲ್ಲ. ಇವಾಗಂದ್ರೆ ಯೂಟ್ಯೂಬಲ್ಲಿ ಹೊಡೆದ್ಬಿಟ್ರೆ ನನ್ನ ಹೆಸರು ಬರುತ್ತೆ. ಅವಾಗೆಲ್ಲ ಅಷ್ಟು ಇರಲಿಲ್ಲ. ಫೋನ್ ಇರುತ್ತಾ? ಫೋನ್ ಇರುತ್ತೆ ಅಂತಂದಾಗ ಕೆಲವರಿಗೆ ಅಂದರೆ ಫೋನು ಸಿಕ್ಕೋದು ದೊಡ್ಡ ಅಫೆನ್ಸ್ ಅಲ್ಲ. ನೀವು ಜೈಲಲ್ಲಿ ಫೋನ್ ಕೊಟ್ಟರು, ಅವರು ಫೋನ್ ಮಾತಾಡಿದ್ರೆ ಇವರು ಫೋನ್ ನೋಡ್ರಿ. ಒಬ್ಬ ಕ್ರೈಮ್ ಮಾಡಬೇಕಂತ ಅವ್ನು ಡಿಸೈಡ್ ಮಾಡಿದ್ರೆ ಅವ್ನು ಹೆಂಗೆ ಬೇಕಾದರೂ ಕ್ರೈಮ್ ಮಾಡ್ತಾನೆ. ಒಬ್ಬ ಅಪರಾಧಿಗೆ ಆರೋಪಿ ಏನಂತಾರೆ ಅವರಿಗೆ ಆರೋಪಿಗೆ ವಿಚಾರಣೆ ಕೈದಿಗೆ ಮೊಬೈಲ್ ಕೊಟ್ಟ ತಕ್ಷಣ ದೊಡ್ಡ ಅಫೆನ್ಸ್ ಥರ ತೋರಿಸ್ತಾರೆ. ಅದೆಲ್ಲ ತಪ್ಪು. ನನ್ನ ಪ್ರಕಾರ ಆಗಿರೋರಿಗೆ ಫೋನ್ ಕೊಡಲ್ಲ. ಅದು ನಾನು ಎಲ್ಲ ಶಿಕ್ಷೆ ಆಗಿರೋರು ಫೋನ್ ಅಂತ ನಾನು ಫಸ್ಟ್ ಫೋನ್ದು ಮಾತಾಡ್ತೀನಿ. ಫೋನ್ ಕೊಡೋದು ಒಳಗಡೆ ಇರೋದು ತಪ್ಪಲ್ಲ. ಒಬ್ಬ ಮನುಷ್ಯ ಅವನು ಅಪರಾಧ ಮಾಡಬೇಕು ಅಂತಂದಾಗ ಅವ್ನು ಯಾವ ಇದರಲ್ಲೂ ಬೇಕಾದರೂ ಮಾಡ್ತಾನೆ. ಸಿಂಪಲ್ ಆಗಿ ಕಾನ್ಸೆಪ್ಟ್. ನೀನು ಇದೇ ಡ್ರೈವರ್ ತೊಗೊಳ್ರಿ. ಡ್ರೈವರ್ ಏನೋ ಇದಕ್ಕೆ ಹೋಗಿರ್ತಾನೆ, ಟ್ರಿಪ್ಗೆ ಅವನು ಬಾಡಿಗೆ ಕರೆದಂತ ಹೋಗಿರ್ತಾನೆ. ಅವನು ಕೊಲೆ ಮಾಡಿದಾಗ ಅವನು ಒಳಗಡೆ ಇರ್ತಾನೆ 14 ವರ್ಷ. ಅವನು ಮನುಷ್ಯ ರೀ, ಅವನೇನು ತಪ್ಪೆ. ಅಂಥವ್ರು ಎಷ್ಟೋ ಜನ ಇದ್ದಾರೆ. ಅವ್ನು ಯಾರೋ ಹೆಂಡತಿ ಹತ್ರ ಮಕ್ಕಳ ಹತ್ರ ಫೋನಲ್ಲಿ ಮಾತಾಡಿದ್ರೆ ಅದು ತಪ್ಪು ಅಂತ ನನಗೇನೂ ಅನಿಸಲ್ಲ. ತಪ್ಪು ಫೋನ್ ಯೂಸ್ ಮಾಡಿಕೊಂಡು ನೀನು ಅಪರಾಧ ಮಾಡಿದ್ರೆ ತಪ್ಪು. ಫೋನ್ ಏನೋ ಅವನು ಏನು ತಪ್ಪೇ ಮಾಡಿಲ್ಲ, ಏನೂ ಮಾಡಿಲ್ಲ, ಅವನಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ಅವನು ಯಾರೋ ತಾಯಿ ಹತ್ರ ಹೆಂಡತಿ ಹತ್ರ ಮಕ್ಕಳ ಹತ್ರ ಮಾತಾಡೋದು ಅಮಾಯಕರು. ನಾನು ಹೇಳ್ತೀನಲ್ಲ, ಅಲ್ಲಿ ಮ್ಯಾಕ್ಸಿಮಮ್ ಅಮಾಯಕರೇ ಇರೋದು. ಬಟ್ ಜಾಗ ಅಂಥದ್ದಾಗಿರೋದ್ರಿಂದ ಕೈಗೆ ಫೋನ್ ಸಿಕ್ಕಾಗ ಅಫ್ಕೋರ್ಸ್ ಒಳ್ಳೇದಕ್ಕೆ ಬಳಸಿದ್ರೆ ಹೆಂಡತಿ ಮಕ್ಕಳು ಆರೋಗ್ಯ ವಿಚಾರಿಸಿದ್ರೆ ತಪ್ಪಲ್ಲ. ಹೌದು, ಬಳಸ್ತಾರೆ ಅಂತ ಗೊತ್ತಿರಲ್ವಲ್ಲ. ಯಾರು ಆ ಥರ ತಪ್ಪು ಮಾಡಲ್ಲ. ಒಳಗಡೆ ತಪ್ಪು ಮಾಡಿ ಬಂದಿರ್ತಾರೆ ಅನ್ನೋದಕ್ಕಿಂತ ನಾನು ಹೇಳ್ತೀನಲ್ಲ, ದೊಡ್ಡ ಕಳ್ಳರು, ಕೊಲೆಗಡಕರು, ದೊಡ್ಡ ಫ್ರಾಡ್ಗಳು ಆಚೆ ಕಡೆ ಇರೋದು. ನಿಮಗೆ ಡೈಲಿ ನೋಡಿ 5,000 ಜನ ಇದ್ದಾರೆ ಅಲ್ಲಿ. 5,000 ಜನ ಇದ್ದಾರೆ. 5,000 ಜನ ಇರೋಂಥ ಜಾಗ ನೀವು ಇಲ್ಲೇ 5,000 ಜನ ನೀವು ಒಳಗಡೆ ಇರಬೇಕಂತಂದಾಗ ಅವ್ರು ಅಷ್ಟು ಕ್ರೂರಿಗಳು, ಅಷ್ಟು ಕೆಟ್ಟವರಾಗಿದ್ದರೆ ದಿವ್ಸಕ್ಕೆ ಒಂದೊಂದು ಕೊಲೆ ಆಗಬೇಕಾಗಿತ್ತು ಅಲ್ಲಿ. ಅಲ್ಲಿ ಯಾರು ಪ್ರತಿಯೊಬ್ಬರಿಗೆ ಏನು ಗನ್ ಇಟ್ಕೊಂಡು ಇದಿರಲ್ಲ, ಅರ್ಥ ಆಯ್ತಾ? ಅಲ್ಲಿ ಒಳಗಡೆ ಹೋದ ತಕ್ಷಣ ಅವನಿಗೆ 90% ಸಾಕಪ್ಪ ಜೀವನ. ಅವ್ರ ಹೆಂಡತಿ ಯೋಚನೆ ಮಾಡ್ತಾರೆ, ಅವ್ರ ಮಕ್ಕಳು ನೆನಪು ಬರ್ತಾಳೆ, ಏನಪ್ಪ ಇದು ಹಿಂಗಾಗ್ಬಿಡ್ತೀನಿ. ದೊಡ್ಡ ACPಗಳು ಅವರೆಲ್ಲ ಇನ್ಸ್ಪೆಕ್ಟ್ರುಗಳು, ಕಸ್ಟಮ್ ಆಫೀಸರ್ಗಳು ಅವರು ಲಂಚ ತೊಗೊಂಡು ಒಳಗಡೆ ಬರ್ತಾರಲ್ಲ, ಆಚೆಗಡೆ ಗಿಂಗಮ್ ಅಂತಾರೆ. ಅಲ್ಲಿ ಒಳಗಡೆ ಬಂದ ತಕ್ಷಣ ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಳ್ತಾ ಇರ್ತಾರೆ ಫುಲ್ಲು. ಅವರಿಗೆ ಭಾರಿ ಒಂಥರ, ಅವ್ರು ನಾರ್ಮಲ್ ಮನುಷ್ಯಂತ ಅಲ್ಲಿ ಒಳಗಡೆ ACP ಬಂದ ತಕ್ಷಣ ಏನು ದೊಡ್ಡಿಲ್ಲ. ಅವ್ರಿಗೆ ಒಂಥರ ನಾನು ತಪ್ಪು ಮಾಡಬಾರ್ದಾಗಿ ಸರ್, ನನ್ನ ಮಗಳು ನೆನಪಾಗ್ತಾಳೆ, ನನ್ನ ಮಗ ನೆನಪಾಗ್ತಾನೆ ಅಂತ ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಳಗಡೆ ನಾನು ಹೇಳ್ತಾ ಇದ್ದೀನಲ್ಲ, ಜೈಲು ಅನ್ನೋದು ಬೇರೆ ಥರನೇ ಬಿಂಬಿಸ್ಬಿಟ್ಟಿದ್ದಾರೆ. ಜೈಲು ಹೋದ ತಕ್ಷಣ ಇದು ಮಾಡ್ತಾನೆ. ಆದರೆ 10% ಗ್ಯಾರಂಟಿ ಅಲ್ಲಿ ಎಬ್ಬಿಚುವಲ್ ಅಫೆಂಡರ್ಸ್ಗೆ ಗ್ಯಾರಂಟಿ ಅದು ಜೈಲು
ಒಂಥರ ಏನು ಯೂನಿವರ್ಸಿಟಿ ಅಂತಾರೆ, ಅಲ್ಲಿ ಒಬ್ಬನ ಕಳ್ಳ ಚಿಕ್ಕ ಕಳ್ಳ ಹೋದ್ರೆ ದೊಡ್ಡ ಕಳ್ಳ ಪರಿಚಯ ಆಗ್ತಾನೆ, ಮಾವ. ಚಿಕ್ಕ ರೌಡಿ ಹೋದ್ರೆ ದೊಡ್ಡ ರೌಡಿ ಪರಿಚಯ ಆಗ್ತಾನೆ, ಅದರಿಂದ ಅಪರಾಧಗಳು ನಡೆಯೋ ಸಾಧ್ಯತೆ ಇದೆ. ಅಂಥವ್ರು ಶಿಕ್ಷೆ ಆಗಲ್ವಲ್ಲ, ಅಂಥವ್ರು ಶಿಕ್ಷೆ ಆದ್ರೇ ಅಲ್ಲಿ ಜೈಲು ಸುಧಾರಣೆ ಆಗೋದು. ನಾನು ಯಾವತ್ತೂ ಜೈಲು ಅಂತ ಕರೆಯಲ್ಲ, ಅದು ಒಂದು ರಿಹ್ಯಾಬಿಟೇಷನ್ ಸೆಂಟರ್ ಅನ್ಬೇಕು. ಜೈಲು ಅದು ಜೈಲು ಅಂತಲೇ ಹೇಳಲೇಬಾರ್ದು. ಫಸ್ಟ್ ಪರಿವರ್ತನಾ ಕೇಂದ್ರ. ಅಲ್ಲಿ ಹೋದವ್ರು ಪರಿವರ್ತನೆ ಆಗ್ತಾರೆ. ಪರಿವರ್ತನೆ ಆಗೋದಕ್ಕೆ ಇನ್ನೂ ಗೌರ್ಮೆಂಟ್ ಅವರು ಏನೆಲ್ಲ ಇದು ಅದ್ರ ಬಗ್ಗೆ ಯೋಚನೆನೇ ಮಾಡಲ್ಲ. ಗೌರ್ಮೆಂಟ್ ಯಾವ ತಲೆನೇ ಕೆಡಿಸ್ಕೊಳ್ಳಲ್ಲ. ಫಸ್ಟ್ ಪಾಯಿಂಟ್ ಅದು ಜೈಲು ಅನ್ನೋದೊಂದು ಇದೆ ಅಂತ ಗೊತ್ತಿದೆಯೋ ಗೊತ್ತಿಲ್ಲ ಹೋಮ್ ಮಿನಿಸ್ಟರ್ಗಳಿಗೆ, ಅವ್ರಿಗೆಲ್ಲ ಜೈಲು ಮಿನಿಸ್ಟರ್ಗಳಿಗೆಲ್ಲ ಅದು ಯೋಚನೆ ಮಾಡಬೇಕು. ಅಲ್ಲಿ ಆ್ಯಕ್ಚುಲಿ ಅಲ್ಲಿಂದ ಬದಲಾವಣೆ ಸ್ಟಾರ್ಟ್ ಆಗಬೇಕು. ಅಲ್ಲಿ ಫಸ್ಟು ನಾವು ಅದನ್ನು ಯಾರು ಇವರು ಆಫೀಸರ್ಸ್ಗಳು ಇವರೆಲ್ಲ ಇರ್ತಾರಲ್ಲ ಅವರು ಮನುಷ್ಯರು ಅಂತ ಯೋಚನೆ ಮಾಡಬೇಕು. ಅವರಿಗೆ ಒಂದು ಸಲ ಟಿ ವಿಯಲ್ಲಿ ಬಂದ ತಕ್ಷಣ ಆಫೀಸರ್ಗಳನ್ನೆಲ್ಲ ಸಸ್ಪೆಂಡ್ ಮಾಡಿಬಿಡ್ತಾರೆ, ಆಫೀಸರ್ಗಳೆಲ್ಲ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ನಾನು ಒಂದು ಹೇಳ್ತೀನಿ ಕೇಳಿ, ಅವ್ರನ್ನ ಹೋಗಿ ಅಲ್ಲಿ ಪ್ರತಿಯೊಬ್ಬ ಪೊಲೀಸ್ ಜೈಲು ಅಧಿಕಾರಿಗಳಿಗೆ ಹಾಕಿ ಪ್ರತಿಯೊಬ್ಬರಿಗೂ ಒಂದೊಂದು ಗನ್ ಕೊಟ್ರು ಅಲ್ಲಿ ಮೊಬೈಲ್ ಬರುತ್ತೆ, ಗಾಂಜಾ ಬರುತ್ತೆ. ಅದನ್ನೆಲ್ಲ ಯಾರೂ ತಡೆಯೋಕ್ಕಾಗಲ್ಲ. ಅದು ಬ್ರಿಟಿಷ್ ಕಾಲದಿಂದ ಬರ್ತಾ ಇದೆ ಅಲ್ಲಿ ಅರ್ಥ ಆಯ್ತಾ. ಅದು ಇನ್ನೊಂದು ವಿಷಯ ಏನಂತಂದರೆ, ಅದು ಸ್ವಲ್ಪ ಗಾಂಜಾ ತೊಗೊಂಡ್ರೆ ಅವರು ಹುಚ್ಚರಾಗ್ಬಿಡ್ತಾರೆ. ಇಲ್ಲ ಅಂತಂದರೆ ಅಲ್ಲಿ ನೀವು ಗಾಂಜಾ ತೊಗೊಂಡೋದಾಗ ಅವ್ರ ಮನುಷ್ಯ ಸ್ವಲ್ಪ ಮನೆಯದು ಮಕ್ಕಳದು ತಂದೆ ತಾಯಿದು ಎಲ್ಲ ಮರ್ತುಬಿಟ್ಟು ಅವ್ನಿಗೆ ಟೈಮ್ ಪಾಸ್ ಆಗುತ್ತೆ. ಅವನು ಇದ್ರ ಬಗ್ಗೆ ಇಲ್ಲಾಂದ್ರೆ ಹುಚ್ಚಾಗ್ಬಿಡ್ತಾನೆ ಅಲ್ಲಿ. ಅರ್ಥ ಆಯ್ತಾ. ಅದು ಎಷ್ಟು ದೊಡ್ಡ ಅವರು ಲಾಸ್ಟ್ ಟೈಮ್ ಒಬ್ರು ಜಿನೇ ಹೇಳಿದ್ರು ಅಲ್ಲಿ ಗಾಂಜಾ ಸ್ಟಾಪ್ ಮಾಡೋಕ್ಕೆ ಆಗಲ್ಲ ಅಂತ. ಅರ್ಥ. ಅದು ಗಾಂಜಾ ತೊಗೊಂಡು ಕೊಲೆ ಆಗಿರೋದು ನಾನು ನೋಡಿಲ್ಲ ಎಕ್ಸಾಂಪಲ್. ಆಲ್ಮೋಸ್ಟ್ ಎಣ್ಣೆ ತೊಗೊಂಡೇ ಕೊಲೆ ಆಗಿರೋದು. ಎಲ್ಲ ರೋಡಿಗೆ ಎಣ್ಣೆಗಳಿದ್ದಾವೆ, ಎಣ್ಣೆ ಬಾರ್ಗಳಿದ್ದಾವೆ, ಬಾರ್ ಶಾಪ್ಗಳಿದ್ದಾವೆ ಇಲ್ಲಿ. ಹಾಗಾದರೆ ಗಾಂಜಾ ಪರವಾಗಿಲ್ಲ ಅಂತನಾ? ಗಾಂಜಾ ಪರವಾಗಿಲ್ಲ ಅಂತಲ್ಲ, ನಾನು ನೋಡಿದ್ದು ಗಾಂಜಾ ಕ್ರೈಮ್ ಮಾಡಿಸಲ್ಲ ಮನುಷ್ಯನಿಗೆ. ಗಾಂಜಾ ತೊಗೊಂಡಾಗ ಕ್ರೈಮ್ ಮಾಡಿಸಲ್ಲ. ಗಾಂಜಾ ಚೆನ್ನಾಗಿ ಒಳ್ಳೇದು, ಗಾಂಜಾ ಕೆಟ್ಟದು ಅಂತಲ್ಲ. ಗಾಂಜಾ ಬಗ್ಗೆ ಮಾತಾಡೋಕೆ ಹೋದರೆ ದೊಡ್ಡ ಪಂಡಿತರು ಇದ್ದಾರೆ ಅದ್ರ ಬಗ್ಗೆ. ಆಮೇಲೆ ನೋಡಿ, ಗಾಂಜಾ ತೊಗೊಂಡ್ರೆ ಕೊಲೆ ಆಗುತ್ತೆ, ಗಾಂಜಾ ತೊಗೊಂಡ್ರೆ ಅಪರಾಧ ಆಗುತ್ತೆ ಅಂದರೆ ಈ ನಾಗಾ ಸಾಧುಗಳು ಏನು ಇದ್ದಾರಲ್ಲ ಅಲ್ಲಿ, ಅವರು ಡೈಲಿ ಕಾಲು kg ಗಾಂಜಾ ಸಿಗ್ತಾರೆ, ಡೈಲಿ 50 ಕೊಲೆ ಆಗಬೇಕಾಗಿತ್ತು. ಆದರೆ ಜಾಸ್ತಿ ನಾನು ನೋಡಿದ್ದು ಎಣ್ಣೆ ಹೊಡೆದಾಗಲೇ ಜಾಸ್ತಿ ಅಪರಾಧಗಳಾಗಿರೋದು. ಅವೆಲ್ಲ ಅಣ್ತಂದಿರೆ ಗಾಂಜಾ ಅಲ್ಲ. ಈಗ ನಾನು ಈ ಥರದ್ದು ಬಹುಶಃ 100 ಕೇಳಿದ್ದೀನಿ. ಇಲ್ಲಿ ಆಶ್ರಮಕ್ಕೆ ತಂದೆ ತಾಯಿಗಳು ನಮ್ಮ ಮಗ ಗಾಂಜಾಗೆ ಅಡಿಕ್ಟ್ ಆಗಿ ನಮಗೆ ಒಂದು ಹೊಡಿತಾನೆ ಬಡಿತಾನೆ. ಸೊ ಅದು ಬೇರೆ ರೀತಿ ಸಮಸ್ಯೆ. ಗಾಂಜಾಗೆ ಅಡಿಕ್ಟ್ ಆದಾಗ ಇನ್ನು ಟ್ಯಾಬ್ಲೆಟ್ಸ್ ಅಂತ ಬರ್ತವೆ, ಅದು ತಗೊಂಡಾಗ ಮಾತ್ರ ಮನುಷ್ಯ ಆರೋಗ್ಯ. ಅವೆಲ್ಲ ನಾನು ಹೇಳ್ತಾ ಇದ್ದೀನಲ್ಲ, ಅಲ್ಲಿ ನಾನು ಹೇಳ್ತಾ ಇರೋದು ಗಾಂಜಾ ಒಳಗಡೆ ಟ್ಯಾಬ್ಲೆಟ್ಸು ಬರ್ತವೆ, ಎಲ್ಲ ಬರ್ತವೆ. ನಾನು ಹೇಳ್ತಾ ಇರೋದು ಗಾಂಜಾ ಜೊತೆ ಟ್ಯಾಬ್ಲೆಟ್ಸ್ ಅಂತ ತೊಗೊತಾರೆ, ಟ್ಯಾಬ್ಲೆಟ್ಸ್ಗಳು ತೊಗೊತಾರೆ. ನಾನು ಪಕ್ಕ ಪ್ಯೂರ್, ನೀವು ಜನರಲಾಗಿ ಬೇರೆ ಯಾರು ಬೇಡ, ಇದು ಎಕ್ಸಾಂಪಲ್ ಬೇಡ, ನೀವು ನಾಗಾ ಸಾಧುಗಳನ್ನ ತೊಗೊಳ್ಳಿ, ಎಕ್ಸಾಂಪಲ್ ತೊಗೊಳ್ಳಿ. ಅವ್ರು ಕ್ರೈಮ್ ಮಾಡಿದ್ದಾರೆ, ಅವ್ರು ಡೈಲಿ 100 ಗ್ರಾಮ್ 200 ಗ್ರಾಮ್ ತೊಗೊಳ್ತಾರೆ. ಆಮೇಲೆ ಡೆಪ್ತ್ ಹೋದ್ರೆ ಅವ್ರ ಕತೆ ಬೇರೆ, ಇದು ಬೇರೆ. ಅಂದರೆ ಈ ಸಂಪೂರ್ಣ ವೈರಾಗ್ಯದ ಮನಸ್ಥಿತಿಗೆ ತಲುಪದ ಅವರ ಬದುಕು ಬೇರೆ. ಇವಾಗ ನೋಡಿ, ಇಲ್ಲಿ ಒಬ್ಬನು ಕೊಪ್ಪಳದಲ್ಲಿ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಬಿಡ್ತು ಅವನಿಗೆ. ಅವನ್ನೆಲ್ಲ ಹೋಗ್ಬಿಟ್ಟು ಯಾವುದೋ ಒಂದು ಇದರಲ್ಲಿ ಅವ್ನು ಹೋಗಿ ನನ್ನ ಗಾಂಜಾನೇ ಊಟ ಅಂತ ಹೇಳ್ಬಿಟ್ಟ. ಗಾಂಜಾ ಇಲ್ಲ ಅಂದರೆ ನಾನು ಬದುಕಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡು ಗಾಂಜಾ ಬೆಳೆಯೋದಕ್ಕೆ ಪರ್ಮಿಷನ್ ತೊಗೊಂಡು ಅವನು ಆ ಥರ. ಬಿಡಿ, ಗಾಂಜಾ ಬಗ್ಗೆ. ನೀವು ಜೈಲಲ್ಲಿ ಇದ್ದಾಗಲೇ ದಂಡುಪಳ್ಳಿಯ ಗ್ಯಾಂಗ್ ಕೂಡ ಭೇಟಿ ಆಗ್ತೀರಿ. ಸೊ ಅವ್ರ ಮನಸ್ಥಿತಿ ಇವಾಗ ಹೇಗಿದೆ, ಅಥವಾ ನಿಮಗೆ ಅವ್ರ ಜೊತೆ ಆದ ಅನುಭವಗಳೇನು? ಸರ್, ನನಗೆ ಆ್ಯಕ್ಚುಲಿ ಏನು ಹೇಳ್ತೀನಿ ಅಂತಂದರೆ, ನಾನು ಇಲ್ಲಿ ನಿಮ್ಮ ಚಾನಲ್ ಮುಖಾಂತರ ಹೇಳ್ತೀನಿ, ದಂಡುಪಾಳ್ಯದವರು ಹೇಳಿದ್ದಾರೆ ನನಗೆ, ನಾನು ತಪ್ಪು ಮಾಡಿಲ್ಲ, ಅದೆಲ್ಲ ಬೇಡ, ಅವ್ರ ವಿಷಯ ಬೇಡ. ಆಮೇಲೆ ಪ್ಲಸ್ ನಾನು ಸ್ಟಡಿ ಮಾಡಿದ್ದೀನಿ ಅವ್ರಿಗೆ, ನಾನು ಜೊತೆಲಿ ಇದ್ಕೊಂಡು ಅವ್ರಿಗೆ ಏನು ಆಚೆಗಡೆ ಬಿಂಬಿಸಿರೋ ರೀತಿ ನೋಡಿದ್ರೆ ಅವರು ಕಟ್ ಮಾಡಿಬಿಡ್ತಾರೆ, ಕಟ್ ಮಾಡಿಬಿಡ್ತಾರೆ, ಅದು ಮಾಡಿಬಿಡ್ತಾರೆ, ಇದು ಮಾಡಿಬಿಡ್ತಾರೆ, ವಿಚಿತ್ರ. ಅವ್ರು ನೋಡಿದಾಗ ಅವ್ನ ಪಕ್ಕದಲ್ಲಿ ಕುಂತ್ಕೊಳ್ಳೋಕ್ಕೂ ಭಯ ಆಗಬೇಕು, ಆ ರೀತಿ ಎಲ್ಲ ಬಿಂಬಿಸಿದ್ದಾರೆ. ಸಿನಿಮಾಗಳು ಬಂದಿದೆ. ಅವನು ಸಿನಿಮಾದಲ್ಲಿ ಅವನು ಡೈರೆಕ್ಟ್ರ್, ಅವನು ನಿಜವಾಗ್ಲೂ ಒಬ್ಬರು ಒಂದೇನು ಬದುಕಿಗೋಸ್ಕರ, ಒಂದು ಹೆಸರಿಗೋಸ್ಕರ ಅಷ್ಟೊಂದು ಥರ್ಡ್ ಕ್ಲಾಸ್ ಕೆಲಸ ಮಾಡಬಾರ್ದು. ಅವನು ಫಸ್ಟು ಎಪಿಸೋಡಲ್ಲಿ, ಫಸ್ಟು ಪಾರ್ಟ್ 1 ಅವನು ತುಂಬ ಕ್ರೂರವಾಗಿ ಬಿಂಬಿಸಿದ್ದಾನೆ, ಸೆಕೆಂಡಲ್ಲಿ ತುಂಬ ಕ್ರೂರವಾಗಿ ಬಿಂಬಿಸಿದ್ದಾನೆ, ಥರ್ಡಲ್ಲಿ ನೋಡಿದ್ರೆ ಅವ್ರು ನಿರಪರಾಧಿಗಳಂತ ಹೇಳಿದ್ದಾನೆ ಪಾರ್ಟ್ 3. ಅಷ್ಟೊತ್ತಿಗೆ ಅವ್ರಿಗೆ ಶಿಕ್ಷೆ ಆಗಿತ್ತು. ಆ ಪಾರ್ಟ್ ಥರ್ಡ್ ಬರೋಷ್ಟಿಗೆ ಅವ್ರಿಗೆ 16-15 ವರ್ಷ ಆಗಿತ್ತು ಶಿಕ್ಷೆ ಆಗಿನೇ. ಅವರು ಆ ಸಿನಿಮಾನು ತುಂಬಾ ಅವ್ರಿಗೆ ಇದಾಗ್ಬಿಡ್ತು. ಅವರೆಲ್ಲ ನೋಡಿದ್ದಾರೆ ಆ ಸಿನಿಮಾ ಎಲ್ಲ ನೋಡಿದ್ದಾರೆ. ಅವರು ಎಷ್ಟು ಇದು ಮಾಡ್ತಾರೆ ಅಂತಂದ್ರೆ ನನಗೆ. ಆಮೇಲೆ ಅವರು ಕೆಲವರು ಆಫೀಸರ್ಗಳು, ಪೊಲೀಸ್ ಆಫೀಸರ್ಗಳು ಹೇಳೋದೇನಂತಂದ್ರೆ, ಅವ್ರ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ಟ್ರೈನಿಂಗ್ ಕೊಡ್ತಾರೆ, ಅವ್ರಿಗೆ ಅಪರಾಧಿ ಕಳ್ತನ ಮಾಡೋದಕ್ಕೆ, ಅವ್ರು ಕೊಲೆ ಮಾಡೋದಕ್ಕೆ, ಹಂಗೆ ಹಿಂಗೆ ಅಂತಾರೆ.
ನೀವು ಸಿಂಪಲ್ ಬೇರೆ ಏನೂ ಹೇಳಲ್ಲ ನಾನು. ಇಲ್ಲಿ ಕಮೆಂಟ್ಗಳು ನೀವು ದಂಡುಪಾಳ್ಯದ ಬಗ್ಗೆ ಒಳ್ಳೇದು ಮಾತಾಡಿದ್ರೆ ವಿಚಿತ್ರ ಕಮೆಂಟ್ಸ್ ಬರ್ತವೆ. ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಹೇಳೋದು ಏನಂತಂದರೆ, ನೀವು ಅವ್ರ ದಂಡುಪಾಳ್ಯದವರು ಯಾರು ಪೊಲೀಸ್ ಆಫೀಸರ್ ಇಂಟರ್ವ್ಯೂ ಕೊಟ್ಟಿದ್ದಾರಲ್ಲ ಅವ್ರ ಬಗ್ಗೆ ಅವ್ರದ್ದೆಲ್ಲ ಸ್ಟಡಿ ಮಾಡಿ. ಅವ್ರು ಏನು ಹೇಳೋದಂತಂದರೆ, ಅವ್ರ ಮಕ್ಕಳಿಗೆ 7 ವರ್ಷದಿಂದನೇ ಅವರಿಗೆ ಟ್ರೈನಿಂಗ್ ಕೊಟ್ಬಿಟ್ಟಿದ್ದಾರೆ. ಅವ್ರು ಫುಲ್ಲು ಆ ಥರ ಎರೋಗಂಟ್ ಆಗ್ತಾರೆ. ಅವ್ರು ಎಷ್ಟು ಜನ ಪೊಲೀಸ್ ಹೊಡೆದ್ರು ಏನೂ ಆಗಲ್ಲ. ಚಿಕ್ಕ ವಯಸ್ಸಿಂದನೇ ಅವ್ನು ಕಳ್ತನ ಕಳಿಸ್ಬಿಡ್ತಾರೆ ಅಂತಾರೆ. 20 ವರ್ಷದಿಂದ ಯಾರಾದರೂ ಒಬ್ಬ ದಂಡುಪಾಳ್ಯ ಮಗಂದು ಯಾವನಾದ್ರೂ ಎಲ್ಲಾದರೂ ಅಪರಾಧ ಮಾಡಿದ ಕೇಸ್ ಇದೆಯಾ? ಕೇಸ್ ಇಲ್ಲ. ಅವ್ರು ಇಷ್ಟೊತ್ತಿಗೆ ಅವ್ರು 6 ವರ್ಷ 7 ವರ್ಷಕ್ಕೆ ಟ್ರೈನಿಂಗ್ ಕೊಟ್ಟಿದ್ರೆ ಇಷ್ಟೊತ್ತಿಗೆ 27-28 ವರ್ಷ ಆಗಿರಬೇಕಲ್ಲ. ಎಲ್ಲಾದರೂ ಒಂದು ಜಾಗದಲ್ಲಿ ಇವನು ದಂಡುಪಾಳ್ಯದವನು, ಇವನು ಕಳ್ತನ ಮಾಡಿದ್ದಾನೆ, ಮಾಡಿದ್ದಾನೆ ಅಂತ ಎಲ್ಲಾದರೂ ಒಂದು ಜಾಗದಲ್ಲಿ ಇದೆಯಾ? ಅಪರಾಧ ವಲಯದಿಂದ ನಾನು ಇಲ್ಲಿ ಓಪನ್ ಚಾಲೆಂಜ್ ಮಾಡ್ತೀನಿ. ಯಾರು ದಂಡುಪಾಳ್ಯದ ಕೇಸ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ದಂಡುಪಾಳ್ಯದಲ್ಲಿ ಯಾರು ಅವರಿಗೆ ಶಿಕ್ಷೆ ಕೊಡಿಸಿದ್ದಾರೆ, ಅವರು ಬಂದು ನನ್ನ ಮುಂದೆ ಇದರಲ್ಲಿ ಕುಂತ್ಕೊಂಡು ಮಾತಾಡಲಿ. ಅವರು ಆನ್ಸರ್ ಮಾಡಿಬಿಡಲಿ. ನಾನು ಹೇಳ್ತೀನಲ್ಲ ಸರ್, ಅವರು ದಂಡುಪಾಳ್ಯದವರು ಕಳ್ಳರು. ಇವ್ರು ಹೇಳೋ ಪ್ರಕಾರ 20 ಕೊಲೆ 30 ಕೊಲೆ ಮಾಡಿಲ್ಲ ಅವರು. ಆದರೆ ಕೋರ್ಟೇ ಅವ್ರು ನಿರಪರಾಧಿ ಅಂತ ಬಿಟ್ಬಿಡ್ತಲ್ಲ ಸರ್. 20 ವರ್ಷ ಕೋರ್ಟೇ ಅವರು ನಿರಪರಾಧಿಗಳು ಅಂತ ಬಿಟ್ಬಿಡ್ತು ಅವ್ರಿಗೆ. ಈಗ ಅವರೆಲ್ಲ ಮರಣದಂಡನೆ ಆಗಿತ್ತು, ಆಚೆ ಇದ್ದಾರೆ. ಮರಣದಂಡನೆ ಆಗಿತ್ತು ಅವ್ರಿಗೆ, ಮರಣದಂಡನೆ ಆಗಿತ್ತು. ಅವ್ರು ಆ ಥರ ಅಂದ್ರೆ ಮರಣದಂಡನೆ ಇದಾಗಬೇಕಾಗಿತ್ತಲ್ಲ, ಯಾಕೆ ಕೋರ್ಟ್ ಅವ್ರು ನಿರಪರಾಧಿಗಳಂತ ಬಿಟ್ಬಿಡ್ತು. ಸೊ ಹಾಗೆ ಮರಣದಂಡನೆ ಆಗಿ ಕ್ಯಾನ್ಸಲ್ ಆಗೋ ಸಾಧ್ಯತೆಯೂ ಇರುತ್ತೆ ಅನ್ನೋದಕ್ಕೆ ಇವರು ಉದಾಹರಣೆ. ಇಲ್ಲ ಎಲ್ಲ ಕಡೆನೂ ಇವಾಗ ಮರಣದಂಡನೆ. ಇವಾಗ ನೀವು ಗಲ್ಲು ಶಿಕ್ಷೆಗೂ ಎಕ್ಸ್ಕ್ಯೂಸ್ ಇರುತ್ತೆ. ಅದು ಮತ್ತು ಸರ್ ಇವಾಗ ನಾವು ಸೆಷನ್ ಕೋರ್ಟಲ್ಲಿ ಆಯಿತಾ ಅಂತಂದರೆ ಸೆಷನ್ ಹೈಕೋರ್ಟ್ ಇರುತ್ತೆ. ಹೈಕೋರ್ಟಲ್ಲಿ ವಾದ ಮಾಡ್ತಾರೆ. ಹೈಕೋರ್ಟ್ ಆದಮೇಲೆ ಸುಪ್ರೀಂ ಕೋರ್ಟ್ ಇರುತ್ತೆ. ಗಲ್ಲು ಶಿಕ್ಷೆಗೆ ಮರಣದಂಡನೆಗೆಲ್ಲ ರಾಷ್ಟ್ರಪತಿಯವ್ರಿಗೂ ಇದಿರುತ್ತೆ. ಆಮೇಲೆ ಲಾಯರು ವಾದ ಮಾಡ್ತಾರೆ. ಇಲ್ಲೇನೋ ಒಂದು ಲೂಪ್ ಹೋಲ್ಸ್ ಹಿಡಿದ್ಬಿಟ್ಟು ಇದಾಗಿಲ್ಲ ಅಂತ ಅಂದ್ಬಿಟ್ಟು ಅದೊಂದು ಕಾಂಕ್ರೀಟ್ ಅಂತ ಮಾಡ್ತಾರೆ. ಒಂದು 5 ಮರಣದಂಡನೆ ಆಗಿದೆ, ಒಂದು 5 ಕೇಸ್ಗೆ 5 ಮರಣದಂಡನೆ ಆಗಿದ್ದರೆ ಅದು ಒಂದೇ ಒಂದು ಕೇಸ್ನ ಎಲ್ಲ ಇದು ಮಾಡಿಬಿಟ್ಟು ಜೀವಾವಧಿ ಅಂತ ಮಾಡ್ತಾರೆ. ಜೀವಾವಧಿ ಮಾಡಿದಾಗ ಕೆಲವರಿಗೆ 11 ವರ್ಷದ್ದು 6 ತಿಂಗಳಿಗೆ ಬಿಡುಗಡೆ ಆಗುತ್ತೆ ಸನ್ನಡತೆ ಆಧಾರದ ಮೇಲೆ. ಕೆಲವರು 20 ವರ್ಷ 18 ವರ್ಷ ಆಗುತ್ತೆ. ಬಟ್ ಅವ್ರು ಸಿಕ್ಕಿದ್ರೆ ಜೈಲಲ್ಲಿ? ಜೈಲಲ್ಲಿ ಸಿಕ್ಕಿದ್ರು. ನಾನು ಅವ್ರ ಜೊತೆಲೇ ಇದ್ದೆ. ಏನು ಮಾತಾಡ್ತಿದ್ರಿ ನೀವು? ಅವ್ರು ಏನು ಮಾತಾಡ್ತಾ ಇದ್ರು ಅಂದರೆ, ನೋಡಿ ನಾನು ಸರ್ ನಾನು ನಿಮ್ಮ ಹತ್ರ ಸುಳ್ಳು ಹೇಳಲ್ಲ, ಸುಳ್ಳಂತಲ್ಲ, ನಾನು ಸುಳ್ಳು ಹೇಳಿದ್ರೂ ನನಗೇನು ಲಾಭ ಇಲ್ಲ. ಓಕೆ. ಸೊ ಸತ್ಯ ಹೇಳಿದ್ರು ಏನು ನನಗೇನು ಲಾಭ ಇಲ್ಲ. ನಿಜವಾಗ್ಲೂ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀವಿ, ನಿಮಗೆ ಗೊತ್ತಾಗಲಿ ಸತ್ಯ ಅಂತ. ಅವ್ರಿಗೆ ಆಲ್ರೆಡಿ ಆಗೋಗ್ಬಿಟ್ಟು 18 ವರ್ಷ 17 ವರ್ಷ ಎಲ್ಲ ಆಗೋಗ್ಬಿಟ್ಟಿತ್ತು. ಅವ್ರು ಏನು ಹೇಳಿ ಅವ್ರು ನೋಡಿದಾಗ ನಾವು ಯಾವುದೇ ಅವರು ಕ್ರಿಮಿನಲ್ಗಳು ಅವ್ರು ಅಷ್ಟೆಲ್ಲ ಕೊಲೆ ಮಾಡಿದ್ರೆ ಅಷ್ಟೊಂದು ಕ್ರೂರಿಗಳು ಅನಿಸೇ ಇಲ್ಲ. ಅರ್ಧಾಯ್ತು. ಅವ್ರಿಗೆಲ್ಲ ಎಷ್ಟು ವಯಸ್ಸಾಗಿದೆ ಅಲ್ಲ? ಅಲ್ಲಿ ಒಬ್ಬರಿಗೆ ಅವನು ಒಂದು 35, 38, 42, 43 ಆ ಥರ ಅಲ್ಲಿ ಅವ್ರು ಕ್ರೈಮ್ ಮಾಡೋ ಸಮಯದಲ್ಲಿ ಅವ್ರು ಕೂಲಿ ಕೆಲಸಕ್ಕೆ ಬಂದಿದ್ದಂತೆ. ಅವ್ರು ಹೇಳಿದ್ದು ಅವ್ರು ಕ್ರೈಮ್ ಮಾಡಿದಾಗ ಒಬ್ಬನಿಗೆ 18 ವರ್ಷ, ಒಬ್ಬನಿಗೆ 22 ವರ್ಷ ಆ ಥರ ಇದ್ದಾಗ ಇವಾಗ 18 ವರ್ಷ 20 ವರ್ಷಕ್ಕೆ ಆದಾಗ ಇವಾಗ 18 ವರ್ಷ ಆಗಿದೆ, 38, 40, 42 ಆ ಥರ ಆಗಿದೆ. ಅವನೊಬ್ಬನು ಕೋತಿತಿಮ್ಮ ಅಂತ ಒಬ್ಬನು ನನಗೆ ಯಾವಾಗಲೂ ಹೇಳ್ತಾ ಇದ್ದ, ಸರ್ ನಾನು ಆಚೆ ಹೋದರೆ ಗ್ಯಾರಂಟಿ ಇವರು ಪೊಲೀಸವ್ರು ನಮಗೆ ಬಿಡಲ್ಲ. ನಾನು ಏನು ಮಾಡ್ತೀನಿ ಸರ್ ಅಂತಂದರೆ, ನಾನು ರಿಲೀಸ್ ಆದಮೇಲೆ ನಾನು ಸ್ಟೇಷನ್ ಮುಂದೆಗಡೆ ಒಂದು ಎಳ್ಳೀರು ಅಂಗಡಿ ಹಾಕ್ಕೊಂಡಿರ್ತೀನಿ ಸರ್. ನೋಡಿ ಸರ್ ಯಾವಾಗಲೂ ನಿಮ್ಮ ಮುಂದೆನೇ ಇರ್ತೀನಿ ನಾನು. ಅಷ್ಟೆಲ್ಲ ಇದಾಗ್ಬಿಟ್ಟಿದ್ದಾರೆ ಸರ್. ನಾನು ಹೇಳ್ತೀನಲ್ಲ ಸರ್, ಅವರು ಯಾರು ಪೊಲೀಸ್ ಆಫೀಸರ್ ಇದ್ದಾರೆ ಅವ್ರು ಇದೇ ಪಾಡ್ಕಾಸ್ಟಲ್ಲಿ ಬರಲಿ. ನಾನು ಕೆಲವು ದಂಡುಪಾಳ್ಯದವ್ರು ಕೇಳಿರೋ ಪ್ರಶ್ನೆನೂ ಕೇಳಲ್ಲ. ಆ ಕೋರ್ಟಲ್ಲಿ ನೀವೇನು ಚಾರ್ಜ್ ಶೀಟ್ ಹಾಕಿದ್ದಾರೆ ಆ ಪ್ರಶ್ನೆನೂ ಕೇಳಲ್ಲ. ಅವ್ರು ಯಾವ ಟಿ ವಿಗೆ ದಂಡುಪಾಳ್ಯದವ್ರ ಬಗ್ಗೆ ಏನು ಇಂಟರ್ವ್ಯೂ ಕೊಟ್ಟಿದ್ದಾರಲ್ಲ ಅದರಲ್ಲೇ ಕೆಲವು ಪ್ರಶ್ನೆಗಳು ಕೇಳ್ತೀನಿ, ಅವ್ರು ಉತ್ತರ ಕೊಟ್ಬಿಡ್ಲಿ. ಅವ್ರು ಯಾರು SK ಉಮೇಶು ಚಲಪತಿ ಅಂತ ಅವ್ರನ್ನ ಅರೆಸ್ಟ್ ಮಾಡಿದ್ದು ACP. ಅವರೇನು ಚಾರ್ಜ್ ಶೀಟ್ ಹಾಕಿ? ಅವರೇ ಚಾರ್ಜ್ ಶೀಟ್ ಹಾಕಿದ್ದು, ಅವರೆಲ್ಲ ಕೇಸ್ನ ಇದು ಮಾಡಿದ್ದು. ಅವ್ರು ಬಂದು ನನಗೆ ಆನ್ಸರ್ ಕೊಡಲಿ, ಗೊತ್ತಾಗಲಿ ಜನಗಳಿಗೆ, ಜಗತ್ತು. ಅವರು ಅವರು ಆನ್ಸರ್ ಕೊಡಲಿ. ನಾನು ಹೇಳ್ತೀನಲ್ಲ, ನಾನು ದಂಡುಪಾಳ್ಯದವ್ರ ಒಳಗಡೆ ಅಲ್ಲಿ ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು ಅದೆಲ್ಲ ಏನೂ ಕೇಳಲ್ಲ. ಅವರು ಯಾವುದ್ಯಾವುದು ಕೆಲವು ಚಾನಲ್ಗಳಿಗೆಲ್ಲ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಆ ಇಂಟರ್ವ್ಯೂವಲ್ಲೇ ನಾನು ಆಯ್ಕೆ ಮಾಡ್ಕೊಂಡು ಒಂದು 5 ಪ್ರಶ್ನೆ ಕೇಳ್ತೀನಿ, ಆ ಪ್ರಶ್ನೆಗೆ ಉತ್ತರ ಕೊಡಲಿ. ಬಟ್ ಅವ್ರು ನಿಮ್ಮ ಹತ್ರ ಕಣ್ಣೀರು ಹಾಕಿದ್ರು ಅನ್ನೋದು ಕಣ್ಣೀರು ಎಲ್ಲ ಅವರಿಗೆಲ್ಲ ಕಣ್ಣೀರೆಲ್ಲ ಬತ್ತೋಗ್ಬಿಟ್ಟಿತ್ತು. ಕಣ್ಣೀರು ಲಾಸ್ಟ್ ಟೈಮ್ ಒಬ್ಬನು ಹಾಕ್ದ. ಆ್ಯಕ್ಚುಲಿ ನಾನು 3 ವರ್ಷ ಆದಮೇಲೆ ನಾನು ಮತ್ತೆ ಚೀಫ್ ಗೆಸ್ಟ್ ಆಗಿ ಒಳಗಡೆ ಹೋಗಿದ್ವಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಜೈಲಿಗೆ. ಸುಮಾರು ಅವಾಗ ಹೋಗ್ತಾ ಇರ್ತೀನಿ. ಅಲ್ಲಿ ಹೋದಾಗ ಅವನು ಒಬ್ಬನು ಬಂದ್ಬಿಟ್ಟು, ನಾನು 4 ವರ್ಷ ಆಯಿತು ಅಲ್ಲೆಲ್ಲ ವೈಟ್ ಬಟ್ಟೆ ಹಾಕೋರು ಎಲ್ಲರೂ ಒಂದೇ ಥರ, ಅಷ್ಟು ಗುರ್ತು, ತುಂಬ ಕ್ಲೋಸ್ ಆಗಿರೋರು ಮಾತ್ರ ಫೇಸ್ ನೋಡಿದ ತಕ್ಷಣ ಗುರ್ತು ಇದು ಮಾಡ್ಬೋದು. ಅವನು ಬಂದ ತೆಲುಗು ಮಾತಾಡೋದು, ನೇನು ಸಾರ್ ಅಂತಂದ. ನಾನು ಯಾರು ನೀನು ಅಂತಂದೆ. ಅವನಿಗೆ ದಂಡುಪಾಳ್ಯ ಅಂತ ಹೇಳೋದು ಕೂಡ ಒಂಥರ ಆಗ್ತಾಯಿದೆ. ಎಲ್ಲರೂ ಇದ್ದಾರಲ್ಲ, ದಂಡುಪಾಳ್ಯ ಮುಜುಗರ ಆಗ್ತಾಯಿದೆ
ಸರ್ ಏನು ಸರ್ ಸೈಡ್ ಒಳಗಡೆ ಬಂದ್ಬಿಟ್ಟು ನಾನು ಸರ್ ದಂಡುಪಾಳ್ಯ ನಲ್ತಿಮ್ಮ ಸರ್ ಅಂತ. ಏಮಿ ನೀವು ನೀನು ಇನ್ನೂ ಹೋಗ್ಲಿಲ್ವ ನೀನು ಅಂತ. ಇಲ್ಲ ಸರ್ ಎಲ್ಲ ಹೋದ್ರು ನಮ್ದೇನು ಇನ್ನೂ ಆರ್ಡ್ರ್ ಬರ್ತಾಯಿದೆ ಸರ್, ವೆಯ್ಟ್ ಆಗ್ತಾಯಿದೆ ಸರ್, ಈ ಥರ 22 ವರ್ಷ ಆಯ್ತು ಅಳ್ತಾ ಇದ್ದವನು ಕಣ್ಣಲ್ಲಿ ನೀರು ಹಾಕ್ಕೊಂಡು. ಅಷ್ಟು ಕ್ರೂರಿಗಳಿಗೆ ಕಣ್ಣಲ್ಲಿ ನೀರು ಬರೋಲ್ಲ. ಅವನು ಬಿಡುಗಡೆ ಆಗೋ ಟೈಮಲ್ಲಿ ಅವ್ನು ಯಾಕೆ ಅಳ್ಬೇಕು? ಹೌದಾ ಸರ್ ನಮ್ಗೆ ಆಚೆ ಹಂಗೆ ಮಾಡ್ತೀವಿ ಅನ್ಬೋದಾಗಿತ್ತಲ್ಲ. ಅವನು ಅನ್ನಲಿಲ್ಲ. ಅವನು ಸುಳ್ಳು ನೋಡಿ ಸರ್ ತೆಲುಗಲ್ಲಿ ಹೇಳ್ದ, ಈ ಥರ ನನ್ನ ಜೀವನ ಹಿಂಗೆ ಆಗ್ಬಿಡ್ತು ಸರ್, 22 ವರ್ಷ ಸರ್, ಏನು ಮಾಡಲಿಲ್ಲ, ಇಲ್ಲೇ ಎಲ್ಲ ಕಳೆದ್ಬಿಟ್ವಿ ಸರ್. ಅವ್ರಿಗೆ ಮದುವೆ ಮಕ್ಕಳ ಎಲ್ಲ ಇರುತ್ತೆ. ಕೆಲವ್ರಿಗೆ ಮದುವೆ ಆಗಿತ್ತು, ಕೆಲವ್ರಿಗೆ ಆಗಿಲ್ಲ. ಆ ಥರ ಅದೆಲ್ಲ ಒಂದು ಅವನ ಹತ್ತಾಗ ತುಂಬ ನನಗೂ ಕಣ್ಣಲ್ಲಿರು ಬಂತು. ಸೊ ಒಂದು ಪ್ರಶ್ನೆ ಏನಂದರೆ ಸರ್, ಆ ಶಿಕ್ಷೆ ಅನುಭವಿಸ್ತಾ ಇರ್ತಾರೆ ಅಥವಾ ಏನೋ ಇನ್ನೂ ವಿಚಾರಣೆ ನಡೀತಾ ಇರುತ್ತೆ. ಸೊ ಹೊರಗಡೆ ಯಾರದೋ ಕಾರಣಕ್ಕೆ ಇಲ್ಲಿಗೆ ಬಂದಿರ್ತಾರೆ ಅಥವಾ ಏನೋ ತಪ್ಪು ಮಾಡಿ ಬಂದಿರ್ತಾರೆ. ಸೊ ಇಂಥವ್ರಿಂದ ನಾನು ಇಲ್ಲಿಗೆ ಬರೋಂಗಾಯಿತು, ಇಲ್ಲಿಂದ ಹೋದ್ಮೇಲೆ ನಾನು ನೋಡಿ ಅವ್ರನ್ನ ಕೊಲೆ ಈ ಮನಸ್ಥಿತಿನೂ ಅಲ್ಲಿ ಡೆವಲಪ್ ಆಗುತ್ತೆ. ಎಲ್ಲರಿಗೂ ಬರಲ್ಲ, ಇರುತ್ತೆ. ಅಲ್ಲ, ಕೆಲವೊಬ್ರಿಗೆ ಇರುತ್ತೆ. ಸ್ಟಾರ್ಟಿಂಗ್ ಇದ್ದೇ ಇರುತ್ತೆ. ಅಲ್ಲಿ ಸ್ಟಾರ್ಟಿಂಗ್ ಇರುತ್ತೆ. ಅಲ್ಲಿ ಹೋದ ತಕ್ಷಣ ಸರ್ ನಾನು ಹೇಳ್ತೀನಲ್ಲ ಸರ್, 1 ವರ್ಷ ನೀವು ಇದು ಜೀವಾವಧಿ ಶಿಕ್ಷೆ ಇದೆಲ್ಲ ಯೋಚನೆ ಮಾಡಬೇಕು, ಅಷ್ಟು ಅವಶ್ಯಕತೆನೇ ಇಲ್ಲ. ನೀವು ಶಿಕ್ಷೆ 1 ವರ್ಷ ಸಜಾಬಂದಿಯಾಗಿ ನೀವು 1 ವರ್ಷ ಜೀವನ ಮಾಡಿಬಿಟ್ರೆ ಅಲ್ಲಿ ನೀವು ಆಚೆ ಬಂದು ಯಾವುದೇ ತಪ್ಪು ಮಾಡಬೇಕು ಅಂತ ಅನಿಸಲ್ಲ. ನಿಮ್ಗೆ ಎಕ್ಸಾಂಪಲ್ ಯಾಕೆ ಕೊಡ್ತೀನಿ ಅಂತಂದರೆ, ಇವಾಗಿಂದ ಸಾವಿರಾರು ಜನ ಬಿಡುಗಡೆ ಆಗಿದ್ದಾರೆ ಜೀವಾವಧಿ ಶಿಕ್ಷೆ ಅನುಭವಿಸಿ. ಆದರೆ ತುಂಬ ನನ್ನ ಪ್ರಕಾರ ಒಬ್ಬನು 30 ಒಬ್ಬರು ಇಲ್ಲಿ ಇಬ್ಬರು ಶಿಕ್ಷೆ ಆದಮೇಲೆ ಕೂಡ ಅಪರಾಧ ಮಾಡಿದವರು ಇಬ್ಬರು ಸಾವಿರಾರು ಜನರಲ್ಲಿ. ಅರ್ಥ ಆಯ್ತಾ? ನೀವು ಅಲ್ಲಿಗೆ ಹೋದ ತಕ್ಷಣವೇ ನಿಮಗೆಲ್ಲ ಇದಾಗ್ಬಿಡುತ್ತೆ ಸರ್, ಯಾವತ್ತೂ ತಪ್ಪು ಮಾಡಬಾರ್ದಪ್ಪ. 1 ವರ್ಷ ಬರೀ 2 ವರ್ಷ ಅಲ್ಲಿ ನೀವು ಸಜಾ ಬ್ಯಾರಕಲ್ಲಿದ್ದರೆ ನಿಮ್ಗೆ ಅನಿಸ್ಬಿಡುತ್ತೆ ಯಾವುದೇ ಕಾರಣಕ್ಕೂ ನಾವು ತಪ್ಪು ಮಾಡಬಾರ್ದು ಅನಿಸ್ಬಿಡುತ್ತೆ. ಸುಮ್ಮನೆ ನೀವು ಅಲ್ಲಿ ನಾನು ಹೇಳ್ತಾ ಇದ್ದೀನಲ್ಲ, ನೀವು ಸಜಾ ಬ್ಯಾರಕ್ ಬಗ್ಗೆ ಯೋಚನೆ ಮಾಡಿ ಸಜಾ ಬ್ಯಾರಕ್ ಅವ್ರಿಗೆ ಇನ್ನೂ ಇರಲಿ, ಇನ್ನೂ ಇದು ಮಾಡಲಿ ಅಂದರೆ ಏನೂ ಪ್ರಯೋಜನ ಇಲ್ಲ. ನೀವು ಆ್ಯಕ್ಚುಲಿ ನಮ್ಮ ಗೌರ್ಮೆಂಟು ಯಾವುದ್ರ ಬಗ್ಗೆ ತಲೆ ಬೆಳೆಸ್ಕೋಬೇಕಂದ್ರೆ, ಈ ಎಬ್ಬಿಚುವಲ್ ಅಫೆಂಡರ್ಸು, ವೃತ್ತಿಪರ ಕಳ್ಳರು, ವೃತ್ತಿಪರ ಕೊಲೆಗಾರರು, ವೃತ್ತಿಪರ ಅಪರಾಧಿಗಳು ಜಾಬ್ ಮಾಡ್ಕೊಂಡು ಅದನ್ನೇ ಪ್ರೊಫೆಷ್ನಲ್ ಆಗಿ ಮಾಡ್ಕೊಂಡಿದ್ದಾರಲ್ಲ, ಅವ್ರ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ಅವ್ರಿಗೆ ನೀವು ಸರಿದಾರಿಯಲ್ಲಿ ತಂದರೆ, ಅವರಿಗೆ ಶಿಕ್ಷೆಗಳ ಮೇಲೆ ಶಿಕ್ಷೆ ಆದರೆ ಖಂಡಿತವಾಗ್ಲೂ ಸಮಾಜ ಬದಲಾವಣೆ ಆಗುತ್ತೆ. ನೀವು ಏನೋ ಶಿಕ್ಷೆ ಆದ ತಕ್ಷಣ ಅವ್ನಿಗೆ ತುಂಬ, ನಾನು ಹೇಳ್ತೀನಲ್ಲ ಸರ್, ಅವನೊಬ್ಬನು ಯಾವನು ಕೊಲೆ ನೋಡ್ಕೊಂಡು ನಿಂತ್ಕೊಂಡಿರ್ತಾನೆ, ಅವನ್ನ ಹಾಕ್ಕೊಂಡಿರ್ತಾರೆ ಒಳಗಡೆ. ಅರ್ಥ ಇದೆ. ಎಷ್ಟೋ ಜನ ಕೆಲವು ಪೊಲೀಸರು ನೀವು ಯಾವನ್ನ ಕರ್ಕೊಂಡ್ಬಿಡ್ತಾರೆ, A1 A12 ಮಾಡ್ತಾರೆ. 12 ಮಾಡಿಬಿಟ್ಟು ಅಲ್ಲಿ ನಿಂದೇನಪ್ಪ A12 ತೆಗಿತೀನಿ, ಇಷ್ಟು ದುಡ್ಡು ಕೊಡು ಅಂತಾರೆ. ಕೆಲವರು A7 ತೆಗಿತೀನಿ, ನಿನ್ಗೆ ಇಷ್ಟು ದುಡ್ಡು ಕೊಡು, ಇನ್ನೂ ಇದೆಯಾ ಅಂತಾರೆ. ಅವ್ನಿಗಿಲ್ಲ, ಅವ್ನು ದುಡ್ಡು ಕೊಡೋಕ್ಕಾಗಿಲ್ಲ ಅಂದ್ರೆ ಆಯ್ತು ನಡಿ ಹೋಗೋ ಅಂತಾರೆ. ಪಾಪ ಅವನೇನು ತಪ್ಪೇ ಮಾಡಿಲ್ಲ, ಒಳಗಡೆ ಅವನ ಜೀವಾವಧಿ ಶಿಕ್ಷೆ ಅಂತ. ಸೊ ನೀವೊಂದು ಸಂದರ್ಶನದಲ್ಲಿ ಸೈನೈಡ್ ಮೋಹನನ ಕಥೆಯನ್ನು ಹೇಳ್ತಾ ಇದ್ರಿ. ಸೊ ಅದೊಂದು ಹೆಣ್ಣಿನ ವಿಚಾರವಾಗಿ ಇನ್ನೂ ಅಂಶ ನನಗೆ ಅರಿವಿಗೆ ಬಂದಿದ್ದು. ಬಟ್ ಅಲ್ಲಿ ಪಾಠ ಏನಿದೆ ಮತ್ತು ಆ ಕಥೆ ಏನು ಸರ್? ಆ್ಯಕ್ಚುಲಿ ಇವಾಗ ನೋಡಿ ಸರ್, ಅವನ ಹೆಸರು ಬೇಡ, ನಾನು ಅವ್ನು ಲಾಸ್ಟ್ ಟೈಮ್ ನನ್ನ ಹೆಸರು ಹೇಳಿ ಇದು ಮಾಡೋದಕ್ಕೆ ಅವ್ರು ಹಂಗೆ ಇವ್ರು ಹಿಂಗೆ ಅದು ಇದು ಅಂತ ಹೇಳಿದ್ರು. ಅವ್ರು ಯಾರು ಕಮೆಂಟ್ ಮಾಡ್ತಾರೆ ನನ್ನ ಹತ್ರ ಬಂದು ಮಾತಾಡ್ಬೇಕು, ನಾನು ನಂಬರ್ ತಗೋಬೇಕಾ ಕೊಡಿ, ಅವ್ರು ಮಾತಾಡಲಿ, ಹೇಳ್ತೀನಿ. ಅವನು ಆ್ಯಕ್ಚುಲಿ ಅವನಿಗೆ 5 ಮರಣದಂಡನೆ ಆಗಿದೆ. 5 ಕೇಸಲ್ಲಿ ಮರಣದಂಡನೆ ಆ ವ್ಯಕ್ತಿಗೆ 5 ಕೇಸಲ್ಲಿ ಮರಣದಂಡನೆ ಆಗಿದೆ. ಅವನು ಏನು ಹೇಳ್ದ, ಅವ್ನು ಯಾರ ಹತ್ರ ಮರಣದಂಡನೆ ಆದವರು ಯಾರು ಅಲ್ಲಿ ಮಾತಾಡಲ್ಲ ಯಾರ ಹತ್ರ. ಆಮೇಲೆ ಆಫೀಸರ್ಗಳು ಕೂಡ ಅವನ ಬಗ್ಗೆ ತುಂಬ ಸೆಕ್ಯೂರಿಟಿಲಿ ಇಟ್ಟಿರ್ತಾರೆ. ಮರಣದಂಡನೆ ಗಲ್ಲು ಶಿಕ್ಷೆ ಆದವ್ರಿಗೆ ಸಪ್ರೇಟ್ ಇಟ್ಟಿರ್ತಾರೆ. ಅವನು ಬೇರೆ ಕೋರ್ಟಿಂದ ಬೆಂಗಳೂರು ಕೋರ್ಟಿಗೆ ಬಂದಿದ್ದ. ನಾನು ಋಷಿ ಇದ್ದೀನಿ ಇಲ್ಲಿ ಅಂತ ಗೊತ್ತಾದ್ಮೇಲೆ ನಾನು ಸ್ವಲ್ಪ ಸಾಹಿತಿ ಅಂತ ಯಾರೋ ಮುಖಾಂತರ ತಿಳ್ಕೊಂಡು ನನ್ನ ಹತ್ರ ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದ. ಅವನು ಹೇಳ್ದ, ನೋಡಿ ಋಷಿ ಅವರೇ, ಅವನು ಒಬ್ಬ ಶಿಕ್ಷಕ, ನಾನು ಯಾವುದೇ ಕಾರಣಕ್ಕೂ ಅದು ತಪ್ಪು ಮಾಡಿಲ್ಲ. ನನಗೆ ಈ ಥರ ಪೊಲೀಸವ್ರು ಹಿಂಗೆ ಮಾಡಿದ್ರು, ಹಂಗೆ ಮಾಡೋದು, ಅದು ಮಾಡಿದ್ರು, ಇದು ಅವನು 2 ಪಿಕ್ಚರ್ಗೆ ಆಗೋಷ್ಟು ಕಥೆ ಹೇಳ್ದ. ಅದೇ ಅವನು ಏನಂದರೆ, ಒಂದು ಹುಡುಗಿನ ಅವನಿಗೆ ಮದುವೆ ಆಗಿತ್ತು. ಮದುವೆ ಆದಾಗ ಎಲ್ಲೋ ಒಂದು ಅಂಗಡಿ ಹತ್ರ ನಿಂತ್ಕೊಂಡಾಗ ಒಬ್ಬಳು ನರ್ಸು ಅವಳು ನೋಡಿ ಸ್ಮೈಲ್ ಕೊಟ್ಲಂತೆ. ಸ್ಮೈಲ್ ಕೊಟ್ಟ ತಕ್ಷಣ ಹಂಗೆ ಫ್ರೆಂಡ್ಶಿಪ್ ಆಯ್ತಂತೆ ನರ್ಸ್ ಜೊತೆ. ಫ್ರೆಂಡ್ಶಿಪ್ ಆದಾಗ ಅವಳು ಇವನಿಗೆ ತುಂಬ ಏನಂದ್ರೆ ತುಂಬ ಅಡ್ಮೈರ್ ಆದ, ಇವನು ತುಂಬ ಇಷ್ಟಪಟ್ಲಂತೆ. ಅವನು ಮದುವೆ ಆಗೋ ರೇಂಜಿಗೆ ಹೋದ್ಲಂತೆ ಆಕೆ. ಮದುವೆ ಆಗಿತ್ತು. ಇವನು ಹೇಳಿದ್ನಂತೆ, ಫಸ್ಟೇ ಹೇಳಿದ್ನಂತೆ ಇವನು, ನನಗೆ ಮದುವೆ ಆಗಿದೆ, ನಾನು ಆ ಥರ ಫ್ರೆಂಡ್ಶಿಪ್ಪಲ್ಲಿ ನಾನು ಬೇಕಾದರೆ ಇರ್ತೀನಿ, ಮದುವೆಗೆ ಇದೆ ಮಾಡ್ಕೋ ಅಂತ ಆ ಥರ ಎಲ್ಲ ಇದು ಮಾಡಬಾರ್ದು ಅಂತ ಹೇಳಿದಂತೆ. ಅದು ಒಪ್ಕೊಂಡಿದ್ಲಂತೆ. ಇವನು ಸ್ನೇಹ, ಇವನು ಫ್ರೆಂಡ್ಶಿಪ್ಪು, ಇವನು ಮಾತಾಡಿದೆ ನೋಡೋಕ್ಕೂ ಚೆನ್ನಾಗಿದೆ. ಅವನು
ಮಾತಾಡೋ ಇದು ನೋಡ್ಬಿಟ್ಟು ಅವಳು ಮದುವೆ ಮಾಡ್ಕೋಬೇಕು ಇಲ್ಲ ನಾನು ಸತ್ತೋಗ್ತೀನಿ ಅನ್ನೋ ರೇಂಜ್ಗೆ ಅವಳು ಇವನಿಗೆ ಅಡಿಕ್ಟ್ ಆಗ್ಬಿಟ್ಲು, ಹುಚ್ಚಿ ಆಗ್ಬಿಟ್ಲು. ಒಂದ್ಸಲ ಧರ್ಮಸ್ಥಳಕ್ಕೆ ಹೋಗಿದ್ರಂತೆ. ಧರ್ಮಸ್ಥಳಕ್ಕೆ ಹೋದಾಗ ಅಲ್ಲಿ ಅವಳು ನೇತ್ರಾವತಿ ನದಿಯಲ್ಲಿ ನಿನ್ನ ಮದುವೆ ಆಗ್ತೀಯಾ ಇಲ್ಲ ಹೇಳು, ಇಲ್ಲಿ ಧರ್ಮಸ್ಥಳದಲ್ಲಿ ಮದುವೆ ಆಗ್ತೀಯಾ ಇಲ್ಲ ನಾನು ಬಿದ್ದುಬಿಡ್ತೀನಿ, ಮದುವೆ ಆಗ್ತೀಯಾ ಇಲ್ಲ ಬಿದ್ದುಬಿಡ್ತೀನಿ ಅಂದ್ಲಂತೆ. ಅವಳು ನಾನು ನಿನ್ನ ಮದುವೆ ಆಗಲ್ಲ ಅಂತಂದಾಗ ಅವಳು ಭಯ ಬೆಳೆಸೋಕ್ಕೋಸ್ಕರ ಬಿದ್ದುಬಿಟ್ಟಿದ್ದಾಳೆ ಅಲ್ಲಿ ನೇತ್ರಾವತಿ ನದಿಯಲ್ಲಿ. ಆವಾಗ ಅಲ್ಲಿ ಎಲ್ಲರೂ ಬಂದು ರೆಸ್ಕ್ಯೂ ಮಾಡಿ ಅಲ್ಲಿ ಒಂದು ಕಂಪ್ಲೇಂಟ್ ಆಗಿತ್ತಂತೆ ಅಷ್ಟೇ. ಆಯ್ತು, ಬಂದ ತಕ್ಷಣ ಕೆಲವು ದಿವಸಗಳಾದಮೇಲೆ ಇವಳು ಇಲ್ಲಿ ತುಂಬ ಮತ್ತೆ ಫುಲ್ ಫೋರ್ಸ್ ಮಾಡಿದ್ದಾಳೆ ಮದುವೆ ಆಗು ಅಂತ. ಇವನು ಮದುವೆ ಆಗಲ್ಲ ಅಂತ ಹೇಳಿದ್ದಾನೆ. ಅವಳು ವಿಷ ಕೊಡು ಸತ್ತೋಗಿದ್ದಾಳೆ ಅಷ್ಟೇ. ಅವಳು ಸತ್ತೋಗಿದ್ದಾಳೆ. ಅವನು ಹೇಳಿದ್ದು ಅವನ್ನ ಹುಡ್ಕೊಂಡಿದ್ದಾರೆ. ಹುಡ್ಕೊಂಬಿಟ್ಟು ಅವಳಿಗೆಲ್ಲ ಇನ್ವೆಸ್ಟ್ ಮಾಡಿದ್ದಾರೆ, ಯಾರು ಇವಳು ಏನು ಅಂತ ಎಲ್ಲ ಅವಳ ಬ್ಯಾಕ್ಗ್ರೌಂಡೆಲ್ಲ ಪೊಲೀಸವರು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಸೀದಾ ಅವಳ ಹೆಸರಲ್ಲಿ ಧರ್ಮಸ್ಥಳದಲ್ಲಿ ಒಂದು ಕೇಸ್ ಆಗಿತ್ತು ಅನ್ನೋದನ್ನು ಧರ್ಮಸ್ಥಳಕ್ಕೆ ಹೋಗಿ ಇದು ಮಾಡಿದಾಗ ಅಲ್ಲಿ ಮೋಹನ್ ಅನ್ನೋನಿದ್ದ ಜೊತೆಯಲ್ಲಿ ಅಲ್ಲಿ ಹೇಳ್ತಾರಲ್ಲ ಯಾರಿಗೆ ಏನಕ್ಕೋಸ್ಕರ ಆಗಿತ್ತು ಅಂತ ಅಲ್ಲೆಲ್ಲ ಡೀಟೇಲ್ಸ್ ಇದ್ದಾಗ ಆ ಮೋಹನ್ ಅನ್ನೋನು ಹಿಡ್ಕೊಂಡು ಹೋಗಿ ನನ್ನ ಮೇಲೆ 22 ಕೊಲೆ ಕೇಸ್ ಹಾಕಿದರು ಅಂತ ಅವನು ಹೇಳಿದ್ದು. ಆಯಿತು ಅಂತಂದ್ಬಿಟ್ಟು ಅವರು ಒಬ್ಬರು ಜಸ್ಟ್ ಅವನಿಗೆ ನೆಕ್ಸ್ಟ್ ಡೇ ಅವನದು ಇದಿತ್ತು, ಅವನು 2 ಮರಣದಂಡನೆನ ಜೀವಾವಧಿಗೆ ಕನ್ವರ್ಟ್ ಮಾಡ್ಕೊಂಡಿದ್ನಂತೆ ವಾದ ಮಾಡಿ. ಅವನೇ ವಾದ, ಅವ್ನಿಗೇನು ಯಾರು ಇಲ್ಲ. ಅವನೇನು ಹೇಳೋದಂದರೆ ನಮ್ಮ ಹೆಂಡತಿ ಬಂದಾಗ ಪೊಲೀಸವರೇ ಅವ್ರು ಏನು ಸಿಗಲ್ಲ, ಹೋಗು, ಅವನೇನು ಆಚೆ ಬರೋಲ್ಲ, ಏನು ತಲೆ ಕೆಡಿಸ್ಕೊಬೇಡ, ನೀವು ಹೋಗಿರಿ ಅಂತ ಕಳಿಸ್ಬಿಟ್ರು. ಆಚೆ ಬಂದರೆ ಇಲ್ಲಿ ಪೊಲೀಸವ್ರದ್ದು ಎಲ್ಲ ಕರ್ಮಕಾಂಡ ಇದಾಗುತ್ತೆ ಅಂತ ಅವನು ಹೇಳಿದ್ದು. ಆಮೇಲೆ ಅವನು ಹೇಳ್ದ ಏನಂತಂದರೆ ಅವನು ಠಾಣಾಧಿಕಾರಿ ಚಾರ್ಜ್ ಶೀಟ್ ಹಾಕಿದಾಗ SP ಹತ್ರ ತೊಗೊಂಡೋದಾಗ SP ಬೈದ್ನಂತೆ. ಯಾಕೆ ಬೈದ್ನಂತಂತಂದರೆ ಏನು ಅವನು ಅನ್ನಂತೆ, ಅವನು ಶಿಕ್ಷಕ, ಆರೋಗ್ಯವಾಗಿದ್ದಾನೆ ಅಂತ. ಅಕಸ್ಮಾತು 22 ಕೊಲೆ ಒಬ್ಬರು ಮಾಡಿರ್ಬೇಕಂದ್ರೆ ಅವನು ಸೈಕ್ ಆಗಿರ್ಬೇಕು, ಇಲ್ಲಾಂದರೆ ಹುಚ್ಚ ಆಗಿರ್ಬೇಕು, ಇಲ್ಲಾಂದರೆ ಮರ್ಡರ್ ಫಾರ್ ಗೇನ್, ಅದು ಕೊಲೆ ಲಾಭಕ್ಕಾಗಿ ಕೊಲೆ ಮಾಡಿರ್ಬೇಕು. ಅದು ಯಾವ ಪಾಯಿಂಟ್ ಇಲ್ಲ, ಜಡ್ಜಿನ ಮುಗಿತಾರೆ, ಇದು ಲಾಭಕ್ಕಾಗಿ ಕೊಲೆ ಅಂತ ಬರಿ ಅಂತ ಹೇಳ್ಬಿಟ್ಟು SP ಬರೆಸಿದ್ರು ಅಂತ ಅವ್ನು ಹೇಳ್ದ ನನಗೆ. ಅಷ್ಟೆಲ್ಲ ಆದಮೇಲೆ ನನಗೆ ಇವತ್ತು ಹೋಗ್ತಾ ಇದ್ದೀನಿ ಗುರುಗಳೇ, ಇವತ್ತು ಆರ್ಗ್ಯುಮೆಂಟ್ ಇದೆ, ನಾನೇ ಮಾಡ್ತೀನಿ, ಇವತ್ತು ಫೈನಲ್ ಆಗಿ ಇದಾಗ್ಬಿಟ್ಟು ಇದೊಂದು ಮರಣದಂಡನೆ ಆಗ್ಬಿಟ್ಟು ಆಲ್ರೆಡಿ ಅವ್ನು ಬಂದು 10 ವರ್ಷ ಆಗಿದೆ. ಇದೊಂದು ಮರಣದಂಡನೆ ಜೀವಾವಧಿಗೆ ಕನ್ವರ್ಟ್ ಆಗಿಬಿಟ್ರೆ ನಾನು 5 ಇದಾಗ್ಬಿಟ್ಟು ಅವ್ನು ಕಾಂಕ್ರೀಟ್ ಅಂತ ಏನೋ ಮಾಡ್ತಾರೆ, 5 ಕೇಸ್ಗಳನ್ನ ಒಟ್ಟಿಗೆ ಮಾಡಿಬಿಟ್ಟು 10 ವರ್ಷ ಅಂತಂದರೆ 11 ವರ್ಷ 2 ವರ್ಷ ಇನ್ನು ಹೊಡೆದ್ರೆ ನಾನು ಆಚೆ ಹೋಗ್ತೀನಿ ಅನ್ನೋದು ಅವ್ನು ಕನಸು. ಆಚೆ ಬಂದಿಲ್ಲ ಅನಿಸುತ್ತೆ ಇನ್ನು. ಒಳಗಡೆ ಹೋದ್ರಂತೆ ಅವ್ರು ಇದು ಡಬಲ್ ಬೆಂಚು ಅಲ್ಲಿ ವಾದ. ಇವನೇ ಲಾಯರ್, ಇವನ ಕೇಸ್ ದ್ವಿಸದಸ್ಯ ಪೀಠ ಅಂತಾರಲ್ಲ, ಅದಕ್ಕೆ ಆ ಥರ. ಅವರು ದೊಡ್ಡ ಜಡ್ಜ್ಗಳು, ಅವರು ದೊಡ್ಡ ಜಡ್ಜ್ ಅಂತಂದ್ರೆ ಅವ್ರು ದೊಡ್ಡ VIP ಕನ್ವಿಕ್ಷನ್ ಕೊಟ್ಟಿರೋರು. ಅವ್ರು ಕುಂತ್ಕೊಂಡಿದ್ರಂತೆ. ಇವನು ಹೋದಂತೆ ಹೋದ ತಕ್ಷಣವೇ ಏನಪ್ಪ ನೀನು ಅವನೇನೋ ಅವ್ರು ಏನೇನು ಪ್ರಶ್ನೆ ಕೇಳ್ತಾರೆ ಅದಕ್ಕೆಲ್ಲ ಉತ್ತರ ಕೊಟ್ಟ ತಕ್ಷಣ ಅಂತೆ ಅವ್ರು ಸಡನ್ನಾಗಿ ಕೇಳಿದ್ರಂತೆ, ನೋಡಪ್ಪ ಅವ್ನು ಸೈನಿಡ್ ಕೊಟ್ಟು ಸಾಯಿಸಿರೋದಕ್ಕೆ ಪ್ರೂಫ್ ಇದೆ, ಅರ್ಥ ಆಯ್ತಾ, ಇದು ಸೈನಿಡ್ ಇದು ಕೊಲೆನೇ, ಇದು ಅದಕ್ಕೆ ಚೇಂಜ್ ಮಾಡೋಕ್ಕೆ ಬರೋಲ್ಲ ಅಂತಂದು ಹೆಂಗೆ ಸಮಯ ಹೇಳ್ತೀರಾ, ಸೈನಿಡ್ ಕೊಟ್ಟೆ ಸಾಯಿಸಿರೋದು ಅಂತ. ಅವ್ರು ಲ್ಯಾಬ್ ರಿಪೋರ್ಟರ್ ಬಂದಿದೆಯಲ್ಲಪ್ಪ, FSL ರಿಪೋರ್ಟ್ ಬಂದಿದೆಯಲ್ಲಪ್ಪ, ಇದು ಉಗುರೆಲ್ಲ ಬ್ಲೂ ಆಗುತ್ತೆ ಸೈನಿಡ್ ತಿಂದರೆ ಅಂತ. ಅವನ್ನೆಲ್ಲ ಸ್ಟಡಿ ಮಾಡಿದ್ನೆ, ಇನ್ಯಾವುದೋ ಇದರಲ್ಲಿ ಬುಕ್ಕಲ್ಲಿ ಸ್ಟಡಿ ಮಾಡಿದ್ನಂತೆ. ಕೀಟನಾಶಕ ತಿಂದ್ರೂ ಉಗುರು ಬ್ಲೂ ಆಗುತ್ತೆ ಸರ್, ಇದೊಂದು ಸರ್ಟಿಫಿಕೇಟ್ ತೋರಿಸ್ನಂತೆ. ಆ ಜಡ್ಜು ಈ ಕೈದಿ ನಮ್ಮ ಹತ್ರ ಇದು ಮಾಡ್ತಾರಲ್ಲ, ಅದು ನೀನು ಜಾಸ್ತಿ ಮಾತಾಡಬೇಡ, ನೀವು ಮುಚ್ಕೊಂಡು ಹೋಗಿ ಹಂಗೆ ಮರಣದಂಡನೆ ಅಂತ ಹೇಳ್ಬಿಟ್ರು ಅಂತ ಬಂದು ಬೇಜಾರಲ್ಲಿ ಹೇಳ್ಕೊಂಡ. ಅಯ್ಯೋ, ಈ ಥರ ಎಲ್ಲ ನಡೆಯುತ್ತೆ. ನನಗೇನೋ ಕಷ್ಟ ಬಂದಾಗ ಅವ್ನು ನೆನೆಸ್ಕೊತೀನಿ. ಅವನ ಕಷ್ಟದ ಮುಂದೆ ನಮ್ಮ ಕಷ್ಟ ಏನೇನು ಇಲ್ಲ ಸರ್. ಅದಕ್ಕೆ ನಾನು ಹೇಳೋದು, ವಿದ್ಯಾರ್ಥಿಗಳನ್ನ ಅಲ್ಲಿ ಕರ್ಕೊಂಡೋಗಿ ತೋರಿಸಿದ್ರೆ, ಕಥೆಗಳು ಹೇಳಿದ್ರೆ ಖಂಡಿತವಾಗ್ಲೂ ಅಪರಾಧ ಮನೋಭಾವ ಬರಲ್ಲ ಸರ್. ಅಲ್ಲಿ ನಾನು ಚೀಫ್ ಗೆಸ್ಟ್ ಅಲ್ಲಿ ಕರ್ಕೊಂಡೋಗಿ ಕಥೆಗಳು ಕೇಳ್ಬಿಟ್ಟು ಆಚೆಗಡೆಪ್ಪ ನಾನು ಒಬ್ರಿಗೂ ಒಂದು ಮಾತು ಕೂಡ ಯಾರನ್ನ ಒಂದೇಟು ಹೊಡೆಸ್ಕೊಂಡ್ಬಿಡ್ತೀರ ಅಂದರು ನಮ್ಮ ಫ್ರೆಂಡ್ಸು. ಜಸ್ಟ್ ಒಂದು 2-3 ಅವರ್ಗೆ. ನಿಜ ಅಲ್ಲ, ಅದು ಎಂಥ ಧಾರ್ಮಿಕ ಶಾಲೆಯೂ ಅಷ್ಟು ಪಾಠ ಯಾವ ಸರ್ ನಾನು ಹೇಳ್ತೀನಲ್ಲ, ನಾನು ಕಲ್ತಿರೋ ಪಾಠ ಆಸ್ಪತ್ರೆ ಏನೋ ಬಿಡಿ, ಆಸ್ಪತ್ರೆ ಕ್ಷಣ ಯಾಮಾರಿ ಕೋಪದ ಕೈಗೆ ಬುದ್ಧಿ ಕೊಟ್ರೆ, ಸೊ ಹೆಂಡ್ರು ಮಕ್ಕಳು ಅಪ್ಪ ಅಮ್ಮನಿಂದ ದೂರ ಇದ್ದು ಒಂಟಿ ಬದುಕು. ಆ್ಯಕ್ಚುಲಿ ತುಂಬ ಒಂದು ಈಗೋ ಅಹಂ ಎಲ್ಲ ಇರುತ್ತಲ್ಲ ಸರ್, ಅದನ್ನ ಕಡಿಮೆ ಮಾಡಿಕೊಂಡ್ರೆ ನಿಮ್ಗೆ ಒಳ್ಳೆ ಜೀವನ.
ನೀವು ಒಂದು ಚೂರು ಚಿಕ್ಕ ತಪ್ಪು ಮಾಡಿದ್ರು ಸರ್ ಅಲ್ಲಿ ಒಂದು ತಿಂಗಳಿದ್ರು ನೀವು ಕುಗ್ಗೋಗ್ಬಿಡ್ತೀರ. ನಿಜ ನಿಜ. ಇದು ಎಲ್ಲ ನೀವು ಕಳ್ಳರು ಪಳ್ಳರು ಸಮಾಜ ನೋಡುವ ದೃಷ್ಟಿಕೋನ, ಸಮಾಜ ನೋಡೋ ದೃಷ್ಟಿಕೋನ ಒಂದು ಕಡೆ ಇರಲಿ. ಆದರೆ ನೀವು ಅಲ್ಲಿ ಹೋದಾಗ ಏನಾಗ್ಬಿಡುತ್ತೆ ಅಂದರೆ ಸರ್, ಎಷ್ಟೋ ಜನ ಕೆಲವರು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ ಅಲ್ಲೇ. ಅಂದರೆ ಕೆಲವು ಬೆಳಕಿಗೆ ಬರಲ್ಲ, ಅವರು ಅಲ್ಲಿ ಇದು ಮಾಡೋಕ್ಕಾಗಲ್ಲ. ತಂದೆ ನೋಡಬೇಕಾಗುತ್ತೆ, ತಾಯಿ ನೋಡಬೇಕಾಗುತ್ತೆ, ಮಕ್ಕಳು ಅವ್ರನ್ನೆಲ್ಲ ಬಿಟ್ಟು ಕೆಲವು ಮದುವೆಗಿದ್ವಿ ಆದವರು ತುಂಬ ಅಟ್ಯಾಚ್ಮೆಂಟ್ ಇದ್ದರೆ ಬದುಕೋಕ್ಕಾಗಲ್ಲ. ಸೊ ಅದಾದ ನಂತರ ನೀವು ರಿಲೀಸ್ ಆಗ್ತೀರಿ. ಸೊ ನಿಮ್ಮಿಂದ ಈ ಅದ್ಭುತವಾದ ಒಂದು ಕೆಲಸ ನಡೆಯುತ್ತೆ. ಸಿದ್ಧಗಂಗಾ ಸ್ವಾಮೀಜಿಗಳ ಬಗ್ಗೆ ಒಂದು ಹಾಡು ಬರೀತೀರಿ. ಸೊ ಅವಕಾಶ ಬಂದಿದ್ದೆ ಹೇಗೆ? ಮತ್ತು ಹಾಗೆ ಜೈಲಲ್ಲಿದ್ದು ಅಥವಾ ಒಂದು ಏನು ಕುಡಿತ ಅವೆಲ್ಲ ರೂಢಿ ಮಾಡ್ಕೊಂಡಿದ್ರಿ ಪಾಪ ನೀವು. ಸೊ ಹಾಗೆ ಬದುಕ್ತಾ ಇದ್ದ ನಿಮಗೆ ಸಡನ್ನಾಗಿ ಇಂಥದ್ದೊಂದು ಅವಕಾಶ ಬಂತು, ಹೇಗೆ ನಡೀತಾ ಅದೆಲ್ಲ? ನಾನು ಆ್ಯಕ್ಚುಲಿ ಆಚೆ ಕಡೆ ಬಂದ ತಕ್ಷಣವೇ ನನಗೆ ಯಾವಾಗಲೂ ಪ್ರತಿಯೊಂದು ನಾನು ಇಂಟರ್ವ್ಯೂಲ್ಲಿ ಹೇಳೋದೇನೆಂದರೆ, ನಮಗೆ ಪಬ್ಲಿಕ್ ಟಿ ವಿ HR ರಂಗನಾಥ್ ಅವರು ನಮಗೆ ಅವಕಾಶ ಕೊಟ್ಟರು. ಅವ್ರಿಗೇನೋ ಇಷ್ಟ ಆಯಿತು, ಒಂದು ಈ ಥರ ಋಷಿ ಅನ್ನೋನು ಒಳಿತು ಮಾಡೋ ಮನುಷ್ಯ ಬರೆದಿದ್ದಾನೆ, ಅವನಿಗೆ ಜೈಲಿಗೆ ಹೋಗಿದ್ದ, ಮತ್ತು ಅವರ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಮಧುರನ ಆಯ್ರಿ ಅವರು ಅನಾರೋಗ್ಯದಿಂದ ಇದ್ದರು. ಅದೆಲ್ಲ ಇಂಥ ಒಂದು ಅದ್ಭುತ ಸಾಂಗ್ ಬರೆದವರು ಇಷ್ಟು ಕಷ್ಟದಲ್ಲಿದ್ದಾರೆ ಅನ್ನೋದು ಒಂದು ನಿಮಿಷದ್ದು ಅವ್ರ ನ್ಯೂಸ್ ಹೋಗಿದೆ ಅವ್ರ ಚಾನಲಲ್ಲಿ. ಅದನ್ನ ನೋಡಿ ಇವ್ರನ್ನ ಕರೆಸಿ ಸಾಯಂಕಾಲ ಅಂತ ಹೇಳ್ಬಿಟ್ಟು ಅವರು ಸ್ಟಾಫ್ಗೆ ಹೇಳಿದ್ದಾರೆ. ನನಗೆ ಫೋನ್ ಬಂತು, ಹೋಗೋಣ. ಅವರು ಯಾಕೆ ಅವ್ರಿಗೆ ಇಷ್ಟ ಅಂತಂದರೆ, ಅವರು ಪ್ರತಿಯೊಂದು ಅವ್ರದ್ದು ಪಬ್ಲಿಕ್ ಟಿ ವಿ ಫಂಕ್ಷನಲ್ಲೇ ಹಾಡನ್ನ ಆಡ್ತಾಯಿದ್ದಾರೆ. ಸಾಧು ಕೋಕಿಲ ಒಂದು ಸಲ ಆಡಿದ್ದಾರೆ, ಆಮೇಲೆ ಇನ್ನೊಬ್ರು ಬೇರೆಯವರೆಲ್ಲ ಒಂದು ಸಲ ಆಡಿದ್ದಾರೆ. ಆ ಹಾಡಂದ್ರೆ ಇಷ್ಟ ಅಂತ ಅವರು ನಮಗೆ ಒಂದು 17 ನಿಮಿಷ ಪಬ್ಲಿಕ್ ಹೀರೋ ಅಂತ ಬರ್ತಾಯಿತ್ತು. ಆ ಸಂದರ್ಭದಲ್ಲಿ ನನಗೆ 17 ನಿಮಿಷ ಮಾತಾಡಿಸಿದ್ರು. ಆವಾಗ ಜಗತ್ತಿಗೆ ಅಂದರೆ ಕೆಲವರಿಗೆ ಗೊತ್ತಾಯಿತು, ಒಂದು 50% ಜನಗಳಿಗೆ ರೀಚ್ ಆಯಿತು, ಅದು ಒಳಿತು ಮಾಡೋ ಮನುಷ್ಯ ಬರೆದವನು ಇವನೇ ಅಂತ. ಆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಫೋನ್ ಮಾಡಿ, ನಾನು ಅದು ಆಚೆ ಕಡೆ ಬಂದೆ. ನಮ್ಮ ಅಕ್ಕನ ಮಗನ ಮನೆಯಲ್ಲಿದ್ದೆ ನಾನು. ಇದ್ದಾಗ ತುಂಬ ಕಷ್ಟ, ಒಂದೊಂದು ರೂಪಾಯಿಗೂ ಕಷ್ಟ. ನಾನು ಸಿಗರೇಟ್ ಸೇದಬೇಕಂದ್ರೆ ಅವಾಗ ಇದ್ದೆ, 12 ರೂಪಾಯಿ ಇತ್ತು, 12 ರೂಪಾಯಿನ ಇತ್ತು. ನಾನು ಒಂದು ಸಲ 11 ರೂಪಾಯಿ ನನ್ನ ಹತ್ರ ಇದು ಸೇದಲೇಬೇಕು. 12 ರೂಪಾಯಿ ಒಂದು ಸಿಗರೇಟ್ 1 ರೂಪಾಯಿ ಕಮ್ಮಿ ಇದೆ, ಹೆಂಗೆ ಕೇಳೋಣ ಅಂತ ಮುಜುಗರ ನನಗೆ. ಯಾಕಂದರೆ ಕಾಫಿ ಟೀ ಎಲ್ಲ ಫ್ರೀ ಸಾಲ ಕೊಟ್ಬಿಟ್ಟಿದೆ, ಸಿಗರೇಟ್ ಯಾರು ಸಾಲ ಕೊಡೋಲ್ಲ. ಯಾಕಂದರೆ ಸಿಗರೇಟು ಅಂಗಡಿಯವರು ಬೆಳಿಗ್ಗೆ ಅವ್ರು ಹಾಕ್ಬಿಟ್ರೆ ಸಾಯಂಕಾಲ ಅವ್ರಿಗೆ ದುಡ್ಡು ಕೊಟ್ಬಿಡ್ಬೇಕು ಸಿಗರೇಟದು. ಮಾರ್ಜಿನು ಕಮ್ಮಿನೇ, ಪ್ಲಸ್ ಅದು ಫುಲ್ಲು ಸಿಗರೇಟ್ ಅಂದರೆ ಆಲ್ಮೋಸ್ಟ್ 90% ಅಂಗಡಿಯವ್ರು ಯಾರು ಕೊಡೋಲ್ಲ ಸಾಲ. ಆ ಸಂದರ್ಭದಲ್ಲಿ ಅವಾಗ ತಾನೇ ಆರ್ಕೆಸ್ಟ್ರಾ ನಡೀತಾ ಇದೆ ಅಲ್ಲಿ. ಆರ್ಕೆಸ್ಟ್ರಾದಲ್ಲಿ ಉಳಿತು ಮಾಡೋ ಮನುಷ್ಯ ಆಡ್ತಾ ಇದ್ದಾರೆ. ನಾನು ಇಲ್ಲಿ ಸೈಡಲ್ಲಿ ನಿಂತ್ಕೊಂಡು ಇದು ಮಾಡ್ತಾ ಇದ್ದೀನಿ. ಅಲ್ಲಿ ಅವ್ನಿಗೆ ಆಡೋವನಿಗೆ 100-200 ಈ ಥರ ಫುಲ್ಲು ಗುಂಪಿನಲ್ಲಿ ಆಗ್ತಾ ಇದ್ದಾರೆ, ಮುಯ್ಯಿ ಆಗ್ತಾ ಇದ್ದಾರೆ. ನನಗೆ ಅದು ಒಂಥರ ಅನ್ನಿಸ್ತು. ಏನಿದೆ, ನಾನು ಇದು ನನ್ನ 4 ಎಕರೆ ಹೊಲ ಮಾರಿದ್ದೀನಿ ಹಾಡಿಗೋಸ್ಕರ, ಅಲ್ಲಿ ಅವ್ನಿಗೆ ಅಷ್ಟಿದೆ, ನನಗೆ 1 ರೂಪಾಯಿ ಸಿಗರೇಟ್ ಇಲ್ವಲ್ಲಪ್ಪ ಅಂತ ನಾನು ಬರ್ದವ್ನಿಗೆ 1 ರೂಪಾಯಿ ಸಿಗರೇಟ್ ಇಲ್ಲ ಅಂತ ಆ ಥರ ಯೋಚನೆ ಮಾಡ್ತಾ ಇರ್ಬೇಕಂದ್ರೆ, ಸದ್ಯಕ್ಕೆ ಅದು ಯಾವಾಗಾದರೂ ಮುಗಿಯುತ್ತೆ ಅಂದ್ಕೊಂಡು ಕಷ್ಟಪಟ್ಟು ಇದು ಮಾಡಿದೆ. ಅದು ಮುಗಿದ ತಕ್ಷಣ ಇನ್ನೊಂದ್ಸಲ ಒನ್ಸ್ ಮೋರ್ ಅಂದ್ಬಿಟ್ಟು ಇನ್ನೊಂದ್ಸಲ ಆಡಿಸ್ತರು. ಅದು ನಮ್ಮ ಮನೆ ಹಿಂಗೆ ಮೇಲ್ಗಡೆ ಇದ್ದರೆ ಈ ರೋಡು ಇಲ್ಲೇ ಆರ್ಕೆಸ್ಟ್ರಾ ನಡೀತಾ ಇತ್ತು. ಮತ್ತು ಹೋದ ತಕ್ಷಣ ಒಬ್ಬರು ಫೋನ್ ಮಾಡಿದ್ರು, ಕೀಪ್ಯಾಡ್. ಅವಾಗ ನನ್ನ ಹತ್ರ ಫೋನ್ ಮಾಡಿಟ್ಟು, ಏನಪ್ಪ ನಾನು ಈ ಥರ ಸಿದ್ಧಗಂಗಾ ಶ್ರೀಗಳ ಬಗ್ಗೆ ಹಾಡು ಬರಿಬೇಕಪ್ಪ ಅಂತಂದರು. ಆಯಿತು ಗುರುಗಳೇ ಅಂತಂದ್ರೆ ನಾನು ಖುಷಿ ಆಯಿತು. ಯಾಕೆ ಖುಷಿ ಆಯ್ತು ಅಂದ್ರೆ, ಅವ್ನಿಗೆ ಏನೋ ಒಂದು 500,000 ರೂಪಾಯಿ ಕೊಡ್ತಾನೆ ಅನ್ನೋ ಒಂದು ಹೋದ್ರೆ 500 ರೂಪಾಯಿ ಮಿಸ್ ಇಲ್ಲ ಅಂದ್ಕೊಂಡೆ. ನಾನು ಒಂದು ಫಸ್ಟ್ ದಿವಸ ಫೋನ್ ಮಾಡಿದ್ರು, ಒಂದು 2-3 ದಿವಸ ಬಿಟ್ಟು ಫೋನ್ ಮಾಡಿದ್ರು ನನಗೆ, ಬಾಪ ನಂದು ಮನೆ ಈ ಥರ ರಾಜಾಜಿನಗರ ಅಂಬಿಕಾ ಹೋಟ್ಲ್ ಹತ್ರ ಬಾಪ ಅಂತ ಅಂದರು. ನಾನೇನು ಅಂದ್ಕೊಂಡಿದ್ದೆ, ಅಭಿಮಾನಿಗಳೆಲ್ಲ ಇರ್ತಾರೆ, ಏನೋ ಒಂದು 500,000 ಹಾಕೊಂಡು ಒಂದು 5,000 ಆ ಥರ ಹಾಕ್ಕೊಂಡು ಬರೀ ಅಂತಾರೆ. ಬುದ್ಧಿಯವರು ಅಂತಲೂ ಗೊತ್ತಿಲ್ಲ ನನಗೆ, ಗುರುಗಳು ಬರೀ ಅಂತಾರೆ. ಹೋಗೋಣ ನೋಡೋಣ, ಎಷ್ಟೋ ಒಂದು 500 ರೂಪಾಯಿಗಂತೂ ಮಿಸ್ ಆಗೋಲ್ಲ, ಹೋಗೋಣ ಅಂತ ಹೋದೆ. ಅಲ್ಲಿ ದಾಸರಳ್ಳಿಯಿಂದ ನಡ್ಕೊಂಡೇ ಹೋದೆ ರಾಜಾಜಿನಗರಕ್ಕೆ. ಅಲ್ಲಿ ಅವ್ರು ಫೋನ್ ಮಾಡಿದಾಗ, ಗುರುಗಳೇ ಇಲ್ಲಿ ಬಂದಿದ್ದೀನಿ ಅಂತ. ಹೌದಾ, ಅಲ್ಲಿ ನಮ್ಮ ಡ್ರೈವರ್ ಇದ್ದಾನೆ ನೋಡಪ್ಪ ಅಂತಂದ್ಬಿಟ್ಟು ಡ್ರೈವರು ಅಲ್ಲಿ ಇದ್ದ. ಅಲ್ಲಿ ನೋಡು ಡ್ರೈವರ್ ಇದ್ದಾನೆ, ಡ್ರೈವರ್ ಜೊತೆ ಬಾ ಅಂತ ಹೇಳಿದ್ರು. ನಾನು ಡ್ರೈವರ್ ಅಂತಂದರೆ ಒಳ್ಳೆ ದೊಡ್ಡ ವ್ಯಕ್ತಿನೇ ಇರ್ತಾರೆ, ದೊಡ್ಡ ಕುಳನೇ ಇರ್ತಾರೆ ಅಂತ ತಿಳ್ಕೊಂಡು ಹೋದೆ. ದೊಡ್ಡ ಮನೆ ಅವ್ರದ್ದು. ಆ ಮನೆ ಹಾಲಲ್ಲೇ ಒಂದು 50 ಜನ ಕೂತ್ಕೋಬೋದು, ಆ ಥರದ್ದು ಹಾಲಲ್ಲ ಅದು, ಸುಮ್ಮನೆ ಗೆಸ್ಟ್ ರೂಮ್ ಥರ ಇರುತ್ತೆ ಮುಂದೆಗಡೆ. ಅಲ್ಲಿ ಬಂದೆ, ಸ್ನಾನ ಮಾಡ್ಕೊಂಡು ಬಂದರು.
ಬರಿತೀನಪ್ಪ, ನನಗೆ ನಿಜವಾಗ್ಲೂ ಅವ್ರ ಬಗ್ಗೆ ಏನು ಬರೀಬೇಕು ಅನ್ನೋದು ಗೊತ್ತಿಲ್ಲ. ನಾನು ಅಷ್ಟು ಓದ್ಕೊಂಡವನಲ್ಲ. ಆಮೇಲೆ ನಾನು ಇದೇನೋ ಒಳಿತು ಮಾಡೋ ಮನುಷ್ಯ, ಅದೆಲ್ಲ ಆಡು ಭಾಷೆ, ಇದು ಯಾವ ಭೂಮಿ ಮೇಲೆ ಬಾಡಿಗೆ ಆಡು ಭಾಷೆ ಅಂದರೆ ಜಸ್ಟ್ ನಾನು ಅದನ್ನು ಇದು ಮಾಡಿದೆ. ಅದು ಹೆಂಗೆ ಬರೆಯೋದು, ಸ್ವಾಮಿಗಳ ಬಗ್ಗೆ ಹೆಂಗೆ ಬರೆಯೋದು, ಬುದ್ಧಿಯವ್ರ ಬಗ್ಗೆ ಹೆಂಗೆ, ಒಂದು ವರ್ಡು ತಪ್ಪಾಗಂಗಿಲ್ವಲ್ಲ ನಮಗೆ. ಅಷ್ಟು ಈ ವರ್ಡ್ಗೆ ಈ ವರ್ಡ್ ಬಂದಮೇಲೆ ಈ ವರ್ಡ್ ಬರ್ಬೋದಾ, ಅದು ಛಂದಸ್ಸು ಅವೆಲ್ಲ ಏನೂ ಗೊತ್ತೇ ಇಲ್ಲ ನನಗೆ. ನನಗೆ ಒಂದು ಹಸಿವಿತ್ತು. ಹಸಿವು ಅನ್ನೋದಕ್ಕಿಂತ ನನಗೊಂದು ಏನಂತ ಎಣ್ಣೆ ಹೊಡಿಬೇಕಾಗಿತ್ತು. ಎಣ್ಣೆ ಹೊಡಿದ್ರೆ ಒಂದು 500 ರೂಪಾಯಿ ಅಂತ ಕೊಡ್ತಾರೆ ಇವರು ಅಂತಂದ್ಬಿಟ್ಟು, ಆಯಿತು ಗುರುಗಳೇ ನಾನು ಬರಿತೀನಿ ಅಂತಂದೆ. ಏನೋ ಕೊಡ್ತಾನೆ, ಎಸ್ಕೊಳಪ್ಪ ಆಗೋಣ ಆಮೇಲೆ ನೋಡ್ಕೊಳ್ಳೋಣ ಅಂತ. ಅವರು ಒಂದು ಕಲ್ಲು ಸಕ್ಕರೆ, ಆ ಒಂದು ಪ್ಲೇಟಲ್ಲಿ ತೆಂಗಿನಕಾಯಿನೇ ಏನೋ ಕಲ್ಲು ಸಕ್ಕರೆ, ಅದ್ರ ಜೊತೆಗೆ 500 ರೂಪಾಯಿ ನೋಟ್ ಹಿಂಗೆ ಹಾಕಿ ಕೊಟ್ಟರು. ಅದು ನನಗೇನು ಪ್ರೊಸೀಜರ್ ಏನು ಗೊತ್ತಿಲ್ಲ. ನನಗೆ ಭಯಂಕರ ಖುಷಿ ಆಗ್ಬಿಡ್ತು. ನಾನು ದುಡ್ಡು ಎಷ್ಟಿದೆ ಅಂತ ಎಣಿಸ್ಬೇಕಾದ್ರೆ ಆಮೇಲೆ ಬ್ಯಾಗಲ್ಲಿ ಹಾಕಿ ಕೊಟ್ಟರು. ತುಂಬಾ ಕಣ್ಣಲ್ಲಿ ನೀರು ಬಂದುಬಿಡ್ತು ನನಗೆ. ಬರಿಬೇಕಲ್ಲ, ಏನು ಬರಿಬೇಕಪ್ಪ, ಚೆನ್ನಾಗಿ ಬರಿಬೇಕಪ್ಪ ಬುದ್ಧಿಯವ್ರ ಬಗ್ಗೆ ಅಂತ. ನಾನು ಬುದ್ಧಿಯವ್ರು ಅಂತ ಅವ್ರಿಗೆ ಅಂತಾರೆ ಅಂತ ಗೊತ್ತಿಲ್ಲ ನನಗೆ. ಸಿದ್ಧಗಂಗಾ ಸ್ವಾಮಿಗಳಿಗೆ ಬುದ್ಧಿಯವ್ರು ಅಂತಾರೆ ಗೊತ್ತಿಲ್ಲ. ಇಲ್ಲ ಬರಿತೀನಿ ಸ್ವಾಮಿ ಅಂತ, ಬರಿತೀನಿ ಗುರುಗಳೇ ಅಂತ ಹೋದೆ. ನಾನು ಫಸ್ಟ್ ಇಲ್ಲಿಂದ ಯಾವಾಗ ಆಚೆಗಡೆ ಹೋದರೆ ಸಾಕಪ್ಪ, ಸಿಗರೇಟ್ ಸೇದಬೇಕು, ಎಣ್ಣೆ ಹೊಡಿ, ಆ ಒಂದು ಮನಸ್ಥಿತಿಯಲ್ಲಿ ನಾನಿದ್ದೀನಿ. ಹೋದೆ. ಹೋದ ತಕ್ಷಣ ನಾನು ನವರಂಗ್ ಟಾಕೀಸ್ ಹತ್ರ ಒಂದು ಕ್ವಾರ್ಟರ್ ತೊಗೊಂಡೆ. ಆಮೇಲೆ ಮಕ್ಕಳಿಗೆ ಚಿಕ್ಕ ಮಗು ಒಂದಿತ್ತು, ಅದಕ್ಕೆ ಒಂದು ಸ್ವೀಟ್ ತೊಗೊಂಡೆ, ಬಂದ ತಕ್ಷಣ ಒಂದು ವಾರ ಫುಲ್ ಎಂಜಾಯ್ ಮಾಡಿದೆ. 5,000 ರೂಪಾಯಿ ಆದ ತಕ್ಷಣ ಯಾವ ಹಾಡು ಬರ್ದಿಲ್ಲ, ಏನೂ ಬರ್ದಿಲ್ಲ. ಸಡನ್ನಾಗಿ ಖಾಲಿ ಆಗೋದು ಇನ್ಸಿಡೆಂಟ್ ಅಂತಾರೆ ಅದಕ್ಕೆ. ಆ ಖಾಲಿ ಆಗಿರೋ ಕರೆಕ್ಟಾಗಿ ನೆಕ್ಸ್ಟ್ ದಿವ್ಸಕ್ಕೆ ಮತ್ತೆ ಫೋನ್ ಮಾಡಿದ್ರು, ಎಲ್ಲಿದೆಯಪ್ಪ ಅಂದರು. ಅಂದರೆ ಎಣ್ಣೆ ಖಾಲಿನಾ? ಇಲ್ಲ, ದುಡ್ಡೇ ಖಾಲಿ ಆಯಿತು. ದುಡ್ಡೇ ಖಾಲಿ ಆಗ್ಬಿಡ್ತು. ಅವಾಗ ಬರೆದ್ರು. ನಾನು ಇವಾಗ ಹೋದ್ರು ಒಂದು 1,000 ರೂಪಾಯಿ ಮಿಸ್ ಇಲ್ಲ ಅಂದ್ಕೊಂಡೆ. ಬರೆದ್ರು ಅಂದರೆ 1,000 ರೂಪಾಯಿ ನಮ್ಗೆ 2-3 ದಿವಸ ಖರ್ಚು ನಡೆದ್ರೆ ಏನೋ ಒಂದು ದುಡ್ಡು ಇದು ಸಿರಿ. ಆಮೇಲೆ ಹೋದ ತಕ್ಷಣವೇ ಏನಪ್ಪ ಬಾಪ ಮಠಕ್ಕೆ ಹೋಗೋಣ ಅಂತಂದರು. ನಾನೇನು ಸ್ನಾನ ಮಾಡಿಲ್ಲ, ಏನು ಮಾಡಿಲ್ಲ. ಆಲ್ಮೋಸ್ಟ್ ಅವಾಗ ಸ್ನಾನನೇ ಮಾಡ್ತಾ ಇರಲಿಲ್ಲ. ಒಂದು ವಾರಕ್ಕೆ 15 ದಿವ್ಸಕ್ಕೆ ಒಂದು ಸಲ. ಓಕೆ. ನಾನೇ ಅವರು ಕುಂತ್ಕೊಂತಂದರು. ಒಂದು ವೈಟು ಇನೋವಾ ಕಾರು. ಆ ಕಾರಲ್ಲಿ ಕುಂತ್ಕೊಳ್ಳೋಕ್ಕೆ ನನಗೊಂಥರ ಇರಿಟೇಟ್ ಆಗ್ತಿತ್ತು. ಅಷ್ಟು ವೈಟು AC ಅಷ್ಟು ನೀಟಾಗಿದೆ ಅದು. ನಾನು ಹೆಂಗೋ ಕುಂತ್ಕೊಂಡ ತಕ್ಷಣ ಅವ್ರು ಜಾಸ್ತಿ ಮಾತಾಡಲ್ಲ, ಸೀದಾ ಮಟ್ಟಕ್ಕೆ ಕರ್ಕೊಂಡು ಹೋದರು. ಇವರು ಒಳಿತು ಮಾಡೋ ಮನುಷ್ಯ ಬರ್ದವ್ರಪ್ಪ, ಋಷಿ ಅಂತ ಅಂತಂದು. ಇವ್ರಿಗೆಲ್ಲ ಬುಕ್ಸ್ ಎಲ್ಲ ಕೊಡಿ, ಬುದ್ಧಿಯವ್ರ ಬಗ್ಗೆ ಹಾಡು ಬರೆಸ್ತಾ ಇದ್ದೀನಿ ಅಂತಂದರು. ಅವರು ಬುಕ್ಸ್ ಎಲ್ಲ ಕೊಟ್ಟರು. ನಾನು ಬುಕ್ಸ್ ಓದಿ ಅಭ್ಯಾಸ ಇಲ್ಲ. ನಾನು ಅವ್ರು ಏನಾದ್ರು ತಿಳ್ಕೊತಾರೆ, ಬೇಜಾರು ಮಾಡ್ಕೊತಾರೆ ಅಂತ ಅಂದ್ಬಿಟ್ಟು ನಾನು ಬುಕ್ಸ್ ಎಲ್ಲ ತೊಗೊಂಡ ತಕ್ಷಣವೇ ಅಲ್ಲೊಬ್ಬರು ನಾಗರಾಜ್ ಅಂತ ರಿಟೈರ್ಡ್ ಹೆಡ್ ಮಾಸ್ಟರ್ ಇದ್ದರು. ನಾನು ಅವ್ರ ಹತ್ರ ಸುಮ್ಮನೆ ಅವ್ರ ಹತ್ರ ಅಲ್ಲೆಲ್ಲ ಮಾತಾಡ್ತಾ ಇರಬೇಕಂದ್ರೆ ನಾನು ಇವ್ರ ಹತ್ರ ಮಾತಾಡಿದೆ ಏನು ಅಂತ. ಅವ್ರು ಒಂದು 8ರಿಂದ 10 ನಿಮಿಷ ಎಕ್ಸ್ಪ್ಲೇನ್ ಮಾಡಿದ್ರು. ಇವರು ಮಹಾಮಹಿಮ ಪರಮ ನಿರಂಜನ ಅಂದರೆ ಹಿಂಗೆಲ್ಲ ಅಂತಾರೆ. ನಾನು ಕೇಳ್ಕೊಂಡೆ, ನಾನು ಹಾಡು ಬರೀಬೇಕಾ, ಸುಮ್ಮನೆ ಟ್ರೈ ಮಾಡೋಣ ಅಂತಂದು. ಏನಂತಾರೆ ಅಂತಂದರೆ ಅವರೆಲ್ಲ ಹೇಳಿದ್ರು, ಈ ಥರ ಇದು 100 ವರ್ಷದಿಂದ ಮಠಪ, ಇದೆಲ್ಲ ಕಾಡಿತ್ತು, ಇಲ್ಲಿ ಬುದ್ಧಿಯವರು ಮೊದಲೇ ಸ್ಟಾರ್ಟ್ ಮಾಡಿದ್ದು. ಅವರು ಅಲ್ಲಿ ಭಿಕ್ಷೆ ಬೇಡ್ಬಿಟ್ಟು ಇದು ಮಾಡ್ತಾಯಿದ್ರು. ಆಮೇಲೆ ಕಲ್ಲೆಲ್ಲ ಅವರೇ ತೊಗೊಂಡೋಗಿ ಇಡ್ತಾಯಿದ್ರಂತೆ. ಒಬ್ಬ ಕೂಲಿ ಕೆಲಸನೂ ಅವ್ರು ಮಾಡ್ತಾಯಿದ್ರಂತೆ ಕಟ್ಟಬೇಕಂತಂದಾಗ. ಅವಾಗ ನಾನು ಅದನ್ನೆಲ್ಲ ನಡ್ಕೊಂಡು ನೋಡು, ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಹೇಳುತ್ತಿದೆ ಬುದ್ಧಿಯ ಹೆಸರು. ಅವ್ರ ಸ್ಟೂಡೆಂಟ್ಸ್ ಎಲ್ಲ ನನಗೆ ಫೋನ್, ಹೆಂಗೆ ಬರೆದ್ರಿ ನೀವು? ಅವ್ರು ಹೇಳ್ತಾರೆ, ಇದೆಲ್ಲ ಹೆಂಗೆ ಸ್ಟಡಿ ಮಾಡಿದ್ರಿ, ಎಷ್ಟು ದಿವಸ ಸ್ಟಡಿ ಮಾಡಿದ್ರಿ, ಎಷ್ಟು ಬುಕ್ಸ್ ಓದ್ರಿ ಅಂತ. ಅವರು ನಾವೇ ಅಲ್ಲಿ ಓದಿದ್ದೀವಿ, ನಮಗೆ ಅದು ಅಷ್ಟು ಇಲ್ಲ, ಕಲ್ಲು ಹೌದು ನಿಜ ಬುದ್ಧಿಯವರು ಹಂಗೆ ಅಂತ. ಅವ್ರಿಗೆ ಏನೋ ಒಟ್ಟಿನಲ್ಲಿ ಅವ್ರಿಗೆ ತುಂಬ ಕನೆಕ್ಟ್ ಆಯಿತು ಆ ಸಾಂಗ್. ಬಟ್ ನೀವು ಪುಸ್ತಕ ಎಲ್ಲ ಓದಿ ಬರೆದಿದ್ದ? ಪುಸ್ತಕ ಯಾವುದು ಓದಿಲ್ಲ. ಬಟ್ ಇಡೀ ಹಾಡು ಅವ್ರಿವ್ರು ಹೇಳಿದ್ದು, ನೋಡಿದ್ದು, ಕೇಳಿದ್ದು ಇದರಲ್ಲಿ ಅಲ್ಲಿ ಇಡೀ ಹಾಡಲ್ಲಿ ಏನೆಲ್ಲ ನನ್ನ ಜನರಲ್ ಥಾಟೇ ಇರೋದು. ಅದು ನೋಡಿಲ್ಲಿ ಬಂದು ಆ ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು, ಅದು ಜನರಲ್. ಅದರಲ್ಲಿ ಯಾವುದೇ ನಿಮ್ಮ ಬುಕ್ಕಲ್ಲಿ ಇರೋಂಥ ಪದಗಳು ಇಲ್ಲ ಅಲ್ಲಿ. ಮೊದಲನೇ ಸಾಲು ಬಸವಣ್ಣನ ಅನುಯಾಯಿ ಅದು ಯಾಕೆ ತಗೊಂಡೆ ಗೊತ್ತಾ? ಅದೇ ನನಗೆ ಅದು ನಾನು ಕುಂತ್ಕೊಂಡ ತಕ್ಷಣವೇ 5,000 ಬೇರೆ ಕೊಟ್ಟಿದ್ದಾರೆ. ಮತ್ತು ನನಗೆ ಇವಾಗ ಹೋದ್ರೆ 1,000 ಕೊಡ್ತಾರೆ. ಏನು ಬರೆಯೋದು ಅಂತ ಯೋಚನೆ ಮಾಡ್ತಾ ಇರಬೇಕಂದಾಗ ಅಲ್ಲಿ ಇವರು ಬಸವಣ್ಣನ ಅನುಯಾಯಿಗಳು ಅಂತ ಗೊತ್ತಿತ್ತು. ಓಕೆ, ಅರ್ಥ ಆಯ್ತಾ? ನಾನು ಸೂರ್ಯೋದಯ ಕಿರೀಟದಲ್ಲಿ ಅಣ್ಣವ್ರ ಬಗ್ಗೆ ಬರೆದಿದ್ದೆ. ಕಾಯಕವೇ ಕೈಲಾಸ ಅಂದರು ಬಸವಣ್ಣ, ಅದರಂತೆ ನಡೆದರು ನಮ್ಮ ರಾಜಣ್ಣ ಅಂತ ಬರೆದಿದ್ದೆ. ಅಲ್ಲಿ ಬರೆದಿದ್ದೆ ಅಜಯರಾವ್ದು. ಹೌದು, ಅಲ್ಲಿ ಬರೆದ ತಕ್ಷಣ ನಾನು ಟಕ್ಕಂತ ಇವರು ಬಸವಣ್ಣನ ಅನ್ವಯ ಇಲ್ಲ, ಅದು ಒಂಥರ ಕ್ಯಾಚಿ ಪದ ಬೇಕಾಗಿತ್ತು. ಕೇಳಿದ ತಕ್ಷಣವೇ ಆವಾಗ ನಾನು ಇದು ಚೆನ್ನಾಗಿದೆ ಹಂಗೆ ಬರಿತಾ ಬಂದ್ಬಿಡ್ತೀನಿ 2 ಲೈನ್. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದಾಡು ದೈವ,
ಸಿದ್ಧಗಂಗಾ ಕ್ಷೇತ್ರ ಅವ್ರು ಹೇಳ್ತಾ ಇದ್ರಲ್ಲ, ಇವ್ರಿಗೆ ಉಸುರಪ್ಪ ಅದು ಅವರು ಅದು ಇದು ಅಂತೇಳಿ. ಆವಾಗ ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಹೇಳುತ್ತಿದೆ ಬುದ್ಧಿಯ ಹೆಸರು. ಆ ಬುದ್ಧಿ ಅಂತ ಇವರೇ ಹೇಳಿದ್ರು. ಹೌದು, ಅಂದ್ರೆ ಕಲ್ಲು ಅಂತಂದ್ರೆ ಅವ್ರು ಹೇಳಿದ್ರು, ಇವರ ಕಲ್ಲು ಇದು ಮಾಡ್ತಾ ಇದ್ರು ಎಲ್ಲ ಅವ್ರು ಹೇಳಿದ್ದೆ ನಾನು ಬರ್ದಿದ್ದು. ನನ್ಗೆ ಯಾವುದು ಅದರಲ್ಲಿ. ಆಮೇಲೆ ಮಹಾಮಹಿಮ ಪರಮ ನಿರಂಜನ, ಅದು ಭಯಂಕರ ವರ್ಡಿಂಗ್ಸು. ಅಲ್ಲಿ ಅವ್ರು ಹೇಳೋರು ಈ ಥರ ಇವ್ರಿಗೆ ಏನೇನಂತ ಕರೀತಾರೆ ಅಂದರೆ ಬುದ್ಧಿಯವರು ಮಹಾಮಹಿಮ ಪರಮ ನಿರಂಜನ ಅದೆಲ್ಲ ಕರೀತಾ ಇದ್ರಲ್ಲ. ಆವಾಗ ನಾನು ಅದು ಮಹಾಮಹಿಮ ಪರಮ ನಿರಂಜನ ತ್ರಿವಿಧ ದಾಸೋಹಿ ಅಂತಂದ್ರೆ ಗೊತ್ತಲ್ವ, 3 ಅನ್ನ ಅಕ್ಷರ ಜ್ಞಾನ ಆಶ್ರಯನ, ಅನ್ನ ಅಕ್ಷರ ಆಶ್ರಯ. ಆ ತ್ರಿವಿಧ ದಾಸೋಹಿ ಜಗಜ್ಯೋತಿ ಬಸವಣ್ಣರ ಅನುಯಾಯಿ. ಅಲ್ಲಿ ಕಾರುಣ್ಯ ಗಂಗೆ ಅಂತ ಅವರೊಬ್ರು ಯಾರೋ ವಾಜಪೇಯಿ ಹೇಳಿದ್ರಂತೆ, ಅದಕ್ಕೆ ಕಾರುಣ್ಯ ಗಂಗೆ ಇದು ಅನ್ನೋದೊಂದು ಹೇಳಿದ್ರಂತೆ. ಅವ್ರು ಹೇಳಿದ್ರು ನನಗೆ, ಅದಕ್ಕೆ ಕಾರುಣ್ಯ ಗಂಗೆಯ ಜನಕನಿಗೆ ಮನುಜ ಕುಲವೇ ಶರಣಾಗಿದೆ. ಅನುಕಂಪ ಅಂದ್ರೆ ಮಾಮೂಲು, ಅನುಕಂಪ ಇದ್ರೇ ಅವರೆಲ್ಲ ಸೇವೆ ಮಾಡೋಕ್ಕಾಗೋದು ಅಂತ. ಅನುಕಂಪ ಸಾಗರದ ಹೃದಯಕ್ಕೆ ದೇವಲೋಕವೇ ಅಂದ್ರೆ ಆ ಥರ ಸಖತ್. ಸೊ ಅದು ಒಂದೆಷ್ಟು ದಿನ ಸಮಯ ತಗೊಂಡ್ರಿ ಅದಕ್ಕೆ? ಸರ್ ಅದು ನಾನು ಅಂದರೆ ಅದು ನಾನು ಒಂದೇ ಸಲ ಕುಂತ್ಕೊಂಡು ಬರೆಯಲ್ಲ, ಒಂದೇ ಸಲ ಹಾಡು ಮುಗಿಸ್ಲೇಬೇಕು ಅಂತ ಬರ್ದಿಲ್ಲ. ಒಂದಿನ ಅವಾಗ 4 ಲೈನ್, ಅವಾಗ 4 ಲೈನ್, ಅವಾಗ 4 ಲೈನು. ಅದೇ ಹೇಳಿದ್ನಲ್ಲ, ನಮ್ಮ ಮಾವವ್ರ ಜೊತೆ ಹೋಗ್ತಾರೆ ಲಾರಿ ಇದರಲ್ಲಿ ಬರ್ತೀವಿ. ಸೊ ಅದು ರಿಲೀಸ್ ಮಾಡಿದ್ದು ಹೇಗೆ? ರಿಲೀಸ್ ಏನಾಗಿತ್ತು ಅಂದರೆ ಸರ್, ರಿಲೀಸ್ದು ಒಂದು ದೊಡ್ಡ ಕಥೆ ಇದೆ. ಅವ್ರೇನೋ ಹಾಡು ಬರೆಸ್ತಾರಲ್ವಾ, ಹಾಡು ಬರೆಸಿದ್ರು ನನಗೆ ಅವರು 2-3 ದಿವಸದ ಮುಂಚೆ ಅವ್ರ ಜೊತೆನೇ ಹೋಗಿದ್ದೆ ನಾನು. ಒಂದು 4 ದಿವಸದ ಮುಂಚೆ ಅವರಲ್ಲಿ ತುಮಕೂರು ಇದರಲ್ಲಿ ಅಡ್ಮಿಟ್ ಆಗಿದ್ದರು ಸ್ವಾಮಿಗಳು. ಅಲ್ಲಿ ತುಂಬಾ ಅವ್ರು ಫುಲ್ಲು ಆಲ್ಮೋಸ್ಟ್ ತುಂಬ ಸೀರಿಯಸ್ ಆಗಿದ್ದರು. ನಮ್ಮ ಸ್ವಲ್ಪ ದಿವಸದಿಂದ ನಮಗೆ ಮೆಸೇಜ್ ಬಂತು, 11 ಗಂಟೆಗೆ ಅವರು ಇದಾಗಿದ್ದಾರೆ ಅಂತ, ನನಗೆ ಲಿಂಗೈಕ್ಯರಾಗಿದೆ ಅಂತ ಮೆಸೇಜ್ ಬಂದ ತಕ್ಷಣ ಅವ್ರಿಗೆ ಯಾಕೆ ಅವ್ರಿಗೆ ಇದು ಮಾಡಲಿಲ್ಲ ಅಂತ ಅವ್ರು ಹೇಳಿದ್ರಂತೆ. ನೋಡಿ, ನಾನೇನಾದರೂ 11 ಗಂಟೆಗೆ ನನ್ನ ಉಸಿರು ನಿಂತ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಮಕ್ಕಳು ಊಟ ಮಾಡೋವರೆಗೂ ನನ್ನ ಸಾವಿನ ಸುದ್ದಿ ಹೇಳ್ಬೇಡಿ ಅವ್ರಿಗೆ. ಅಕಸ್ಮಾತ್ ಹೇಳಿದ್ರೆ ಮಕ್ಕಳು ಯಾರು ಊಟ ಮಾಡಲ್ಲ ಅಂತ, ಆ ಒಂದು ಕಾರಣಕ್ಕೆ ಅದು ತಡೆದಿಟ್ಟಿದ್ರು ಅಂತ ನನಗೆ ಯಾರೋ ಹೇಳಿದ್ದು. ಈ ಥರ ಹೇಳಿದ್ರು. ನಾನು ಏನು ಈ ಥರ ಆಗೋಗ್ಬಿಡ್ತಲ್ಲ ಅಂತಂದ್ಬಿಟ್ಟು ನಾನು ಇಮ್ಮಿಡಿಯೇಟಾಗಿ ನನ್ನ ಸಾಂಗೆಲ್ಲ ರೆಡಿ ಇತ್ತು, ಟಕ್ಕಂತ ರಿಲೀಸ್ ಮಾಡಬೇಕು ಅಂತ ನಾನು ಅವರು ಸ್ವಾಮಿ ಇವ್ರಿಗೆ ಕೇಳಿದೆ, ಅವ್ರು ಯಾರು ಸಾಂಗನ್ನ ಮಾಡಿಸಿದ್ರು ಅವರು ಬರೆಸಿದ್ರು ಅವ್ರಿಗೆ ಕೇಳಿದೆ. ಇಲ್ಲಪ್ಪ ಇವಾಗ ಬೇಡ, ಅದು ಫುಲ್ಲು ಪ್ರೋಗ್ರಾಮ್ ಮಾಡಿಬಿಟ್ಟು ರಿಲೀಸ್ ಮಾಡೋಣ ಅಂತ ಅವ್ರು ಬೇರೆ ಥರನೇ ಯೋಚನೆ ಮಾಡಿ, ಕಮರ್ಷಿಯಲಾಗಿ ಯೋಚನೆ ಮಾಡಿದ್ರು. ನನಗೆ ಅವ್ರು ಫುಲ್ಲು ಹೈಲಿ ಇನ್ಫ್ಲುಯೆನ್ಸ್ಡ್ ಅವರು. ನಾನು ರಿಲೀಸ್ ಮಾಡ್ತೀನಿ ಗುರುಗಳಂತ. ಹಿಂಗಪ್ಪ ನೀವೇನು ಸಾಯಿಸಿದ್ರು ಪರವಾಗಿಲ್ಲ, ಸ್ವಾಮಿಗಳೇ ಇಲ್ಲ ಅಂತ ಅಂದಮೇಲೆ ಆ ಹಾಡು ತೊಗೊಂಡು ನಾವೇನು ಮಾಡಬೇಕು ಅಂತಂದ್ಬಿಟ್ಟು ನಾನು ಇಮಿಡಿಯೇಟಾಗಿ ನಾನೇ ಒಂದು 10,000 ರೂಪಾಯಿ ಬರುತ್ತೆ ಸಾಲ ಇಸ್ಕೊಂಡು ಟಕ 1 ಅವರ್ 2 ಅವರ್ ವೀಡಿಯೋ ಮಾಡಿಬಿಟ್ಟು ಬಿಟ್ಬಿಟ್ವಿ. ಅದು ಪ್ರತಿಯೊಂದು ಚಾನಲಲ್ಲೂ ಪ್ರತಿಯೊಂದು ಇದರಲ್ಲೂ ಹಾಡೇ ಅದು ಇದಾಗಿದೆ. ಸುಮಾರು ಜನ ಬಂದು ತುಂಬ ಪುಣ್ಯ ಮಾಡಿದೆಯಾ ಅಂತ, ಮಹಾನ್ ಯೋಗಿ ಲಿಂಗೈಕ್ಯರ ದಿವಸ ನಿನ್ನ ಹಾಡು ಅವ್ರಿಗೆ ಅರ್ಪಣೆ ಆಗ್ತಾ ಇದೆಯಲ್ಲ ಅಂತ ತುಂಬಾ ಖುಷಿಪಟ್ಟರು. ಅದ್ಭುತ. ಆ ಹಾಡುವಲ್ಲಿ ಆ ಮಹಾನುಭಾವರ ಗುಣ ಮತ್ತು ಅವರ ಸೇವೆ ಹಾಗೂ ಆ ಸ್ಥಳ ಮಹಿಮೆ ಎಲ್ಲವನ್ನ ಕಟ್ಟಿಕೊಟ್ಟಿದ್ದೀರಿ. ಆ್ಯಂಡ್ ಹೇಳ್ತಾರಲ್ಲ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅನ್ನೋದು ಹೇಗೆ ಅನ್ಅಫಿಷಿಯಲ್ ನಾಡಗೀತೆ, ಹಾಗೆ ಆ ಮಠಕ್ಕೆ ಅಥವಾ ಆ ಪರಂಪರೆಗೆ, ಆ ಸಂಸ್ಕಾರಕ್ಕೆ, ಆ ಮಹಾನುಭಾವರ ಬದುಕಿಗೆ ಈ ಹಾಡು ಕಾಲಕ್ಕೂ ಶಾಶ್ವತವಾಗಿ ಉಳಿಯುವಂಥದ್ದು. ನಮ್ಗೆ ಅದ್ರ ಬಗ್ಗೆ ಖುಷಿ ಇದೆ. ನಿಮ್ಮಿಂದ ಅದನ್ನು ಆ ಭಗವಂತ ಅಥವಾ ಮಹಾನುಭಾವರು ಬರೆಸ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಅದಕ್ಕೆ ಪ್ರತಿ ಅಕ್ಷರ ಪ್ರತಿ ಪದದಲ್ಲೂ ಜೀವಿಸಿ ಅದನ್ನು ಬರೆದಿದ್ದೀರಿ ಅಂತ ಅನಿಸುತ್ತೆ. ಸೊ ಬಹಳ ಖುಷಿ ಇದೆ. ಜೊತೆಗೆ ಕಡೆಯದಾಗಿ ನೀವೊಂದು ಸಿನಿಮಾ ಮಾಡ್ತಾ ಇದ್ದೀರಿ. ಸೊ ಅದು ಬಹಳ ವಿಶೇಷವಾದದ್ದು. ಏನದರ ವಿಚಿತ್ರ ವಿಶೇಷತೆ, ಏನೇನೋ ವಿಚಾರಗಳನ್ನು ಒಳಗೊಂಡಿದೆ ಆ ಸಿನಿಮಾ. ಸೊ ಕಡೆಯದಾಗ ಅದ್ರ ಬಗ್ಗೆ ಹೇಳಿ ದಯವಿಟ್ಟು. ಅದರಲ್ಲಿ ವಿಶೇಷತೆ ಅನ್ನೋದಕ್ಕಿಂತ ಅದು ಪ್ರಮೋಷನ್ನೇ ನಾವು ಯಾವ ಥರ ಅಂತಂದರೆ, ಮೊನ್ನೆ ಒಂದು ರಾಮ್ ರಹೀಮ್ ಅಂತ ಸಿನಿಮಾ, ಅದನ್ನು ನಮ್ಮ ಋಷಿ ಆಡಿಯೋದಲ್ಲಿ ಅದ್ರ ಹಾಡುಗಳು ಮತ್ತು ಅದರ ಟ್ರೈಲರ್ ಇದೆ. ನಮ್ಮ ಋಷಿ ಆಡಿಯೋ ಅನ್ನೋದು ನನ್ನದೇ ಚಾನಲ್ಲು.
ಅದು ಎಲ್ಲರೂ ಏನು ವಿಶೇಷತೆ ಅಂದರೆ ಎಲ್ಲರೂ ಸಿನಿಮಾ ನೋಡು ಅಂತ ಪ್ರಮೋಷನ್ ಮಾಡಿದ್ರೆ ನೀನೇನಪ್ಪ ಸಿನಿಮಾ ನೋಡಬೇಡ ಅಂತ ಹೇಳ್ತಾ ಇದೆಯಾ. ನಾನು ಪ್ರತಿ ಇದರಲ್ಲೂ ಪ್ರತಿ ಪೋಸ್ಟ್ರಲ್ಲೂ ನಾನು ಏನು ಹೇಳೋದಂದರೆ ದಯವಿಟ್ಟು ಈ ಸಿನಿಮಾನ ನೋಡಬೇಡಿ ಅಂತಲೇ ಹೇಳ್ತಾರೆ. ಅದು ಏನಂತಂದರೆ ಆ ಸಿನಿಮಾ ರಿಲೀಸ್ ಆದ 1 ಗಂಟೆಗೆ ನಾನು ಪ್ರೆಸ್ ಅವರು ಕೇಳಿದ್ರು ಏನಕ್ಕೆ ನೋಡಬೇಡ ಅಂತ ಹೇಳ್ತಾ ಇದೆಯಾ, ಇದೇನೋ ಗಿಮ್ಮಿಕ್ ಅಂದ್ರೆ ನೋಡಬೇಡಿ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ. ಗಿಮ್ಮಿಕ್ ಅಂದರೆ ಬೇರೆ ರೀತಿ ಮಾಡ್ಬೋದು. ನೋಡಬೇಡಿ ಅಂತಂದರೆ ಅವನೇ ನೋಡಬೇಡ ಅಂತ ಹೇಳ್ತಾನೆ, ಇದು ಯಾವುದೋ ಡಬ್ಬ ಸಿನಿಮಾ ಇರ್ಬೋದು ಅದಕ್ಕೆ ನೋಡಬೇಡ ಅಂತ ಹೇಳ್ತಾ ಇದ್ದಾನೆ ಅಂತ ಅನ್ಕೊತಾರೆ. ನೋಡಬೇಡ ಅನ್ನೋದು ಹೆಂಗೆ ಗಿಮ್ಮಿಕ್ ಆಗುತ್ತೆ. 1.5 ಶೋಗೆ ನೋಡಿ ಬನ್ನಿ, ನೀವು ಖಂಡಿತವಾಗ್ಲೂ ನಿಮಗೆ ಉತ್ತರ ಸಿಗುತ್ತೆ. ಆವಾಗ ಉತ್ತರ ಹೇಳ್ತೀನಿ ಪ್ರೆಸ್ ಮೀಟ್ ಮಾಡಿ ಅಂತ ಹೇಳಿದೆ. ಅದು 3 ಸಾಂಗ್ ಬಿಡುಗಡೆ ಮಾಡಿದ್ದೀನಿ ಇವಾಗ. ಒಂದು ಭಾಸ್ಕರ್ ಪ್ರಸಾದ್ ಅಂತ ಹೋರಾಟಗಾರರು ಆಡಿದ್ದಾರೆ. ಇನ್ನೊಂದು ಬಂದುಬಿಟ್ಟು ಇವರು ಐಶ್ವರ್ಯ ಅಂತ ಹೊಸ ಗಾಯಕಿ. ಆಮೇಲೆ ಇನ್ನೊಂದು 3ನೇ ಸಾಂಗ್ ಬಂದುಬಿಟ್ಟು ನಾದಿರಾ ಭಾವನು ಅಂತ ಅಂದ್ಬಿಟ್ಟು ನೀ ಹೋದ ಮೇಲೆ ಬದುಕೆಲ್ಲ ಬರುಡಾಗಿದೆ ಅಂತ ಇತ್ತೀಚೆಗೆ ತುಂಬ ವೈರಲ್ ಆಗಿದೆ ಆ ಸಾಂಗು. ಆ ಸಾಂಗ್ ಆಡಿದ ಗಾಯಕಿ ಜೊತೆ ಆಡ್ಸಿದ್ದೀವಿ. ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಖಂಡಿತವಾಗ್ಲೂ ನಾನು ಈ ಒಂದು ಚಾನಲ್ ಮುಖಾಂತರನೂ ರಾಮ್ ರೈಮ್ ರಿಲೀಸ್ ಆಗುತ್ತೆ, ಖಂಡಿತವಾಗ್ಲೂ ನೋಡಬೇಡಿ ಅಂತಲೇ ಹೇಳೋದು. ಯಾವಾಗ ರಿಲೀಸ್ ಆಗ್ಬೋದು? ಇನ್ನೊಂದು 2 ತಿಂಗಳಲ್ಲಿ ಆಗುತ್ತೆ. ನಡೀತಾ ಇದೆ, ವರ್ಕ್ ನಡೀತಾ ಇದೆ. ಎಷ್ಟು ಖರ್ಚು ಮಾಡಿದ್ದೀರಿ ಅದಕ್ಕೆ? ಸುಮಾರು ಖರ್ಚಾಗಿದೆ. ಖರ್ಚು ಲೆಕ್ಕ ಇಟ್ಟು ಅದು ಒಂಥರ ಅದು ಸಿನಿಮಾದ ಖರ್ಚು ಬಗ್ಗೆ ಅದು ಅಫಿಷಿಯಲ್ ಒಂದು ಖರ್ಚು ಬರುತ್ತೆ, ಅನ್ಅಫಿಷಿಯಲ್ ಒಂದು ಖರ್ಚು ಬರುತ್ತೆ. ಆಮೇಲೆ ಅದು ನಮಗೆ ಇದು ಆ್ಯಕ್ಚುಲಿ ಇವಾಗಲೇ ಏಪ್ರಿಲ್ಗೆ ರಿಲೀಸ್ ಮಾಡೋಕ್ಕೆ ಪ್ಲಾನ್ ಇತ್ತು. ಅದು ಏನಾಗ್ಬಿಡುತ್ತೆ, ಇದು ನಾವು ಎತ್ತು ಕುರಿಯೆಲ್ಲ ಬಳಸ್ಕೊಂಡಿದ್ದೀವಿ ಇದು ಸಿನಿಮಾದಲ್ಲೇ. ಅದು ಇತ್ತೀಚೆಗೆ ಬಂದಿರೋ ರೂಲ್ಸ್ ಅದು ನಾವು ಹರಿಯಾಣದಿಂದ ಪರ್ಮಿಷನ್ ತೊಗೊಂಬರ್ಬೇಕಂತೆ, ಅನಿಮಲ್ ಬೋರ್ಡಿಂದ. ಆ ಒಂದು ಕಾರಣಕ್ಕೋಸ್ಕರ ಅದು ರೀಶೂಟ್ ಅಲ್ಲ, 1.5 ತಿಂಗಳು ನಾವು ವೆಯ್ಟ್ ಮಾಡಲೇಬೇಕು. ಸೊ ಅಲ್ಲಿ ಕೊಟ್ಟಿದ್ದೀವಿ, ಆ ಪರ್ಮಿಷನ್ ಬರೋವರೆಗೂ ವೆಯ್ಟ್ ಮಾಡಬೇಕು. ಅದು ಬಂದ ಮೇಲೆ ನಮಗೆ ಇಲ್ಲಿ ಸೆನ್ಸಾರ್ ಸಿಗೋದು. ಸೊ ಚಿತ್ರರಂಗದ ಈ ಅದ್ಭುತವಾದ ಪ್ರಪಂಚದಲ್ಲಿ ತುಂಬ ವರ್ಷ ಪ್ರಯಾಣ ಮಾಡಿದ್ದೀರಿ, ಏಳು ಬೀಳುಗಳನ್ನು ನೋಡಿದ್ದೀರಿ. ಸೊ ಒಬ್ಬರು ನಿರ್ದೇಶಕರಾಗಿ ಇವತ್ತಿನ ಚಿತ್ರರಂಗದ ಪರಿಸ್ಥಿತಿ, ಜನ ಬಂದು ನೋಡುವಷ್ಟು ಇದ್ದಾರ ಚಿಕ್ಕ ಪುಟ್ಟ ಸಿನಿಮಾಗಳನ್ನು, ಜನರ ಮನಸ್ಥಿತಿ ಇವತ್ತಿಗೆ ಹಂಗಿದೆಯಾ? ಥಿಯೇಟ್ರಿಗೆ ಬರಲಿಕ್ಕೆ ರೆಡಿ ಇದ್ದಾರ? OTT ನಾನಾ ರೀತಿಯ ವಿಚಾರಗಳು ನಡೀತಾ ಇದ್ದಾವೆ. ಸೊ ನಿಮಗೆ ಯಾವ ನಂಬಿಕೆ ಬರ್ತಾರೆ? ಇವಾಗ ನೋಡಿ, ಪ್ರಪಂಚ ಬದುಕಿರೋದ ನಂಬಿಕೆ ಮೇಲೆ, ಭರವಸೆ. ಆಮೇಲೆ ಇದು ಕೆಲಸ ಬಿಟ್ಟು ನಮಗೇನು ಗೊತ್ತಿಲ್ಲ. ಸಿನಿಮಾ ಜನ ನೋಡ್ತಾ ಇಲ್ಲ ಅಂತಂದ್ರೂ ನೀವು ವರ್ಷಕ್ಕೆ 300 ಸಿನಿಮಾ ಆಗ್ತಾಯಿದೆ. 300 ಸಿನಿಮಾ ಜಸ್ಟ್ ಒಂದು 5 ಕೋಟಿ ಅಂದ್ರೂ 1,500 ಕೋಟಿ ನಿಮಗೆ ಅಲ್ವಾ ವ್ಯವಹಾರ ನಡೀತಾ ಇದೆ. ಸಾವಿರಾರು ಕೋಟಿ ವ್ಯವಹಾರ ನಡೀತಾ ಇದೆ. ನಾನು ಜನರಲ್ಲಾಗಿ ಏನು ಹೇಳೋದಂತಂದರೆ, ನೀವು ಹೇಳೋದು ಕರೆ. ಇತ್ತೀಚೆಗೆ ಒಂದು 15 ವರ್ಷದಿಂದ 10-12 ವರ್ಷದಿಂದ ಸಿನಿಮಾ ರಂಗಕ್ಕೆ ಏಟು ಬಿದ್ದಿದೆ ಈ ಮೊಬೈಲಿಂದ. ಇವಾಗ ಏನಂತಂದರೆ 30 ಸೆಕೆಂಡಲ್ಲಿ ಒಬ್ಬ ಮನುಷ್ಯ 30 ಸೆಕೆಂಡಲ್ಲಿ ಒಂದು ಕಂಟೆಂಟ್ನ ನಿಮಗೆ ತುಂಬ ಖುಷಿಯಾಗೋ ರೀತಿಯಲ್ಲಿ ತೋರಿಸ್ಬಿಡ್ತಾರೆ ರೀಲ್ಸಲ್ಲಿ ಅಂಥದ್ರಲ್ಲಿ. ಆಮೇಲೆ ನೀವು ನಾವೆಲ್ಲ ಅಷ್ಟು ಬ್ಯುಸಿ ಇದರಲ್ಲೂ ಕೂಡ ನಾವು ಆಚೆಗಡೆ ಹೋಗಿ 2.5 ಅವರು ನಾವು ಅಲ್ಲಿ ಅದಕ್ಕೆ ನಾವು ಸ್ಪೇಸ್ ಕೊಡಬೇಕು, ಒಂದು ಥಿಯೇಟ್ರಲ್ಲಿ ಕುಂತ್ಕೊಳ್ಬೇಕು ಅಂತಂದಾಗ ಅದು ಅದ್ಭುತ ಇರಬೇಕು. ಆ ಅದ್ಭುತ ಇದ್ದಾಗ ಮಾತ್ರ, ನಾನೇನು ಸಿನಿಮಾ ಚೆನ್ನಾಗಿ ಮಾಡಿದ್ದೀನಿ ನಂದು ಹೋಗುತ್ತೆ ಅಂತಲ್ಲ, ಯಾರೇ ಮಾಡಿದಾಗ ನೀವು ಅದ್ಭುತ ಮಾಡಿದ್ರೆ ಏನಪ್ಪ ಇದು ಸಿನಿಮಾ ನೋಡ್ಕೊಂಡು ಬಂದು ಅವನು ಸಿನಿಮಾ ಹೆಂಗಿದೆ ಪರವಾಗಿಲ್ಲ ಅಂದರೆ ನೀವು ಹೋಗಲ್ಲ. ಮಗ ಫಸ್ಟ್ ಆ ಸಿನಿಮಾ ನೋಡು, ಅವನು ನೋಡ್ಕೊಂಬಂದವನು ಫೋರ್ಸ್ ಮಾಡಬೇಕು. ಅದು ಮೌತ್ ಪಬ್ಲಿಸಿಟಿ. ಆವಾಗ ಖಂಡಿತವಾಗ್ಲೂ ಜನ ನೋಡ್ತಾರೆ. ಅದೇ ರೀತಿ ನೀವು ಹೇಳಿದ್ದು ಸರಿ. ಇವಾಗ ಎಲ್ಲ ಮೊಬೈಲು ಎಲ್ಲನೇ ಕೈಯಲ್ಲಿ ಸಿಗ್ತಾ ಇರಬೇಕಂದಾಗ ಒಬ್ಬ ಮನುಷ್ಯ ಅವನು ಫುಲ್ ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾನೆ. ಒಂದು 10 ನಿಮಿಷ ಮೊಬೈಲ್ ಇಲ್ಲ ಅಂತ ಅಂದಾಗ ಅವ್ನಿಗೆ ಏನೋ ಕಳ್ಕೊಂಡಿರೋ ರೀತಿ ಆಗ್ತದೆ. ಅದೇ ರೀತಿ ಒಂದೊಂದು ಕೆಲವು ಸಿನಿಮಾಗಳಿಗೆ ನೋಡಿಬಿಟ್ಟು ಸಿನಿಮಾ ನೋಡ್ತಾ ಇರ್ತಾರೆ, ಇಲ್ಲಿ ರೀಲ್ಸ್ ನೋಡ್ತಾ ಇರ್ತಾರೆ. ಆ ಥರ ಆಗುತ್ತೆ. ಆಮೇಲೆ ಸಿನಿಮಾ ಚೆನ್ನಾಗಿದ್ದರೆ, ಸಂಭಾಷಣೆ ಚೆನ್ನಾಗಿದ್ದರೆ, ಕತೆ ಚೆನ್ನಾಗಿದ್ದರೆ, ಒಳ್ಳೆ ಹಾಡುಗಳಿದ್ರೆ, ಒಳ್ಳೆ ಸಂಗೀತ ಇದ್ದರೆ, ಜನಗಳಿಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಇವಾಗಲೂ ಜನ ನೋಡ್ತಾರೆ. ಇತ್ತೀಚೆಗೆ ನಿಮ್ಮದು ಮಾಕ್ಟೇಲ್ 3 ಅಂತ ಒಂದು ಲವ್ ಮಾಕ್ಟೇಲ್ 3 ಅಂತ ಪಾರ್ಟ್ 3 ಅದು ನಾನು ಹೋಗಿದ್ದೆ. ಅದು ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ಗೋಲ್ಡ್ ಕ್ಲಾಸ್ಗೆ ಹೋಗಿದ್ದು ನಾನು ನೋಡಿದ ತಕ್ಷಣ ದುರಂಧರ್ ನೋಡಿದೆ 1200 ಅಂತ ಬಂತು. ನನಗೆ PVRಗೆ ಹೋಗೋದು ಕಷ್ಟ. ಇದಕ್ಕೆ ನೋಡಿದೆ 800 ರೂಪಾಯಿ, ಇದೇ ಕಮ್ಮಿ ಅಂದ್ಕೊಂಡೆ ನಾನು. ಅದು ನೋಡಿದಾಗ ಅಲ್ಲಿ ಗೋಲ್ಡ್ ಕ್ಲಾಸಲ್ಲಿ ಅಂಥದ್ದು 800 ರೂಪಾಯಿ ಟಿಕೆಟ್ ಕೊಟ್ಟು ಸುಮಾರು ಒಂದು 70% ಜನ ಇದ್ದರು ಗೋಲ್ಡ್ ಕ್ಲಾಸಲ್ಲಿ, ಓರಿಯನ್ ಮಾಲಲ್ಲಿ. ಆ ಥರ ಸಿನಿಮಾ ಚೆನ್ನಾಗಿದೆ, ಇಷ್ಟ ಆದರೆ ಖಂಡಿತವಾಗ್ಲೂ ಇವಾಗ ನಿಮಗೆ ಇನ್ನೊಂದು ವಿಷಯ ಏನಂತಂದರೆ, ನೀವು ಎಷ್ಟೇ ಮೊಬೈಲಲ್ಲಿ ನೋಡಿ, ಎಷ್ಟೇ ನೀವು ಹೋಮ್ ಥಿಯೇಟ್ರಲ್ಲಿ ನೋಡಿ,
ಸಿನಿಮಾ ಸ್ನೇಹಿತರ ಜೊತೆ ಒಂದು ಥಿಯೇಟ್ರಿಗೆ ಹೋಗುವಷ್ಟು ಖುಷಿ ನಿಮಗೆ ಈ ಹೋಮ್ ಥಿಯೇಟ್ರು ಈ ಮೊಬೈಲು ಕೊಡಲ್ಲ. ನೀವು ಅಲ್ಲಿ ಒಂದು ಒಳ್ಳೆ ಸಿನಿಮಾ ಫ್ಯಾಮಿಲಿ ಜೊತೆ 4 ಜನ ಹೋದಾಗ ನಿಮ್ಗೆ ಏನೋ ಒಂದು ಫ್ರೆಶ್ ಫೀಲಿಂಗ್ ಸಿಗುತ್ತೆ. ಅದು ನಿಮಗೆ OTT ಎಲ್ಲ ಕೊಡಲ್ಲ. ಅದು ನನ್ನ ಪ್ರಕಾರ ಒಳ್ಳೆ ಸಿನಿಮಾಗಳಿಗೆ ಇವತ್ತಲ್ಲ ಇನ್ನೂ 50 ವರ್ಷ ಹೋದ್ರೂ ಇದು AI ಡ್ರೀಲ್ಸು ಪಾಲ್ಸು ಅದೆಲ್ಲ ತಾತ್ಕಾಲಿಕ. ನಿಮಗೆ ಕೊನೆಗೆ ಉಳಿಯೋದೇ ಭಾವನೆಗಳು, ಕೊನೆಗೆ ಉಳಿಯೋದೇ ನಿಮಗೆ ಕಂಟೆಂಟು. ನಿಮಗೆ ಒಂದು ಒಳ್ಳೆ ಸಾಹಿತ್ಯ, ಒಳ್ಳೆ ಸಂಗೀತ, ಒಳ್ಳೆ ಕತೆ, ಕೊನೆಗೆ ಅದೇ ನಿಮಗೆ ಶಾಶ್ವತ. ಇದೆಲ್ಲ ತಾತ್ಕಾಲಿಕ ಅಂತ. ಸೊ ಅಂತಿಮವಾಗಿ ನೀವು ನಿಮ್ಮ ಜೀವನದ ಈ 52, 53 ಈ ಸ್ಥಿತಿಯಲ್ಲಿದ್ದೀರಿ. ಆ್ಯಂಡ್ ಈಗ ನೀವು ಒಂದು ತಂಡ ಕಟ್ತಾ ಇದ್ದೀರಿ, ಒಂದು ಸಿನಿಮಾ ಮಾಡ್ತಾ ಇದ್ದೀರಿ. ಅಲ್ಟಿಮೇಟ್ಲಿ ನಿಮ್ಮ ಬದುಕು ಮುಗಿಯುವ ಮುನ್ನ ನಿಮ್ಮನ್ನು ಹೇಗೆ ನೋಡಲಿಕ್ಕೆ ನೀವು ಆಸೆ ಪಡ್ತೀರಿ? ನಾನು ಆ್ಯಕ್ಚುಲಿ ಸುಮಾರು ಜನ ಏನು ಹೇಳ್ತಾರೆ ಅಂತಂದರೆ, ಪ್ಯಾನ್ ಇಂಡಿಯಾ ಸಿನಿಮಾ ಆ ಥರ ಎಲ್ಲ ಹೇಳಿದಾಗ ಒಬ್ರು ಹೇಳಿದ್ರು, ದೊಡ್ಡ ಮಾತು, ಹೇಳ್ಬೇಕೋ ಬೇಡೋ ಗೊತ್ತಿಲ್ಲ. ಅವ್ರು ಏನು ಹೇಳಿದ್ರು ಅಂದರೆ, ಇವತ್ತು 10 ಪ್ಯಾನ್ ಇಂಡಿಯಾ ಮರ್ತೋಗ್ಬಿಡ್ತಾರೆ ಜನ, ಅರ್ಥ ಆಯ್ತಾ? ಆದರೆ ಈ ನೀನು ಬರೆದಿರೋಂಥ ಒಳಿತು ಮಾಡೋ ಮನುಷ್ಯ ಯಾವುದೇ ಕಾರಣಕ್ಕೂ ಮರೆಯಲ್ಲ. ನೀನು 100 ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದ ಲೆವೆಲ್ಗೆ ಆ ಸಾಂಗ್ ಇದೆ, ಅದಕ್ಕಿಂತ ಹೆಚ್ಚು ಆ ಸಾಂಗು ಅಂತ ಹೇಳಿದಾಗ ತುಂಬ ಒಂದು ಕಡೆ ಖುಷಿ ಆಗುತ್ತೆ. ಒಂದು ಕಡೆ ನಾನೇನು ಅಷ್ಟು ನನ್ನ ಬಗ್ಗೆ ನಾನೇ ಯೋಚನೆ ಮಾಡಿದಾಗ ಬೇರೆಯವ್ರಿಗೆ ಅಷ್ಟೊಂದು ಪ್ರೀತಿ ಇಟ್ಟಿದ್ದಾರೆ. ಅದೇ ರೀತಿ ನನ್ನ ಸಾಧನೆ ಏನು ಜೀವನದಲ್ಲಿ ಅಂತಂದಾಗ ಇವಾಗ ಏನೇ ಮಾಡ್ಬೋದು. ಇವಾಗ ಒಂದು 100 ಕೋಟಿ ಸಂಪಾದನೆ ಮಾಡೋ ಸಿನಿಮಾ ಒಂದು ಮಾಡಿದ್ದಾರೆ. ನೆಕ್ಸ್ಟ್ 200 ಕೋಟಿ ಸಂಪಾದನೆ 200 ಕೋಟಿ ಕಲೆಕ್ಷನ್ ಮಾಡೋ ಸಿನಿಮಾ ಮಾಡಿದ್ರೆ ಆ 100 ಕೋಟಿನ ಮರ್ತೋಗ್ಬಿಡ್ತಾರೆ. ಆ 200 ಕೋಟಿ ಇನ್ನೊಬ್ಬರು 1000 ಕೋಟಿ ಕಲೆಕ್ಷನ್ ಮಾಡಿಬಿಟ್ರೆ ಆ 200 ಕೋಟಿನೂ ಮರ್ತೋಗ್ಬಿಡ್ತಾರೆ. ಅದರಿಂದ ನನ್ನ ಸಾಧನೆ ನಂದು ಒಂದು ಇದೆ, ಒಂದು ಗೇಮ್ ಇದೆ ಇಂಡಸ್ಟ್ರಿಯಲ್ಲಿ, ಕೊನೆಗೆ ಅದು ಮಾಡಬೇಕು. ನನ್ನ ಸಾಧನೆ ರೆಕಾರ್ಡ್ ಬ್ರೇಕ್ ಮಾಡಬೇಕು ಅಂತ ಬಂದಾಗ 10,000 ಜನಕ್ಕೆ ಒಳ್ಳೇದಾಗಿರ್ಬೇಕು. ಅದು ನಿಜ. ಅಂದರೆ ಆ ಥರ ಒಂದು ಥೀಮ್ ಇದೆ, ಆ ಥರ ಒಂದು ಐಡಿಯಾ ಇಟ್ಕೊಂಡಿದ್ದೀನಿ. ಅದು ನನ್ನ ಕೊನೆ ಸಾಧನೆ ಆಗಿರುತ್ತೆ. ನಾನೇನು ಇವಾಗಲೇ ದೊಡ್ಡ ಸಾಧನೆ ಮಾಡಿದ್ದೀನಿ ಹಂಗಂತ ಏನಿಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಗುರಿ ಇರುತ್ತೆ. ನಾನು ಮಾಡಿದ್ರೆ ಈ ಥರ ಮಾಡಬೇಕು, ಈ ದಾರಿಯಲ್ಲಿ ನಡಿಬೇಕು ಅಂತ. ನನಗೂ ಕೂಡ ಈ ಥರ ಇವಾಗ ನೀವೇನು ಮಾಡ್ತೀರಾ, ಒಂದು ಸಿನಿಮಾ ಮಾಡ್ತೀರಾ, ಒಂದು 100 ಕೋಟಿ ಸಂಪಾದನೆ ಮಾಡ್ತೀರಾ, ಬೇರೆಯವನು ಬರ್ತಾನೆ 200 ಕೋಟಿ. ನಿಮ್ಗೇನು ಅಮ್ಮಮ್ಮ ಅಂದರೂ 100 ಜನಕ್ಕೆ ಕೆಲಸ ಸಿಗ್ಬೋದು ತಾತ್ಕಾಲಿಕವಾಗಿ. ಆದರೆ ನಾನು ಒಂದು ಐಡಿಯಾ ಮಾಡಿದ್ದೀನಿ, 10,000 ಜನಕ್ಕೆ ಬದುಕು ಸಿಗಬೇಕು. ನನ್ನನ್ನು ರೆಕಾರ್ಡ್ ಬ್ರೇಕ್ ಮಾಡಬೇಕಂದ್ರೆ ಅವನು, ಇಲ್ಲಾಂದರೆ ನನ್ನ ರೆಕಾರ್ಡ್ ಹಂಗೆ ಉಳ್ಕೋಬೇಕು. ಸೊ ಅಂತಿಮವಾಗಿ ನಿಮಗೆ ಈ ಬ್ರಹ್ಮಚರ್ಯ ಜೀವನ ಇದೆ, ಒಂಟಿ ಜೀವನ ಇದೆ. ಸೊ ನನಗೂ ಮದುವೆ ಮಕ್ಕಳು ಯಾವತ್ತಾದ್ರೂ ಹಂಗೆ ಅನಿಸಿದೆಯಾ? ಅಥವಾ ನಾನು ಹಿಂಗೆ ಇಲ್ಲ ಅದೆಲ್ಲ ಅನಿಸ್ತದೆ. ಖುಷಿ ಇದ್ದೀರಾ ಈಗ? ತುಂಬ ಖುಷಿ. ಅಯ್ಯೋ, ನನಗೆ ಈ ಮದುವೆ ಆಗಿದವ್ರನ್ನೆಲ್ಲ ನೋಡ್ತೀನಲ್ಲ, ನನಗೆ ಯಾವತ್ತೂ ಜೀವನದಲ್ಲಿ ಫ್ರೀಡಮ್ ಆಗಿರಬೇಕು ಅಂತ. ನನಗೆ ಯಾರೂ ಪ್ರಶ್ನೆ ಮಾಡಬಾರ್ದು, ಯಾರೂ ಕೇಳಬಾರ್ದು. ನನ್ನ ಜೀವನ ಹೆಂಗೆ ಇಷ್ಟ ಆ ಥರ ಬದುಕಬೇಕು. ಹಾಗಾದರೆ ನೀವು ಮದುವೆ ವಿರೋಧಿಸ್ತೀರಾ? ವಿರೋಧಿಸಲ್ಲ, ಅದು ನನಗಿಷ್ಟ ಇಲ್ಲ ಮದುವೆ. ಕೆಲವ್ರಿಗೆ ಅವ್ರ ಜೀವನ, ಕೆಲವ್ರು ಏನಂತ ತಿಳ್ಕೊತಾರೆ, ಅವ್ರ ಮದುವೆಯಲ್ಲಿ ಇನ್ನೂ ಅದೇನೋ ಅಂತಾರಲ್ಲ, ಅದು ಟಾಯ್ಲೆಟ್ ಇದ್ದಂಗೆ ಅಂತ ಮದುವೆ ಅನ್ನೋದು. ಆ ಒಳಗಡೆ ಇದ್ದವ್ರು ಹೊರಗಡೆ ಬರೋಕ್ಕೆ ಕಾಯ್ತಾ ಇರ್ತಾರೆ, ಹೊರಗಡೆ ಇದ್ದವ್ರು ಒಳಗಡೆ ಹೋಗೋಕೆ ಕಾಯ್ತಾ ಇರ್ತಾರೆ ಅಂತ ಯಾರೋ ದೊಡ್ಡವ್ರು ಹೇಳ್ತಾರೆ. ಆ ಥರ ಮದುವೆ ವಿರೋಧಿ ಅಲ್ಲ. ನನಗೆ ಯಾರು ನಮ್ಮದು ಬೇರೆ ಥರನೇ ಜೀವನ, ತುಂಬ ಖುಷಿಯಾಗಿದ್ದೀವಿ ಜೀವನದಲ್ಲಿ. ಯಾರು ಪ್ರಶ್ನೆ ಮಾಡಬಾರ್ದು. ನೋಡಿ, ಇವಾಗ ಬಂದಿಲ್ಲಿ 2 ಅವರ್ ಕುಂತ್ಕೊಂಡಿದ್ದು ಅಂದರೆ ಯಾರು ಫೋನ್ ಮಾಡಬಾರ್ದು. ಆದರೆ 12 ಗಂಟೆಗೆ ಹೋದರೂ ಯಾರು ಫೋನ್ ಮಾಡಬಾರ್ದು. ಒಂದು ವಾರ ನಮಗೆಲ್ಲ ನಮ್ದೊಂಥರ ವಿಚಿತ್ರ. ಯಾರು ನೀವು ಕರೆದ್ರ ನಿಮ್ಮ ಜೊತೆನೇ ಹೋಗ್ಬಿಡ್ತೀವಿ. ಎಲ್ಲ ಪಾಪ ಅಲ್ಲಿ ಕಾಡಿಗೆ ಹೋಗೋಣ ಅಂದರೆ ಅಲ್ಲಿ ಹೋಗ್ಬಿಡ್ತೀವಿ. ಇಲ್ಲಪ್ಪ ಇಲ್ಲಿ ನಮ್ದೊಂಥರ ಮಸಣಕ್ಕೆ ಹೋಗೋಣ, ಅಲ್ಲಿ ಒಂದು ನಾಯಿಗಳು ಊಟ ಹಾಕೋಣ ಅಂದರೆ ಅಲ್ಲಿ ಹೋಗಿ ಟೈಮ್ ಸ್ಪೆಂಡ್. ಮದುವೆ ಆ ಥರ ಅದೆಲ್ಲ ಮಾಡೋಕ್ಕಾಗಲ್ಲ. ನಮ್ಗೆ ಈ ಜೀವನದಲ್ಲಿ ತುಂಬ ಖುಷಿ ಪಡ್ತಾ ಇದ್ದೀವಿ. ಕೆಲವ್ರು ಮದುವೆ ಆಗಿ ಅವರು ಹೆಂಡತಿ ಮಕ್ಕಳು ಅವ್ರ ಜೀವನ ಅದು ಖುಷಿ ಪಡ್ತಾ ಇದ್ದಾರೆ. ಅವ್ರವ್ರ ಜೀವನ ಅವರಿಗೆ ಯಾವುದರಲ್ಲಿ ಖುಷಿ ಅನ್ನೋದು ನಮ್ಮಲ್ಲಿ ಇರುತ್ತೆ ಸರ್. ಯಾವ ರೀತಿ ಇದು ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬೇಜಾರೇನಿಲ್ಲ? ಬೇಜಾರು ಖಂಡಿತವಾಗಲಿಲ್ಲ. ತುಂಬ ಖುಷಿಯಾಗಿದೆ. ಮದುವೆ ಆಗಿರೋದಕ್ಕೆ ನಾವು ಒಳಿತು ಮಾಡೋ ಮನುಷ್ಯ ಹಾಡು ಬರೆಯೋಕ್ಕೆ ಸಾಧ್ಯ ಆಯಿತು. ಮದುವೆ ಆಗಿದ್ರೆ ನಾವು ಆ ಥರ ಏನೋ ಒಂದು ಬಿಸ್ನೆಸ್ಸು ಏನೋ ಒಂದು ಆ ಥರ ಜೀವನ ಕಳ್ಕೊಂಡು ಹೋಗ್ತಾಯಿತ್ತು. ಒಂದು ದಿವಸ ಖಾಲಿ ಮಾಡಿಬಿಡ್ತಾಯಿದ್ವಿ ಜಾಗ. ದಟ್ಸ್ ಗ್ರೇಟ್. ಥ್ಯಾಂಕ್ ಯು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಆ್ಯಂಡ್ ತುಂಬ
ಅದ್ಭುತವಾಗಿ ಆ ಜೈಲು ಅನುಭವಗಳಾಗಿರ್ಬೋದು, ಮತ್ತು ನೀವು ಸ್ವತಃ ಒಂದು ಪ್ರೀತಿಯಲ್ಲಿ ಸೋತಾಗಲೂ ಕೂಡ ಅದನ್ನು ಹೇಗೆ ನೀವು ಗೌರವಿಸುವಷ್ಟು ಶ್ರೇಷ್ಠ ವ್ಯಕ್ತಿಗಳಾಗಿ ನಿಮ್ಮ ವ್ಯಕ್ತಿತ್ವದ ಮೂಲಕ ಸಮಾಜಕ್ಕೆ ಮಾದರಿ ಆದ್ರಿ. ಯಾಕಂದರೆ ನಾನು ನಮ್ಮ ಕಾರ್ಯಕ್ರಮಗಳು ಕೇಳಿದ್ದೀನಿ, ಅವ್ರ ವಿಡಿಯೋನೋ ಫೋಟೋಸ್ಗಳು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ನನಗೆ ಸಿಗಲಿಲ್ಲ ಅನ್ನೋ ಮಾತ್ರಕ್ಕೆ ಆ್ಯಸಿಡ್ ಹಾಕೋದ್ರಿಂದ ಹಿಡಿದು ಅಥವಾ ಹಳ್ಳಿ ಚೆನ್ನಾಗಿದ್ದ ಕಾಲದಲ್ಲಿ ವಿಡಿಯೋಸ್. ನಿಮಗೆ ಎಕ್ಸಾಂಪಲ್ ಹೇಳ್ಬಿಡ್ತೀನಿ, ಆ ಬಗ್ಗೆ ಒಂದು ಹೇಳ್ತೀನಿ ಕೇಳಿ. ಒಂದು ಸಿನಿಮಾದಲ್ಲಿ ಹೇಳಿದೆ, ಪ್ರೀತಿ ಯಾವ ಥರ ಅಂತಂದರೆ, ಇವಾಗ ನನ್ನ ಮನೆ ದೇವ್ರನ್ನ, ಜನರಲಾಗಿ ನನ್ನ ಮನೆ ದೇವ್ರನ್ನ ನೀವು ತುಂಬ ಇಷ್ಟಪಡ್ತೀರಾ, ಆವಾಗ ನಾನು ಖುಷಿ ಪಡ್ತೀನಿ. ನಾನು ಪೂಜಿಸುವಂಥ ದೇವ್ರನ್ನ ನೀವು ಇಷ್ಟಪಟ್ಟೆ ತುಂಬ ಖುಷಿ ಪಡ್ತೀನಿ, ಯಾಕಂದರೆ ಆ ದೇವ್ರ ಮೇಲೆ ನನಗೆ ಭಕ್ತಿ ಇದೆ. ನನ್ನ ತಾಯಿನ ನೀವು ತುಂಬ ಪ್ರೀತಿಸ್ತೀರಾ, ಅವರು ನನ್ನ ತಾಯಿ ನನಗಿಂತ ನಿಮ್ಮನ್ನು ಹೆಚ್ಚು ಮಗನ ಥರ ಪ್ರೀತಿಸ್ತಾಳೆ, ಅವಾಗಲೂ ಖುಷಿ ಪಡ್ತೀರಾ, ಯಾಕಂದರೆ ಆ ಮಗನ ಆ ತಾಯಿ ಮೇಲೆ ನಮಗೆ ವಾತ್ಸಲ್ಯ ಇದೆ. ನಾನು ಪ್ರೀತಿಸೋ ಹುಡುಗಿ, ನನ್ನ ಹುಡುಗಿನ ನೀವು ಪ್ರೀತಿ ಮಾಡಿದ್ರೆ, ನೀವು ಇಷ್ಟಪಟ್ಟರೆ ಯಾವುದೇ ಕಾರಣಕ್ಕೂ ನಾನು ಸಹಿಸಲ್ಲ. ಯಾಕಂದರೆ ಆ ಹುಡುಗಿ ಮೇಲೆ ವಾತ್ಸಲ್ಯನೂ ಇಲ್ಲ, ಭಕ್ತಿ ಇಲ್ಲ. ಆ ಹುಡುಗಿ ಮೇಲೆ ನಮಗಿರೋದು ಮೋಹ, ಕಾಮ ಅಂತ. ನನ್ನ ಬಿಟ್ಟು ಬೇರೆ ಯಾರಿಗೂ ಸಿಗಬಾರ್ದು ಅನ್ನೋದಷ್ಟೇ. ಅದು ಪ್ರೀತಿ ಅಲ್ಲ. ಅದು ಆ್ಯಕ್ಚುಲಿ ನಾವು ಪ್ರೀತಿಸಿದವರು ಚೆನ್ನಾಗಿರ್ಬೇಕಂತ ಬಯಸೋದೇ ಪ್ರೀತಿ. ಇವಾಗ ಅವಳನ್ನು ಸಿಕ್ಕಿಲ್ಲ ಅಂದರೆ ಆ್ಯಸಿಡ್ ಹಾಕೋದು, ಚಾಕು ಹಾಕೋದು, ಅದು ಪ್ರೀತಿನೇ ಅಲ್ಲ. ಇವಾಗ ಪ್ರೀತಿ ಅಂದರೆ ಏನು? ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ ಅಂದರೆ ನಿಮಗೆ ಏನು ಹೇಳ್ತೀವಿ ಅಂತಂದರೆ, ನಮ್ಮ ಶ್ರೀನಿವಾಸ್ಗೆ ಒಳ್ಳೇದಾಗಬೇಕು, ನಮ್ಗೆ ಇನ್ನೂ ಅವ್ರಿಗೆ ಒಳ್ಳೊಳ್ಳೆ ಪ್ರೋಗ್ರಾಮ್ಗಳು ಸಿಗಬೇಕು, ದೊಡ್ಡ ನಾವು ನಿಮ್ಮನ್ನು ಪ್ರೀತಿಸ್ತೀವಿ ಅಂತ ಅಂದರೆ ನಮ್ಮ ಹಿತ ಬಯಸ್ತೀವಿ. ನಿಮ್ಮ ಹಿತ ಬಯಸಿ, ಯಾರೋ ಹುಡುಗಿ ಆಗಿರ್ಬೋದು, ಯಾರೇ ಆಗಿರ್ಬೋದು ಅಲ್ವಾ, ಆ ಥರ ನಾವು ಇದು ಮಾಡ್ತೀವಿ. ಆ ಟೈಮ್ ಅವ್ರಿಗೆ ಡ್ಯಾಮೇಜ್ ಮಾಡ್ತೀವಿ ಅಂದರೆ ಅದು ಮೂಲತಃ ಮೋಹವೋ ಕಾಮವೋ ಆಗಿತ್ತು ಹೊರತು ಸ್ಯಾಡಿಸ್ಟ್ ಅನ್ನೋದಕ್ಕಿಂತ ಅಲ್ಲ, ಪೊಸೆಸಿವ್ನೆಸ್ ನನ್ನವಳೇ ಆಗಿರ್ಬೇಕು ಅವಳು ಅನ್ನೋದು ಅದೊಂದು ಇದು. ಮಮಕಾರ ಅತಿ ಹೆಚ್ಚಾಗ್ಬಿಡುತ್ತೆ ಅವಾಗ. ದಟ್ಸ್ ಗ್ರೇಟ್. ಥ್ಯಾಂಕ್ ಯು ಸರ್, ಬಹಳ ಚೆನ್ನಾಗಿ ಹೇಳಿದ್ರಿ. ಸೊ ನನಗೆ ನಂಬಿಕೆ ಇದೆ, ಈ ಪಾಡ್ಕ್ಯಾಸ್ಟ್ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ನೀವು ಹೇಳಿದ ಜೈಲು ಕಥೆಗಳಿರ್ಬೋದು, ಒಂದು ಚಿಕ್ಕ ತಪ್ಪುಗಳು, ಒಂದು ಚಿಕ್ಕ ಪುಟ್ಟ ಕಾಮ ಕ್ರೋಧಗಳಲ್ಲಿ ಎಚ್ಚರ ತಪ್ಪಿದ್ರೆ ಹೇಗೆ ಜೀವನ ನಾಶ ಆಗುತ್ತೆ ಅನ್ನೋದನ್ನು ತುಂಬ ಅದ್ಭುತವಾಗಿ ಹೇಳಿದ್ರಿ. ಥ್ಯಾಂಕ್ ಯು, ನಾವು ಕರೆದಾಗ ಅಷ್ಟೇ ಪ್ರೀತಿಯಿಂದ ಬಂದಿದ್ದಕ್ಕೆ. ಸೊ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮಗೆ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಥ್ಯಾಂಕ್ ಯು ಸೋ ಮಚ್. ನಿಮಗೂ ಧನ್ಯವಾದಗಳು. ತುಂಬ ಖುಷಿ ಆಯಿತು. ನಿಮ್ಮ ತುಂಬ ಸ್ಟುಡಿಯೋ ಸೆಟಪ್ ಚೆನ್ನಾಗಿದೆ, ನೀವು ಚೆನ್ನಾಗಿ ನಮಗೆ ಪ್ರಶ್ನೆಗಳು ಕೇಳಿದ್ರಿ. ಆಮೇಲೆ ಈ ವಾತಾವರಣ ತುಂಬ ಚೆನ್ನಾಗಿದೆ. ನೀವು ಯಾವಾಗ ಕರೆದ್ರೂ ನಾವು ಬರ್ತೀವಿ. ಧನ್ಯವಾದಗಳು. ರಿಷಿ ಸರ್ ಹೇಳಿದ್ದಾರೆ ನಾವು ಯಾವಾಗ ಕರೆದ್ರೂ ಬರ್ತೀವಿ ಅಂತ. ಸೊ ಅವ್ರ ಜೊತೆ ಒಂದಷ್ಟು ಸೀರೀಸ್ಗಳು ನೀವು ಬಯಸೋದಾದರೆ ಮತ್ತೆ ಪಾಡ್ಕ್ಯಾಸ್ಟ್ಗಳು ನಡೀತವೆ. ಥ್ಯಾಂಕ್ ಯು ಸರ್. ಆ್ಯಂಡ್ ವೀಕ್ಷಕರೇ, ಕಾರ್ಯಕ್ರಮವನ್ನು ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾನು ಕೇಳ್ಕೊಳ್ಳೋದು, ಈ ಮಾತುಕತೆಯಲ್ಲಿ ನಿಮಗೆ ಯಾವುದು ಸರಿ ಅನ್ನಿಸ್ತು, ತಪ್ಪು ಅನ್ನಿಸ್ತು, ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ದಯವಿಟ್ಟು ತಿಳಿಸಿ. ತಪ್ಪಿದರೆ ನಾನು ಖಂಡಿತ ಅದನ್ನು ತಿದ್ದುಕೊಳ್ತೀನಿ. ಆ್ಯಂಡ್ ಗೊತ್ತಿರಲಿ, ಈ ಪಾಡ್ಕ್ಯಾಸ್ಟ್ಗೆ ಕ್ಯಾಶುವಲ್ ಕನೆಕ್ಟ್ ವಿತ್ ಶ್ರೀನಿವಾಸ್, ಈ ಪಾಡ್ಕ್ಯಾಸ್ಟ್ಗೆ ನೀವು ಕೂಡ ಅತಿಥಿಗಳಾಗಿ ಬರಬಹುದು. ನೀವು ನಿಮ್ಮ ಕಥೆಯನ್ನು, ನಿಮ್ಮ ಕತೆ ಜನರನ್ನು ಅಳಿಸಬೇಕು, ಇಲ್ಲ ಜನರನ್ನು ನಗಿಸಬೇಕು, ನಿಮ್ಮ ಸಾಧನೆಯೋ ವೇದನೆಯೋ, ನೀವು ಕೂಡ ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಕತೆಗಳನ್ನು ಹಂಚಿಕೊಳ್ಬೋದು. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ವಾಟ್ಸಪ್ ಮಾಡಿ, ಆ ಮೂಲಕ ನೀವು ನಮ್ಮ ತಂಡವನ್ನು ತಲುಪಿ ನೀವು ಕೂಡ ಇಲ್ಲಿ ಬಂದು ಅತಿಥಿಗಳಾಗಿ ಭಾಗವಹಿಸಬಹುದು. ಸಾಮಾನ್ಯರ ವೇದಿಕೆ ಇದಾಗಿದೆ. ಸೊ ನೀವು ಕೂಡ ಗೆಸ್ಟ್ ಆಗಿ ಬರಬೇಕಂದ್ರೆ ಈ ನಂಬರ್ಗೆ ಒಂದು ಮೆಸೇಜ್ ಮಾಡಿ ನಿಮ್ಮ ವಿವರಗಳನ್ನು ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮವನ್ನು ಎಷ್ಟೊತ್ತು ನೋಡಿದ್ದಕ್ಕೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಬ್ಬರು ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ.